ಈ ರಾಜಕೀಯ ಬೆಳವಣಿಗೆ ಕರ್ನಾಟಕದಲ್ಲಿ ಆಗಿರತಕ್ಕಂಥದ್ದು 50 ನಂತರ ಯೋಚನೆ ಮಾಡಬೇಕು ಅಂತಾದಾಗ ದೇವರಾಜ ಅರಸು ಮರೆಯೋಕ್ಕಾಗಲ್ಲ. ಆದರೆ ಬಹುಶಃ ಇಡೀ ದೇಶಕ್ಕೆ ಒಂದು ಪ್ರೋಗ್ರೆಸಿವ್ ಆದಂಥ ಬೇರೆ ರಾಜ್ಯಗಳು ಅದನ್ನು ಅನುಸರಿಸಬಹುದಂತ ಒಂದು ಭೂ ಸುಧಾರಣೆಯ ನೀತಿಯನ್ನು ಕಾನೂನನ್ನು ಜಾರಿಗೆ ತಂದಂಥ ವ್ಯಕ್ತಿ. ಯಾರು ನಿಜವಾಗಿ ಕೃಷಿ ಮಾಡ್ತಾರೋ, ಉಳುಮೆ ಮಾಡ್ತಾರೋ, ಆ್ಯಕ್ಚುಲ್ ಟಿಲ್ಲರ್ ಇಸ್ ದಿ ಓನರ್ ಆಫ್ ದಿ ಲ್ಯಾಂಡ್. ಅದನ್ನು ಹೇಳೋದ್ರಲ್ಲಿ ವಿಶೇಷ ಏನೂ ಇಲ್ಲ. ಯಾಕೆಂದಾಗ ಉಳುಮೆ ಮಾಡೋನಿಗೆ ಭೂಮಿ ಬರಬೇಕು. ನೇಗಿಲ ಯೋಗಿ ಅಂತ ಹೇಳ್ಬಿಟ್ಟು ಕುವೆಂಪು ಕರೆದ್ರಲ್ಲ, ಆ ಯೋಗಿ ಕೊಡಬೇಕು, ಬೇರೆ ಯಾರಲ್ಲ. ನಾವು ಬೆಳೆದು ನಿಮಗೆ ಆಹಾರ ಕೊಡ್ತೀವಿ, ಹಣ್ಣು ಕೊಡ್ತೀವಿ, ಹಾಲು ಕೊಡ್ತೀವಿ, ಕಿತ್ಗಳು ಬಾಡಿ ಇರ್ತೀರಿ, 5-6 ಕಡೆ ಇರ್ತೀರಿ. ಕರ್ನಾಟಕ ರಾಜ್ಯದ ರೈತರು ಆ ಭೂ ಸುಧಾರಣೆಯಿಂದ ಪಡೆದಂಥ ಭೂಮಿಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. 1,00,000 ಕೋಟಿ ಹೋದರೂ ಪರವಾಗಿಲ್ಲ, ಕೃಷಿ ಯೋಗ್ಯ 1 ಎಕರೆ ಭೂಮಿ ಹೋಗಬಾರ್ದು ನಾವು. ಯಾಕೆಂದರೆ 1 ಎಕರೆ ಹೋಗ್ಬಿಟ್ರೆ 10 ಎಕರೆ ಹೋಗುತ್ತೆ, 10 ಎಕರೆ 100 ಎಕರೆ ಹೋಗುತ್ತವೆ. 100 ಎಕರೆ ಹೋಗೋದ್ರಿಂದ ಒಂದಲ್ಲ ಒಂದಿನ ಈ ದೇಶದ ಆಹಾರ ಭದ್ರತೆ ಕಂಟಕ ಬರ್ತವೆ. ರಿಯಲ್ ಎಸ್ಟೇಟ್ನ ಹಿನ್ನೆಲೆ ಇಟ್ಕೊಂಡು ಬರಬೇಡಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿ, ಆ ಮೂಲಕ ಕೈಗಾರಿಕೆ ಅಭಿವೃದ್ಧಿ, ಅದು ನಿಜವಾದ ಅಭಿವೃದ್ಧಿ ಮಾಡಿ. ನಮಸ್ಕಾರ. ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಈ ಎಡಿಷನಲ್ಲಿ ನಾವು ಲ್ಯಾಂಡ್ ಅಕ್ವಿಸಿಷನ್, ಭೂ ಸ್ವಾಧೀನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭೂ ಸ್ವಾಧೀನ ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಹಳ್ಳಿಲಿರಲಿ ಪಟ್ಟಣದಲ್ಲಿರಲಿ ಏನಿದು ಲ್ಯಾಂಡ್ ಅಕ್ವಿಸಿಷನ್ ಅಂತ ಬರುತ್ತದು. ತಕ್ಷಣಕ್ಕೆ ನಮಗೆ ಸಿಟಿನಲ್ಲಿ ಇರೋರ್ಗೆ ಅನ್ನಿಸ್ಬೋದು, ಸ್ಪೆಷಲಿ ಬೆಂಗಳೂರಿನವ್ರಿಗೆ, ಮೆಟ್ರೋ ನಮ್ಮೂರಿಗೂ ಬರುತ್ತಾ, ನಮ್ಮ ಏರಿಯಾಗೂ ಬರುತ್ತಾ, ಅದಕ್ಕೆ ಲ್ಯಾಂಡ್ ಅಕ್ವಿಸಿಷನ್ ಅಂತ ಸರ್ಕಾರ ಮಾತಾಡ್ತಾ ಇದೆ ಅಂತ. ಹಳ್ಳಿಲಿರೋರ್ಗೆ ಅನ್ನಿಸ್ಬಹುದು, ಸರ್ಕಾರ ಏನೋ ಮಾಡೋಕ್ಕೆ ಹೊರಟಿದೆ, ನಮ್ಮ ಜಮೀನು ತೊಗೊಂಡ್ಬಿಡ್ತೋ ಏನೋ ಅಂತ ಅವ್ರಿಗೆ ಅನ್ನಿಸ್ಬಹುದು. ಸೊ ಈ ಲ್ಯಾಂಡ್ ಅಕ್ವಿಸಿಷನ್ ಅನ್ನೋದು ಒಂಥರ ರಿಲೇಟಿವ್ ಟರ್ಮ್ ಆಗೋಗ್ಬಿಟ್ಟಿದೆ. ಒಂದೊಂದು ಕಡೆ ಒಂದೊಂದು ಥರ ಜಿಯೋಗ್ರಫಿಕಲ್ ಬ್ಯಾಕ್ಗ್ರೌಂಡ್ ಜೊತೆಗೆ ಅದು ಹೋಗ್ತಾ ಹೋಗುತ್ತೆ. ಬೇಸಿಕಲಿ ಲ್ಯಾಂಡ್ ಅಕ್ವಿಸಿಷನ್ ಅಂತ ಹೇಳಿದಾಗ ಗೌರ್ಮೆಂಟ್ ಏನಾದರೂ ವೆಲ್ಫೇರ್ ಆ್ಯಕ್ಟಿವಿಟೀಸು, ಬಿಲ್ಡಿಂಗ್ಸ್ ಆ ಥರದ್ದೇನಾದರೂ ಮಾಡಬೇಕು ಅಂತ ಹೇಳಿದಾಗ ಇಟ್ ಹ್ಯಾಸ್ ಗಾಟ್ ಎವ್ರಿ ರೈಟ್ ಟು ಅಕ್ವೈರ್ ದ ಲ್ಯಾಂಡ್ ಫಾರ್ ವೆಲ್ಫೇರ್ ಆಫ್ ದ ಸೊಸೈಟಿ ಕಮ್ಯುನಿಟಿ ಅಂತ ಹೇಳುತ್ತೆ. ಇದು ಇವತ್ತು ನೆನ್ನೆದಲ್ಲ, ಈ ಕಾಯ್ದೆ ಬಂದಿರೋದು ಈಸ್ಟ್ ಇಂಡಿಯಾ ಕಂಪನಿ 1894 ಬಂದಿದೆ. ಅದಾದಮೇಲೆ 2013 ಸುಪ್ರೀಂ ಕೋರ್ಟ್ದು ಬಂತು. ಹಾಗಾಗಿ ನಾನಾಗಲಿ ನೀವಾಗಲಿ ಇದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ತಲುಪಿದೆ. ಆಯಿತು, ಈ ಲ್ಯಾಂಡ್ ಅಕ್ವಿಸಿಷನ್ನ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ. ಇವತ್ತು ನಾವು ನೋಡ್ತಾ ಇರೋದು ಫಾರ್ಮರ್ಸ್ ಪರ್ಸ್ಪೆಕ್ಟಿವಿಂದ ಅಂತ ಹೇಳಿದಾಗ ನಿಮಗೂ ಸುಮಾರು ಜನಕ್ಕೆ ಗೊತ್ತಿರುತ್ತಿಲ್ಲ ಅಂತ ನಾನು ಹೇಳಲ್ಲ. ದೇವನಹಳ್ಳಿದು ಲೇಟೆಸ್ಟ್ ಒಂದು, ಅದೇ ತರಹ ಆನೇಕಲ್ ಆಗ್ಬೋದು, ಬಳ್ಳಾರಿ ಆಗ್ಬೋದು, ಈ ಥರ 5-6 ಡಿಫ್ರೆಂಟ್ ಸ್ಪಾಟ್ಸ್, ಆ ಥರದ್ದು ಎಲ್ಲ ಕಡೆಗೂ ನಮ್ಮೂರಲ್ಲೂ ಆಗಿದೆ. ಬರೀ ಒಂದಲ್ಲ ಎರಡಲ್ಲ, 500 ಎಕರೆ, ಥೌಸಂಡ್ಸ್ ಆಫ್ ಏಕರ್ಸು ತೆಗೆದುಕೊಂಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿ ನೀರು ಫೆಸಿಲಿಟಿ ಇತ್ತು, ಮತ್ತು ಹೈನುಗಾರಿಕೆ ಅಂತ ಹೇಳ್ತಾರಲ್ಲ ಅದು ಕೂಡ ತುಂಬ ಚೆನ್ನಾಗಿತ್ತು. ಫರ್ಟೈಲ್ ಲ್ಯಾಂಡ್ ಇತ್ತು. ನಾವು ಚೆನ್ನಾಗಿ ಅಲ್ಲಿಂದ ಅಗ್ರಿ ಲ್ಯಾಂಡಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ನಮಗೊಬ್ಬರಿಗೆ ಎಲ್ಲ ಬೇಕಾದಷ್ಟು ಜನಕ್ಕೆ ಅದು ಉದ್ಯೋಗ ಕೂಡ ಕೊಟ್ಟಿತ್ತು. ಇನ್ಸ್ಪೈಟ್ ಆಫ್ ದ್ಯಾಟ್ ಅದನ್ನು ಅಕ್ವೈರ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ. ಇದೆಲ್ಲ ಯಾತಕ್ಕೆ ತೆಗೆದುಕೊತಾ ಇದೆ ಅಂತ ಹೇಳಿದ್ರೆ, ಇಂಡಸ್ಟ್ರೀಸ್ ಮಾಡೋದಕ್ಕೆ, ಸ್ಮಾಲ್ ಸ್ಕೇಲ್ ಆಗಬಹುದು, ಬಿಗ್ ಸ್ಕೇಲ್ ಆಗಬಹುದು, ಈ ಥರ ಲಾರ್ಜ್ ಇಂಡಸ್ಟ್ರೀಸ್ ಈ ಥರಕ್ಕೆ ತೆಗೆದುಕೊತಾ ಇರೋದು ವೆಲ್ಫೇರ್ ಆ್ಯಕ್ಟಿವಿಟೀಸ್ಗೆ ಅಂತ ಬರುತ್ತೆ. ಇದನ್ನು ತಕ್ಷಣ ಕೊಡ್ತಾರಾ? ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ 1:10 ಅನ್ನೋ ಥರ ತುಂಬ ಇಂಬ್ಯಾಲೆನ್ಸಲ್ಲಿದೆ. ಹೇಗೆ ಏನು ಎತ್ತ ಫಾರ್ಮರ್ಸ್ ಪರ್ಸ್ಪೆಕ್ಟಿವಿಂದ ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಏನು, ಯಾತಕ್ಕೆ ರೈತರಿಗೆ ಅಷ್ಟೊಂದು ಪರಿಹಾರ ಕೊಡ್ತೀವಿ ಅಂತಂದ್ರೂ ಕೂಡ ಅಜಿಟೇಷನ್ ಇದೆ. ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಯಾವುದೇ ಪಾರ್ಟೀಸ್ ಬರಲಿ, ಇದನ್ನು ಎಷ್ಟರ ಮಟ್ಟಿಗೆ ಗೌರ್ಮೆಂಟ್ ಆಗಲಿ ಈ ಒಂದು ಮೂಮೆಂಟ್ನ, ಈ ಒಂದು ಲ್ಯಾಂಡ್ ಅಕ್ವಿಸಿಷನನ್ನು ಆಲ್ ಪಾರ್ಟಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೇಗೆ ನಡೀತಾ ಇದೆ ಅನ್ನೋದು ಮಲ್ಟಿಪಲ್ ಲೇಯರ್ಸಲ್ಲಿ ಇದೆ. ಅದನ್ನು ಇದ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿರೋಂತಹ ಪ್ರಕಾಶ್ ಕಮ್ಮರಡಿ ನಮ್ಮ ಜೊತೆ ಇದ್ದಾರೆ. ಇವ್ರದ್ದು ಒಂದು ರೆಸ್ಪಾನ್ಸಿಬಿಲಿಟಿ ಏನಂತ ಹೇಳಿದ್ರೆ, ತೆಗೆದುಕೊಂಡಿರೋದು ಇವತ್ತಿಲ್ಲಿರೋದು ಅಂತ ಹೇಳಿದ್ರೆ, ನಮ್ಮ ಕಂಪ್ಲೀಟ್ ಕರ್ನಾಟಕದಲ್ಲಿ, ಸಂಪೂರ್ಣ ಕರ್ನಾಟಕದ ರೈತರದ್ದು ಕಾನ್ಫಿಡೆನ್ಸ್ ತೆಗೆದುಕೊಂಡಿದ್ದಾರೆ.
ಮತ್ತು ಮೈಕ್ರೋ ಲೆವೆಲಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ಅದು ಒಂದು ಸಾಮಾಜಿಕ ಆಗ್ಬೋದು, ಆರೋಗ್ಯ ಆಗ್ಬೋದು, ಶೈಕ್ಷಣಿಕ ಆಗ್ಬೋದು, ಈ ಎಲ್ಲ ಪರ್ಸ್ಪೆಕ್ಟಿವ್ಸಿಂದ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ಕೃಷಿ ಇದನ್ನು ಅವರು ಅನಲೈಸ್ ಮಾಡಿದ್ದಾರೆ. ರೀಸೆಂಟಾಗಿ ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ 20ನೇ ತಾರೀಕಲ್ಲಿ ಸ್ಟೇಟ್ ಲೆವೆಲ್ದು ಒಂದು ಥಿಂಕ್ ಕನ್ಸೋರ್ಟಿಯಮ್ ಅಂತ ಹೇಳ್ತೀವಲ್ಲ, ಮೀಟಿಂಗ್ ಅಂತ ಹೇಳ್ತೀವಲ್ಲ, ಅದನ್ನು ಬೇರೆ 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 ದೃಷ್ಟಿಕೋನದಿಂದ ಮಾತಾಡಿದ್ದುಂಟು. ಅದು ಮಾಡೋದಕ್ಕೆ ಆ ಒಂದು ಮೀಟಿಂಗು, ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವೇ ಹೇಳಿಬಿಡಿ, ಅದನ್ನು ಆರ್ಗನೈಸ್ ಮಾಡಿದವ್ರು ನೀವೇ. ಆಗಸ್ಟ್ 20 ಒಂದು ಶಿಯರ್ ಇನ್ಸಿಡೆನ್ಸ್. ಆಗಸ್ಟ್ 20 ದೇವರಾಜ ಅರಸು ಅವರ ಹುಟ್ಟುದಿನ. ಬಹುಶಃ ಈ ಅಗ್ರೇರಿಯನ್ ಇಶ್ಯೂಸ್ ಬಗ್ಗೆ ಕರ್ನಾಟಕದ ಕಂಟೆಕ್ಸ್ಟಲ್ಲಿ ಯೋಚನೆ ಮಾಡೋಂಥವ್ರು, ಅಧ್ಯಯನ ಮಾಡೋಂಥವ್ರು, ಈ ರಾಜಕೀಯ ಬೆಳವಣಿಗೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು 50ರ ನಂತರ ಯೋಚನೆ ಮಾಡಬೇಕು ಅಂತಾದಾಗ ದೇವರಾಜ ಅರಸು ಮರೆಯೋಕ್ಕಾಗಲ್ಲ. ಆದರೆ ಬಹುಶಃ ಇಡೀ ದೇಶಕ್ಕೆ ಒಂದು ಪ್ರೋಗ್ರೆಸಿವ್ ಆದಂಥ, ಬೇರೆ ರಾಜ್ಯಗಳು ಅದನ್ನು ಅನುಸರಿಸಬಹುದಂಥ ಒಂದು ಭೂ ಸುಧಾರಣೆಯ ನೀತಿಯನ್ನು, ಕಾನೂನನ್ನು ಜಾರಿಗೆ ತಂದಂಥ ವ್ಯಕ್ತಿ ಅರಸು. ಭೂ ಸುಧಾರಣೆ ಅಂದರೆ ನೀವೇ ಹೇಳಿದ್ರಿ, ಯಾರು ನಿಜವಾಗಿ ಕೃಷಿ ಮಾಡ್ತಾರೋ, ಉಳುಮೆ ಮಾಡ್ತಾನೋ, ಆ್ಯಕ್ಚುಯಲ್ ಟಿಲ್ಲರ್ ಇಸ್ ದಿ ಓನರ್ ಆಫ್ ದಿ ಲ್ಯಾಂಡ್. ಅದನ್ನು ಹೇಳೋದ್ರಲ್ಲಿ ವಿಶೇಷ ಏನೂ ಇಲ್ಲ. ಯಾಕೆಂದಾಗ ನಿಜವಾಗಿ ಉಳುಮೆ ಮಾಡೋನಿಗೆ ಭೂಮಿ ಬರಬೇಕು. ನೇಗಿಲ ಯೋಗಿ ಅಂತ ಹೇಳ್ಬಿಟ್ಟು ಕುವೆಂಪು ಕರೆದ್ರಲ್ಲ, ಆ ಯೋಗಿ ಕೊಡಬೇಕು, ಬೇರೆ ಯಾರಲ್ಲ. ಯಾರೋ ಒಬ್ಬ ಭೂ ಮಾಲೀಕ, ನನ್ನ ಮಾಲೀಕತ್ವ ನನ್ನ ಕೈಯಲ್ಲಿ ಉಂಟು ಅಂತ ಹೇಳ್ಬಿಟ್ಟು ಆ ಮಾಲೀಕತ್ವದ ಮೂಲಕ ದುಡಿಯುವ ವರ್ಗಕ್ಕೆ ಆ ದುಡಿಮೆಯ ಪ್ರತಿಫಲ ಅವ್ರಿಗೆ ಸಿಗಬೇಕು. ಕೃಷಿಯಲ್ಲಿ ದುಡಿಮೆ ವರ್ಗ ಅಂದರೆ ರೈತನ ಪ್ರತಿಫಲ ಸಿಗಬೇಕು. ಆದರೆ ಅದು ಇರಲಿಲ್ಲ. ಆತ ದುಡಿಮೆ ಮಾಡ್ತಾನೆ, ಒಡೆತನ ಯಾರ ಹತ್ರ ಇರುತ್ತೆ, ಅದು ಈ ಫ್ಯೂಡಲ್ ಸಿಸ್ಟಮ್ ಅಂತ ಏನಂತ ಹೇಳ್ತೀವಿ, ಊಳಿಗಮಾನ್ಯ ಪದ್ಧತಿಯ ಒಂದು ವ್ಯವಸ್ಥೆನ ಬಿಟ್ಟರೆ, ನಾನು ದುಡಿಮೆ ಮಾಡೋರು ಒಬ್ಬರು, ಅದರ ಒಂದು ಓನರ್ಶಿಪ್ ಬೇರೆ ಕಲಿತು. ಅದನ್ನು ಹೋಗಲಾಡಿಸಿ ತಂದಂಥ ಒಂದು ವ್ಯಕ್ತಿಯ ಜನ್ಮದಿನ ಆಗಸ್ಟ್ 20. ಅವತ್ತು ನಾವು ಚರ್ಚೆ ಮಾಡಿದ್ದು ಅಂದ್ಬಿಟ್ರೆ, ಭೂಮಿಯನ್ನು ರೈತ ಪಡೆದು ಅದರ ಒಂದು ಒಡೆತನ ಅನುಭವಿಸ್ತಿದ್ದಂಥ ರಾಜ್ಯದಲ್ಲಿ ಭೂ ಸ್ವಾಧೀನ, ನೀವು ಬಹಳ ಪಾಲಿಶ್ಡ್ ವರ್ಡ್ ಹೇಳ್ತೀರಿ, ರೈತರ ಹೋಗ್ಬಿಟ್ರೆ ಭೂ ಸ್ವಾಧೀನ ಅಂದ್ಬಿಟ್ರೆ ನಮ್ಮಿಂದ ಭೂಮಿಯನ್ನು ಕಿತ್ತುಕೊಳ್ಳೋದು ಅಂತ. ಕಬಳಿಕೆನೇ ಬೇರೆ ವಿಚಾರ. ಕಬಳಿಕೆ ಅಂದ್ಬಿಟ್ಟು ಹುನ್ನ ಅಂದ್ಬಿಟ್ಟು ಕಿತ್ತುಕೊಳ್ಳೋದು ಬಿಟ್ಟು ಇದ್ದಿರೋದು ನಿಮ್ಮ ಕೈಯಲ್ಲಿ ಇರತಕ್ಕಂಥ ಪುಸ್ತಕಗಳನ್ನು ಕಿತ್ತುಕೊಳ್ಳೋದು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಈಗಾಗಲೇ ನೀವು ನೋಡಿದಾಗೆ 5-6 ಕಡೆಯಲ್ಲಿ ರೈತರು ಯಾವುದೇ ಕಾರಣಕ್ಕೆ ನಮ್ಮಿಂದ ಭೂಮಿನ ಕಿತ್ಕೊಳ್ಬೇಡಿ, ನಮ್ಮ ಒಂದು ಬದುಕಿನ ಆಸರೆ ಹೊರಟೋಗುತ್ತೆ, ಮಾತ್ರ ಅಲ್ಲ ನಾವು ಬೆಳೆದು ನಿಮಗೆ ಆಹಾರ ಕೊಡ್ತೀವಿ, ಹಣ್ಣು ಕೊಡ್ತೀವಿ, ಹಾಲು ಕೊಡ್ತೀವಿ, ಕಿತ್ಕೊಳ್ಬೇಡಿ ಅಂತೀರಿ 5-6 ಕಡೆ ಹೇಳ್ತೀರಿ. ಕರ್ನಾಟಕ ರಾಜ್ಯದ ರೈತರು ಆ ಭೂ ಸುಧಾರಣೆಯಿಂದ ಪಡೆದಂಥ ಭೂಮಿಯನ್ನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಬಹುಶಃ ಬಹಳ ವಿರೋಧಾಭಾಸ. ಭೂಮಿಯನ್ನು ಕೊಟ್ಟಂಥ ಅರಸುವ ಒಂದು ಜನ್ಮದಿನದಿಂದ ನಾವು ಭೂ ಸ್ವಾಧೀನದ ವಿಚಾರ ಚರ್ಚೆ ಮಾಡ್ತಿದ್ವಿ. ಯಾಕೆಂದಾಗ ಇದು ಕೈಗಾರಿಕೀಕರಣ, ನಗರೀಕರಣ, ಆಧುನೀಕರಣ ಇಸ್ ಅ ಫ್ಯಾಕ್ಟ್. ಈ ಆಳುವ ವರ್ಗ ಇದಾವಲ್ಲ, ಆಳುವ ವರ್ಗದ ತಪ್ಪು ಹೆಜ್ಜೆ, ಅದಕ್ಕೆ ಭೂಮಿ ಬೇಕು ಅನ್ನೋ ವಿಚಾರದಲ್ಲಿ ಇವರು ಕೈ ಹಾಕಿದ್ದಾರೆ. ನಗರೀಕರಣ, ಕೈಗಾರಿಕೀಕರಣನ ನಿಜವಾದ ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದಂಥ ನೀತಿ ನಿಲುವು ಬಂದಿರೋ ಒಂದು ಆ ಹೆಸರಿನಲ್ಲಿ ನಡೀತಕ್ಕಂಥ ಹುನ್ನಾರ. ನಾನು ಒಬ್ಬ ನಿವೃತ್ತ ಪ್ರಾಧ್ಯಾಪಕ, ಒಂದು ಸರ್ಕಾರದಲ್ಲಿ ಅತಿ ದೊಡ್ಡ ಹುದ್ದೆಯನ್ನು ಬೆಲೆ ಆಯೋಗದ ಅಧ್ಯಕ್ಷನಾಗಿದ್ದುಕೊಂಡು ಈ ಒಂದು ಶಬ್ದ ಬಳಸ್ತೀನಿ. ಆಳುವ ವರ್ಗ, ಕಾಂಗ್ರೆಸ್ ಪಕ್ಷ ಇಲ್ಲಿರ್ಬೋದು, BJP ಆಳುವ ವರ್ಗದ ತಪ್ಪು ನಡೆ ಅಂತಲೂ ಹೇಳ್ತಾ ಇಲ್ಲ. ತಪ್ಪು ನಡೆಯನ್ನು ಬಿಟ್ಟರೆ ಅರ್ಥವಾಗದೇ ಇರತಕ್ಕಂಥದ್ದು. ಇದು ಬೇಕು ಅಂತ ಮಾಡತಕ್ಕಂಥ ಹುನ್ನಾರ. ಯಾಕೆಂದಾಗ ಸ್ವತಂತ್ರ ಭಾರತದಲ್ಲಿ ಎಲ್ಲ ಹಗರಣಗಳ ಮಹಾ ತಾಯಿ ಭೂ ಹಗರಣಗಳು, ಯಾವುದೇ ಹಗರಣ ತಗೊಳ್ಳಿ. ಸೊ ಇಲ್ಲಿ ಭೂಮಿಯ ಒಂದು ರೈತರಿಂದ ತಗೊಳ್ಳೋಂಥದ್ದು, ಈ ಗ್ಲೋಬಲೈಸೇಷನ್ ಪ್ರತಿಕ್ರಿಯೆಯನ್ನು ಬಿಟ್ಟರೆ ಭೂಮಿ ಅನ್ನುವಂಥದ್ದು ಒಂದು ಉತ್ಪಾದನಾ ಸಾಧನಕ್ಕಿಂತ ಹೆಚ್ಚಾಗಿ ಕೋಟ್ಯಾಂತರ ರೂಪಾಯಿ ಮೌಲ್ಯ ಮತ್ತು ಆ ಮೌಲ್ಯ ಸದಾ ಏರುತ್ತಿರತಕ್ಕಂಥ ಒಂದು ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಆಸ್ತಿಯಾಗಿದೆ. ತಪ್ಪು ಅಂತ ಹೇಳಲಿಕ್ಕೂ ಆಗಲ್ಲ. ಯಾಕೆಂದರೆ ನೀವು 1 ಎಕರೆ ಭೂಮಿ ಇರ್ಬೋದು ಬೆಂಗಳೂರು ಸುತ್ತಮುತ್ತ, ನಿಮ್ಗೆ ಅದರಲ್ಲಿ 8 ಕ್ವಿಂಟಾಲ್ ರಾಗಿನ ಬೆಳೆಯೋಕ್ಕಾಗೋದಿಲ್ಲ. ಆದರೆ 10 ಕೋಟಿ, 15 ಕೋಟಿ, 20 ಕೋಟಿ ಅದಕ್ಕೆ ಬೆಲೆ ಬಾಳುತ್ತೆ. ನೀವು ಆಸ್ತಿಯಲ್ಲಿ ಸಿರಿವಂತರು, ಆದರೆ ಆದಾಯದಲ್ಲಿ 8 ಕ್ವಿಂಟಾಲ್ ಬರಲ್ಲ. ವಿಚಿತ್ರವಾದಂಥ ಈ ಜಾಗತೀಕರಣ, ಉದಾರೀಕರಣ ಪ್ರಕ್ರಿಯೆಗಳು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ
ನಾನೊಬ್ಬ ಅರ್ಥಶಾಸ್ತ್ರಜ್ಞ. ಅರ್ಥವೇ ಆಗದಂಥ ಆರ್ಥಿಕ ಪರಿಸ್ಥಿತಿ ಭೂ ವಿಚಾರದಲ್ಲಿ ಬಂದಿದೆ. ಭೂಮಿಯ ಮೌಲ್ಯ, ಭೂಮಿ ಅನ್ನೋದು ಒಂದು ನಾಟ್ ಮಿಯರ್ಲಿ ಎ ಪ್ರೊಡಕ್ಷನ್ಗೆ ಒಂದು ಸಾಧನ ಅಲ್ಲ, ಉತ್ಪಾದನಾ ಸಾಧನ ಅಲ್ಲ, ಇಟ್ಸ್ ದಿ ಸೇಫೆಸ್ಟ್ ಇನ್ವೆಸ್ಟ್ಮೆಂಟು. ಈ ಹಿನ್ನೆಲೆಯಲ್ಲಿ ಹೇಳ್ತೀನಲ್ಲ, ಆಳುವ ವರ್ಗಕ್ಕೆ ರಾಜ್ಯ ಇರ್ಬೋದು, ಕೇಂದ್ರ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ಯಾವುದೇ ಇರ್ಬೋದು, ಈ ಭೂಮಿಯ ಹಿಂದಡಿತಕ್ಕಂಥ ಮೌಲ್ಯದಲ್ಲಿ ಮಾಡತಕ್ಕಂಥ ವ್ಯವಹಾರಗಳು, ಅವ್ಯವಹಾರಗಳು ಎದ್ದು ಕಾಣ್ತವೆ, ಸ್ಪಷ್ಟವಾಗಿದ್ದಾವೆ. ಅದರಲ್ಲಿ ನಮ್ಮ ರಾಜ್ಯ ಏನು ಹೊರತಲ್ಲ. ಈ ಹಿನ್ನೆಲೆಯಲ್ಲಿ ಉಂಟಲ್ಲ, ಕೈಗಾರಿಕೀಕರಣದ ಹೆಸರು, ನಗರೀಕರಣದ ಹೆಸರು, ಅಭಿವೃದ್ಧಿಯ ಹೆಸರು, ಆ ಹಿನ್ನೆಲೆಯಲ್ಲಿ ಭೂಮಿಯ ಮೌಲ್ಯ, ಅಲ್ಲಿ ಹಿಂದಡಗಿರತಕ್ಕಂಥ ವ್ಯವಹಾರ ಅವ್ಯವಹಾರಗಳ ಪರಿಣಾಮವಾಗಿ ಭೂ ಸ್ವಾಧೀನ ಅನ್ನುವಂಥದ್ದು ಒಂದು ರೈತಾಪಿ ವರ್ಗಕ್ಕೆ ದಿಗಿಲು ಬೀಳತಕ್ಕಂಥ ವಿಚಾರ ಆಗಿದೆ. ಆ ಪರಿಸ್ಥಿತಿ ಎಲ್ಲ ಕಡೆನೂ ಉಂಟು. ದೇವನಹಳ್ಳಿಯಲ್ಲಿ ಒಂದು ಪರಿಹಾರ ಸಿಕ್ಕಿದೆ. ಇಲ್ಲ, ಸಾಧ್ಯನೇ ಇಲ್ಲ. ನಾವು ನೀವು ಯೋಚನೆ ಯಾಕೆ ಮಾಡಬೇಕು ಅಂದ್ಬಿಟ್ರೆ, ಈ ದೇಶದಲ್ಲಿ ಆಹಾರ ಭದ್ರತೆ ಅನ್ನುವಂಥದ್ದು ಬಹಳ ಪ್ರಮುಖವಾದ ಸಾಧನೆ. ಶಿಫ್ಟ್ ಟು ಮೌತ್ ಪರಿಸ್ಥಿತಿ ಬಂತು. ಒಂದು ವಾರಕ್ಕೆ ಸಾಕಾಗುವಷ್ಟು ಆಹಾರ ಕರ್ನಾಟಕದಲ್ಲಿ ನೆಹರು ಅವರು ಸ್ವತಂತ್ರ ಪಂಡಿತ ಸಂದರ್ಭದಲ್ಲಿತ್ತು. ಒಂದೇ ಒಂದು ವಾರಕ್ಕೆ. ಆ ನಂತರ ಏನು ಗೊತ್ತಿಲ್ಲ. ಅಮೆರಿಕ ಶಿಪ್ಗಳಲ್ಲಿ ಬೆಳೆದು 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 ಗೋರಿ ತರ್ತಾ ಇತ್ತು. ನಮಗೂ ಅಮೆರಿಕಕ್ಕೂ ಒಳ್ಳೆ ಬಾಂಧವ್ಯ ಇದ್ದಿರಲಿಲ್ಲ. ನಾವು ರಷ್ಯಾದ ಪರವಾಗಿದ್ದು ಅಂತ ಹೇಳ್ಬಿಟ್ಟು ಏನು ನಮ್ಮನ್ನು ಆ ಅಮೆರಿಕದ ಶಿಪ್ಪುಗಳು ದಾರಿ ತಪ್ಪಿ ಆ ಕಡೆ ನಮ್ಮ ಕಡೆ ಬರಲಿ, ನಮಗೆ ಸಿಗಲಿ ಅಂತ ಸಂದರ್ಭದಲ್ಲಿ ಸಮೃದ್ಧ ಆಹಾರ ಉಂಟು. ಇವತ್ತು ಗೋಡನ್ಗಳಲ್ಲಿ 140-150 ಮಿಲಿಯನ್ ಟನ್ನು, ನಾಟ್ ಲಕ್ಷ ಆಹಾರಗಳು ಇದೆ. ಆ ಒಂದು ಆಹಾರಗಳ ಸಮಸ್ಯೆನೇ ಇಲ್ಲ. ಆ ಸಮಸ್ಯೆ ಇಲ್ಲದೆ ಇರೋದು ಬಹುಶಃ ಇವೆಲ್ಲ ಈ ಆಳುವ ವರ್ಗಗಳಿಗೆ ಆಹಾರ ಭದ್ರತೆ ವಿಚಾರದಲ್ಲಿ ಚೆಲ್ಲಾಟ ಆಡೋಕ್ಕೆ ಅವಕಾಶ ಕೊಟ್ಟಿದೆ. ರೈತರು ಹೇಳ್ತಾರೆ, ನಾವು ಬೆಳಿತೀವಿ. ಯಾವ ರೈತರು ಈಗ ದೇವನಹಳ್ಳಿ ಇರ್ಬೋದು, ಈ ಕಡೆ ಆನೇಕಲ್ ಇರ್ಬೋದು, ಆಮೇಲೆ ಮಾಗಡಿ, ಎಲ್ಲ ರೈತರುಗಳು ಬೆಳೆದಂಥ ತರಕಾರಿಗಳಲ್ಲಿ ನಾವು ನೀವು ಬರ್ತಕ್ಕಂಥ ಹಣ್ಣು, ಹಾಲು, ಮುಖ್ಯವಾಗಿ ತರಕಾರಿ 60-70 ಭಾಗ ಇಲ್ಲಿಂದನೇ ಬರ್ತವೆ. ತರಕಾರಿ 100 ಭಾಗ ಬರ್ತವೆ. ಕೋವಿಡ್ ಸಂದರ್ಭದಲ್ಲಿ ಮೇಡಮ್ ನಿಮಗೆ ಜ್ಞಾಪಕ ಇರ್ಬೋದು, ಆರಾಮಾಗಿ ಮನೆ ಭಾಗ ಬರ್ತಾ ಇತ್ತಲ್ವಾ? ಹೌದು, ತುಂಬಾ ಆರ್ಗನೈಸ್ಡ್ ಆಗಿ ಬರ್ತಾ ಇತ್ತು. ಕಡಿಮೆ ಆಗಿತ್ತ, ನಮಗೆ ಬೆಲೆ ಏರುತ್ತಿತ್ತ. ಒಂದು ವೇಳೆ ಕೋವಿಡ್ ಸಂದರ್ಭದಲ್ಲಿ ಹಾಲು, ತರಕಾರಿ, ಆಹಾರಗಳು ಎಲ್ಲ ನಿಂತಿದ್ರೆ ಹಾಹಾಕಾರ ಆಗ್ತಿತ್ತು. ಈ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೋವಿಡ್ನಿಂದ ನಿರ್ವಹಿಸಿ ಬಿಟ್ಟಿದ್ವಿ, ಜಾಗಟೆ ಬಡಿಯದಂತೆ, ಇವೆಲ್ಲ ನಡೀತಿರ್ಲಿಲ್ಲ. ಮನೆಗೆ ಸಿಕ್ಕಿದೆ ಅಲ್ವಾ? ಆ ಸಂದರ್ಭದಲ್ಲಿ ರೈತರು ಬೇಡ, ರೈತರದ್ದು ಬಹಳ ಸಾಕಷ್ಟು ಜನ ಜೀವ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಜೀವಕ್ಕಿಂತ ಹೆಚ್ಚು ನಾವು ಬದುಕಬೇಕು ಮತ್ತು ಬದುಕಿಸ್ಬೇಕಾದ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಇವು ಯಾವುದು ಪರಿಜ್ಞಾನ ಇಲ್ಲದೆ ಇರೋದ್ರಿಂದ ಈ ಸುತ್ತಮುತ್ತ ಭಾಗದಲ್ಲಿ ಎರಡೆರಡು ಬೆಳೆ ತೆಗಿತಕ್ಕಂಥ ತರಕಾರಿ, ಫಲವತ್ತಾದ ತರಕಾರಿಯನ್ನು, ಭೂಮಿಯನ್ನು ಕೈಗಾರಿಕೆಗಳಿಗಂತೆ, ಆ ಕಾರಿಡಾರ್ ಅಂತೆ, ಈ ಕಾರಿಡಾರ್ ಅಂತೆ ದರ್ಪದ ಮಾತಾಡ್ತಿದ್ದಾರೆ. ಹಾಗಾಗಿ ಇವಕ್ಕೆಲ್ಲದಕ್ಕೂ ಸ್ವಲ್ಪ ಸರಿಯಾದ ರೀತಿ ಉತ್ತರವನ್ನು ದೇವನಹಳ್ಳಿ ಕೊಟ್ಟಿದ್ದಾರೆ. ರೈತರು ಎತ್ತಿಕೊಳ್ತಿದ್ದಾರೆ. ಇವತ್ತು ಕೂಡ ಅರ್ಥ ಆಗಿದ್ದ ಅನಿಸಿಲ್ಲ ಸರ್ಕಾರಕ್ಕೆ. ಈಗ ನಮ್ಮ ಸರ್ಕಾರದ ನೀತಿ ನಿಲುವುಗಳು, ಮಾತುಗಳು ಬರ್ತಕ್ಕಂಥದ್ದು, ನಡೆನುಡಿಗಳು ನೋಡಿ. ಯಾಕೆಂದರೆ ಇವರಿಗೆ ಹಣದ ಒಂದು, ಯಾಕೆಂದರೆ ಇವಾಗಿನ ರಾಜಕೀಯ ವ್ಯವಸ್ಥೆ, ಚುನಾವಣಾ ರಾಜಕೀಯ, ಹಣ ಬಂದಿದ್ದಿಲ್ಲ. ಆ ಹಣದ ನೇರ ಇದು ಇಲ್ಲಿ ಎಲ್ಲ ಅಡಗಿದೆ. ಸೊ ಈ ಸಂದರ್ಭದಲ್ಲಿ ನಾವು 20ನೇ ತಾರೀಕು ಒಂದು ಸಮಾಲೋಚನೆ, ರೈತರನ್ನ ಮಾತ್ರ ಅಂತ ಇಲ್ಲೊಂದು ಮತ್ತೊಬ್ಬರು ಬಹಳ ಮುಖ್ಯ, ನಿಮ್ಮ ಒಂದು ಚಾನಲ್ ಮೂಲಕ ಹೇಳ್ತೀನಿ. ಇವೆಲ್ಲ ನಡೀತಿರೋದು ಯಾರಿಗೆ? ಕೈಗಾರಿಕೋದ್ಯಮಿಗಳಿಗೆ ಅಂತ. ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಇನ್ಫೋಸಿಸ್ ಅಂತೆ, ಅಜಿಂ ಪ್ರೇಮ್ಜಿ ಅಂತೆ, ಕಿರಣ್ ಮೋಜ್ದಾರ್ ಅಂತೆ, ಅಂಥ ಮಹಾನ್ ಘಟಕಗಳಿಂದ ಹಿಡಿದು ಸಣ್ಣ ಪುಟ್ಟ ಮಧ್ಯಮ, ನೀವು ಪೀಣ್ಯಕ್ಕೆ ಹೋಗ್ಬಿಡಿ, ಸಣ್ಣ ಎಲ್ಲ ಕೈಗಾರಿಕೆಗಳು ಹೇಳ್ತಾರೆ ನಿಮ್ಮ ಹೆಸರಲ್ಲಿ ನಡೀತಿದೆ. ಯಾರು ಕೈಗಾರಿಕೆ ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹೆಸರಲ್ಲಿ ಭೂಮಿಯನ್ನು ತೆಗೆದುಕೊಂಡು ಹಿಂದೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಭೂಮಿ ಹಿಂದೆ ಹಗರಣಗಳಿದ್ದಾವೆ. ಕೋಟ್ಯಾಂತರ, ಸಾವಿರಾರು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರ, ಅವ್ಯವಹಾರಗಳಿದ್ದಾವೆ. ಇಲ್ಲ ಅಂತ ಹೇಳೋ ಸಾಧ್ಯನೇ ಇಲ್ಲ. ಒಬ್ಬ ಸಾಮಾನ್ಯ ರಸ್ತೆ ಹೋಗೋನಿಗೆ ಗೊತ್ತಾಗ್ತವೆ. ಇವೆಲ್ಲ ನಡೀತಿದ್ದಾವೆ. ಆಹಾರ ಭದ್ರತೆ ವಿಚಾರಗಳಿದ್ದಾವೆ. ಭೂಮಿ ಬೇಡ ಅಂತ ಹೇಳ್ತಾ ಇಲ್ಲ. ನಿಮಗೆ ಬೆಂಗಳೂರು ಭೂಮಿನೇ ಬೇಕಾಗಿದೆಯಾ, ಫಲವತ್ತಾದ ಭೂಮಿನೇ ಬೇಕಾಗಿದೆ ಅಂತ ಆ ಪ್ರಶ್ನೆನೇ ಎತ್ತಬೇಕು. ಹಾಗೆ ನಾವು ಅವತ್ತು ಮಾಡಿರ್ತಕ್ಕಂಥದ್ದು ಕೈಗಾರಿಕೆಯ ಒಂದು ಸೆನ್ಸಿಬಲ್ ಆಗಿ ಯೋಚನೆ, ಅವರಲ್ಲೂ ಕೂಡ ಯೋಚನೆಗಳು ಇಲ್ಲ, ತಪ್ಪೋಗಿದೆ. ಅವರು ಕೂಡ ಭಾಗಿಯಾಗಿದ್ದಾರೆ. ಕೈಗಾರಿಕೆಗೆ ಒಂದು ಸಣ್ಣ ಕೈಗಾರಿಕೆ 100 ಎಕರೆ 1000 ಎಕರೆ ಬೇಕಾಗಿದೆ ಭೂಮಿ. ಯಾಕೆ?
ಕೈಗಾರಿಕೆ ಅಂದ ತಕ್ಷಣ ಅವನಿಗೆ ಬೇಕಾಗಿರೋದು ಬಿಲ್ಡಿಂಗು, ಟೆಕ್ನಾಲಜಿ, ಹಣ, ತಂತ್ರಜ್ಞಾನ ಬೇಕಾಗಿದೆ. 106 ಎಕರೆ ಇನ್ಫೋಸಿಸ್ ಭೂಮಿ ಎಷ್ಟುಂಟು ಮೈಸೂರಲ್ಲಿ? ಈಗ ಅವರೆಲ್ಲ ಕೂತ್ಕೊಳ್ಬೇಕಾಗಿದ್ದು ಈ ಪ್ರಶ್ನೆನೂ ನಾವು ಎತ್ತಬೇಕಾಗಿದೆ. ಯಾಕೆ ನಿಮ್ಗೆ ಭೂಮಿ ಬೇಕು, ಎಷ್ಟು ಭೂಮಿ ಬೇಕಾಗಿದೆ? ಅಂದರೆ ಇದಕ್ಕೆ ಸೈಂಟಿಫಿಕ್ ಆಗಿ ಯಾಕೆ ಯಾರು ಕೆಲಸ ಮಾಡ್ತಾ ಇಲ್ಲ? ಸೈಂಟಿಫಿಕ್ ಏನು ಮೇಡಮ್ ಬೇಕಾಗಿ ಹಾಗಲ್ಲ, ಇವಾಗ ತಮಿಳ್ನಾಡನ್ನ ನೀವುಗಳೇ ಎಕ್ಸಾಂಪಲ್ ಆಗಿ ತಗೋತೀರಾ, ಮತ್ತು ನಮ್ಗಳಿಗೂ ಗೊತ್ತಿದೆ ಎಂಟೈರ್ ತಮಿಳ್ನಾಡಿನಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಸ್ಪೆಷಲೈಸ್ ಆಗಿದೆ. ಕರೂರಲ್ಲಿ ಒಂದು, ಕೊಯಂಬತ್ತೂರಲ್ಲಿ, ಮಧುರೈನಲ್ಲಿ ಒಂದು ಅಂತ. ಅದೇ ತರಹ ನಮ್ಮ ಕರ್ನಾಟಕದಲ್ಲಿ ಯಾತಕ್ಕೆ ಡಿಸೆಂಟ್ರಲೈಸ್ ಆಗಿಲ್ಲ? ಕೈಗಾರಿಕಾ ಇದು KIDB ಒಂದು ಪ್ರಯತ್ನನೇ 20 ತಾರೀಕು ನಾವು ಮಾಡಿರೋಂಥದ್ದು. ರೈತರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಾ ಇಲ್ಲ, ಕೈಗಾರಿಕೆ ಬೇಕೇ ಬೇಕು, ಅನುಮಾನಗಳಿಲ್ಲ. ಸರ್ಕಾರದ ಪಾತ್ರನೂ ಇದ್ದಾವೆ. ಆದರೆ ಒಂದು ಸಮಗ್ರವಾದ ಭೂ ಸ್ವಾಧೀನ ನೀತಿ ಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಎ ಕಂಪ್ರಿಹೆನ್ಸಿವ್ ಲ್ಯಾಂಡ್ ಅಕ್ವಿಸಿಷನ್ ಪಾಲಿಸಿಗಳು ಬೇಕು ಅಂತ. ಸೊ 2013ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮೇಧಾ ಪಾಟ್ಕರ್ ಅಂತ ದೊಡ್ಡ ಹೋರಾಟಗಾರ್ತಿಯವರು ತಂದಿರತಕ್ಕಂಥ ರೈಟ್ ಟು ಫೇರ್ ಕಾಂಪನ್ಸೇಷನ್, ರೈತರಿಗೆ ತೃಪ್ತಿಯಾಗತಕ್ಕಂಥದ್ದು, ರೀಸೆಟ್ಲ್ಮೆಂಟು, ಪುನರ್ ವಸತಿ, ಅವರಿಗೆ ಬೇಕಾದಂಥ ಸೌಲಭ್ಯ ಕೊಡ್ತಕ್ಕಂಥದ್ದು ಮತ್ತು ಸರಿಯಾದ ರೀತಿಯ ಪರಿಹಾರ ಕೊಡ್ತಕ್ಕಂಥ ಕಾಯ್ದೆ ತಂದು ಎಲ್ಲ ರಾಜ್ಯಗಳು ಒಂದಕ್ಕಿಂತ ಒಂದು ಮುಂದೋಗಿ ಆ ಕಾಯ್ದೆಯ ನಿರ್ನಾಮ ಮಾಡಾಕಿದ್ದಾರೆ. ಒಂದುಂಟು, ಇದನ್ನು ನೀವು ಬಹುಶಃ ಇವತ್ತು ನೀವು ಎತ್ತಬೇಕಾದ ಪ್ರಶ್ನೆ, ಆ ಕೈಗಾರಿಕಾ ಆ ಒಂದು ವ್ಯವಸ್ಥೆ ಏನಿದೆ, ಅಜಿಂ ಪ್ರೇಮ್ಜಿ ಇರ್ಬೋದು, ದೊಡ್ಡ ದೊಡ್ಡ ಹೆಸರು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದು ಕೂಡ ಅವ್ರು ಯೋಚನೆ ಮಾಡಬೇಕು, ಎಲ್ಲಿದ್ದಾರೆ ಅವರು, ಎಲ್ಲಿಂದ ಊಟ ಮಾಡ್ತಿದ್ದಾರೆ, ಎಲ್ಲಿಂದ ಹಣ್ಣು ಬರುತ್ತೆ, ಎಲ್ಲಿಂದ ಹಾಲು ಬರ್ತಿದೆ, ಯೋಚನೆ ಮಾಡ್ಕೊಂಡು ಈ ಭೂ ಸ್ವಾಧೀನ ವಿಚಾರದ ಬಗ್ಗೆ ಗಮನ ಹರಿಸಬೇಕಾಗಿದೆ. ಓಕೆ, ಇವಾಗ ಇಲ್ಲಿ ಆ ಥರ ತಗೋತು ಅಂತಂದರೆ ಇಲ್ಲೊಂದು ಆರ್ಗ್ಯುಮೆಂಟು ಬರುತ್ತೆ. ಈಗ ನಮ್ಮ ದೇಶದಲ್ಲಿ 91 ಆದಮೇಲೆ, ಜಾಗತೀಕರಣ ಆದಮೇಲೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಲಿಟ್ರಸಿ ಜಾಸ್ತಿ ಆಗಿದೆ, ಓದೋರು ಜಾಸ್ತಿ ಆಗಿದ್ದಾರೆ. ಎಸ್ಪೆಷಲಿ ಕರ್ನಾಟಕ ಅಂತ ತಗೋತು ಅಂದರೆ ಲಿಟ್ರಸಿ ರೇಟು, ಗ್ರ್ಯಾಜುಯೇಟ್ಸು, ಟೆಕ್ನಿಕಲಿ ಕ್ವಾಲಿಫೈಡ್ ಜನ ಜಾಸ್ತಿ ಇದ್ದಾರೆ. ಎಂಟೈರ್ ಇಂಡಿಯಾಗೆ ಬೆಂಗಳೂರು, ಕರ್ನಾಟಕ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದೆ, ನೀವು ಹೇಳಿರೋಂತಹ ಒಂದು ಆರ್ಗನೈಸೇಷನ್ಸಿಂದ, ಕಂಪನೀಸಿಂದ. ಇಲ್ಲಿ ಒಂದು ಕಾಂಟ್ರಡಿಕ್ಷನ್ ಇದೆ. ನೀವು ಹೇಳೋ ಮಾತುವೇ ಸರಿಗಿದೆ, ಅಲ್ಲಿಂದ ಉದ್ಯೋಗ ಕೊಡ್ತಾ ಇದ್ದೀವಿ ಹೀಗೆ ಅಂತಲೂ ಸರಿಗಿದೆ. ಈ ಮಧ್ಯದಲ್ಲಿ ಗ್ಯಾಪ್ ಎಲ್ಲಿದೆ? ಅಲ್ಲ, ಈ ಉದ್ಯೋಗಕ್ಕೂ ಭೂ ಸ್ವಾಧೀನಕ್ಕೂ ಏನು ಮೇಡಮ್? ಹಂಗಲ್ಲ, ಇವಾಗ ಅವ್ರು ಹೇಳ್ತಾ ಇರೋದು, ಇವಾಗ ನಾವು ಶುರು ಮಾಡಿರೋದು ಎಷ್ಟೊಂದು ಲ್ಯಾಕ್ಸ್ ಟುಗೆದರ್ ಜನಕ್ಕೆ, ಯೂತ್ಸ್ಗೆ, ಕಮ್ಯುನಿಟೀಸ್ಗೆ ನಾವು ಆಪರ್ಚುನಿಟೀಸ್ ಕೊಡ್ತಾ ಇದ್ದೀವಿ ಅಂತ. ಇವಾಗ ನೀವು ಹೇಳ್ತಾ ಇದ್ದೀರಾ ಈ ಭೂ ಸ್ವಾಧೀನ ಎಕರೆ ಕರ್ನಾಟಕದಲ್ಲಿ KIDB ಅಂತ ಹೇಳ್ಬಿಟ್ಟು, ಹೌದು, ಕರ್ನಾಟಕ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಸ್ತುವಾರಿರತಕ್ಕಂಥ ಪ್ರಮುಖವಾದಂಥ ಸಂಸ್ಥೆ. ಹೌದು, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಸುತ್ತಮುತ್ತಲಿನ ಹಳ್ಳಿಯ ರೈತರಿಗೆ ಅದು ಹೇಳಿದ ತಕ್ಷಣ ದಿಗಿಲು ಬೀಳುತ್ತೆ. ಯಾಕೆಂದರೆ ಅದರಲ್ಲಿ ಪಾರದರ್ಶಕತೆ ಇಲ್ಲ. ಇವತ್ತಿಗೂ ಕೂಡ ಹಲವಾರು ನಮ್ಮ ಅಂಕಿಅಂಶಗಳ ಪ್ರಕಾರ, ನಮ್ಮ ಅಂಕಿ ಪ್ರಕಾಶ, ಸಾವಿರಾರು ಎಕರೆ ಭೂಮಿಯನ್ನು ಈಗಾಗಲೇ ಖರೀದಿ ಮಾಡಿದ್ದಿದೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೈಗಾರಿಕೆಗೆ ಬೇಕಾಗಿರತಕ್ಕಂಥದ್ದು ಭೂಮಿ ಅಲ್ಲ. ನಾವು ಇಷ್ಟು ಸಣ್ಣ ಜಾಗದಲ್ಲಿ ಇಬ್ಬರು ಕೂತ್ಕೊಂಡಿದ್ವಿ, 1,000 ಜನ ಬೇಕು. ಇವಾಗಂತೂ ಆಟೋಮೇಷನ್ ಬೇಕಂತೇಳಿ ಜನಸಂಖ್ಯೆಗಳು ಕಡಿಮೆ ಆಗಿದೆ, ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಒಂದು ಬೇಕಾಗಿರೋ 106 ಎಕರೆ ಒಂದು ಇಂಡಸ್ಟ್ರಿಗಳು ಯಾಕೆ ಬೇಕು ಮೇಡಮ್ ಭೂಮಿನ? ಇವರು ರಿಯಲ್ ಎಸ್ಟೇಟ್, ಇವು ಎಲ್ಲೆಲ್ಲ ಇರತಕ್ಕಂಥದ್ದು ಭೂಮಿಯನ್ನು ಕೈಗಾರಿಕೆಗಿಂತ ಹೆಚ್ಚಾಗಿ ರಿಯಲ್ ಎಸ್ಟೇಟ್ ದಂಧೆ, ಈ ಶಬ್ದವನ್ನು ನಾವು ಬಳಸೋಕ್ಕೆ ಬಹಳ ನೋವಾಗುತ್ತವೆ. ಈ ಭೂ ನೀತಿಯನ್ನು, ಸರ್ಕಾರವನ್ನು, KIDB ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಅನ್ನೋ ವಿಚಾರಗಳನ್ನು ಇವತ್ತು ಜಾಹೀರಾತವಾಗಿದೆ. ಸ್ವಲ್ಪ ಪಂಚೇಂದ್ರಿಯಗಳನ್ನು ಇದು ನೋಡಿದರೆ, ತೆರೆದು ನೋಡಿಬಿಟ್ಟು ಇಲ್ಲಿ ಈ ದಂಧೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ವಿಚಾರ ಹೊರತು ಭೂಮಿ ಕೊಡಲ್ಲ ಅಂತ. ಅಷ್ಟು ಭೂಮಿ ಯಾಕೆ ಬೇಕಾಗಿದೆ? ಬೆಂಗಳೂರಲ್ಲೇ ಯಾಕೆ ಬೇಕಾಗಿದೆ? ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಪಕ್ಕನೇ ಯಾಕೆ ಬೇಕಾಗಿದೆ? ಫಲವತ್ತಾದ ಭೂಮಿನೇ ಯಾಕೆ ಬೇಕಾಗಿದೆ? ಬಂಜರು ಭೂಮಿನ ತಗೊಳ್ಳಿ ಅಂತ ಹೇಳ್ತಿದ್ವಿ. ಕೃಷಿ ನಮ್ಮಲ್ಲಿ 30% ಆದ ಭೂಮಿ ಕರ್ನಾಟಕದಲ್ಲಿ ಕೃಷಿ ಭೂಮಿ ನಾನಾ ಕಾರಣಗಳಿಂದ ಬೀಳ್ಬಿಟ್ಟಿದ್ದಾರೆ. ಫಲವತ್ತತೆ ಇಲ್ಲದೆ ಬಂಜರು ಭೂಮಿ ನಮ್ಮಲ್ಲಿ ಇದ್ದಾವೆ. ಡಿಫ್ರೆಂಟ್ ಕ್ಲಾಸ್ ಆಫ್ ಭೂಮಿಗಳಿದ್ದಾವೆ. 8-10 ಭೂಮಿಯ ಒಂದು ಕ್ಲಾಸಿಫಿಕೇಶನ್ಸ್ ಇದ್ದಾವೆ. ಅದರಲ್ಲಿ ಕೊನೆಯ 2-3 ಕ್ಲಾಸ್ ಬರೋಂಥದ್ದು ಮಾತ್ರ ಫಲವತ್ತಾದ. 2 ಬೆಳೆ ಬರತಕ್ಕಂಥದ್ದು ಭೂಮಿ. ನೀವು ಅನೇಕಲ್ಲ ಹತ್ರ ನೋಡಿ ಹೇಳ್ತೀನಿ, ನೀವು ಸ್ವಲ್ಪ ಇವರೇ ನೀರಾವರಿ ಉಂಟು ಚೆನ್ನಾಗಿ, ಇಲ್ಲೇ ಯಾಕೆ ಬೇಕಾಗಿದೆ? ಇಷ್ಟು ಭೂಮಿ ಯಾಕೆ ಬೇಕಾಗಿದೆ? ಈಗ ನೀವು ರ್ಯಾಷನಾಲಿಟಿ ಸೈಂಟಿಫಿಕ್ ಅಂತ ಹೇಳ್ತೀವಿ. ಹೌದು, ಇಷ್ಟು ಇವ್ರು ಒಂದು ಅಂಕಿಅಂಶಗಳು ಕೊಡಲಿ, ಬಹುಶಃ ಎಲ್ಲರಿಗೂ ಅನುಕೂಲ ಆಗ್ತವೆ. ಇಷ್ಟು ಕೈಗಾರಿಕೆಗಳು ಬರ್ತಿದ್ದಾವೆ. ಓಕೆ, ಇಲ್ಲಿ ಒಂದು ಸ್ವಲ್ಪ ನಾವು ಹೇಳೋಣ. ಇದು KIDB
ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅದು. ಓಕೆ, ಇಲ್ಲಿ ಈ ಒಂದು ಬೋರ್ಡ್ಗೆ ಕಂಪ್ಲೀಟ್ ಸಂಪೂರ್ಣ ಅಧಿಕಾರ ಇದೆ. ಇವಾಗ ಪ್ರಕಾಶ್ ಸರ್ ಹೇಳ್ತಾ ಇದ್ದಾರಲ್ಲ, ಆ ಥರ ಭೂ ಸ್ವಾಧೀನ ಮಾಡೋದಕ್ಕೆ ಯಾಕೆ ಏನು ಎತ್ತ ಅನ್ನೋದನ್ನ ಇವರು ತೆಗೆದುಕೊಂಡಿದ್ದಾರೆ. ನೀವು ಅದ್ರ ಬಗ್ಗೆ ಹೇಗೆ ಶುರು ಆಯಿತು ಅಂತ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳಿ. ಭೂಮಿಯನ್ನು ಪಡೆದ, ಯಾಕೆಂದರೆ ಪ್ರತಿಯೊಬ್ಬರು ಕೈಗಾರಿಕೆ ಉದ್ಯಮ ಬರುವಂಥದ್ದು ರೈತರು ತಗೊಳ್ಳೋಕ್ಕೆ ಅಂತ ಅಲ್ಲ, ಒಂದು ಒಟ್ಟಾರೆ ಅಭಿವೃದ್ಧಿ ದೃಷ್ಟಿಯಿಂದ ಇದು ಬಂದಂಥ ಒಂದು ಒಳ್ಳೆಯ ದೃಷ್ಟಿಯಿಂದ ಬಂದಂಥ ಒಂದು ಸಂಸ್ಥೆ. ಆದರೆ ಇಲ್ಲಿ ಪಾರದರ್ಶಕತೆಗಳು ಇಲ್ಲ. ನಾವು ಫಸ್ಟ್ ಕೇಳಬೇಕಾಗಿರೋದು ಇಲ್ಲಿವರೆಗೆ ಆಗಿದೆಯಲ್ಲ, ಎಷ್ಟು ಭೂಮಿ ತಗೊಂಡಿದ್ರಿ, ಉದ್ದೇಶಕ್ಕಾಗಿದೆಯೋ. ಈಗ ನೀವು ಕೈಗಾರಿಕೆ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಬಂದು ನಿಮ್ಗೆ ಭೂಮಿ ಕೊಟ್ಟಿದ್ದು ನೀವು ಕೈಗಾರಿಕೆನೇ ಬಳಸ್ಕೊಂಡಿದ್ದೀರಾ? ಆ ಕಂಪ್ಲೇಂಟ್ಸ್ ಸಾಕಷ್ಟಿದೆ. ಎಲ್ಲ ಇರದೇ ಕಂಪ್ಲೇಂಟ್, ಪಾರದರ್ಶಕತೆ ಇಲ್ಲ ಅದರಲ್ಲಿ. ವ್ಯವಸ್ಥಿತ ರೀತಿ ಬರದೇ ಒಂದೇ ವಿಚಾರ ಮುಂದಿಡೋದನ್ನು ಬಿಟ್ಟರೆ ನೋಡಿ, ಈಗ ಬರತಕ್ಕಂಥ ಈ ಆಳುವ ವರ್ಗದ ವಿಧಾನಸೌಧಗಳು ಬರತಕ್ಕಂಥ ಒಂದು ನೆರೇಟಿವ್ಸ್ ಏನಂತ ಅಂದ್ಬಿಟ್ರೆ, ಕೈಗಾರಿಕೆಗಳು ನೀವು ಅಡ್ಡಿ ಬಂದಿದ್ದೇ ಆದಲ್ಲಿ ತಮಿಳ್ನಾಡಿಗೆ ಹೋಗ್ತಾರೆ, ಅವರು 50 ಪೈಸೆಗೆ ಭೂಮಿ ಎಕರೆ ಕೊಡ್ತಾರಂತೆ, 2 ಕೊಡ್ತಾರೆ. ಭೂಮಿ ಕೊಡಲ್ಲ ಅಂದ್ಬಿಟ್ಟೆ ಕೈಗಾರಿಕೆ ಬರೋದಿಲ್ಲ, ಕೈಗಾರಿಕೆ ಬರೋದಿಲ್ಲ ಅಂದ್ಬಿಟ್ಟೆ ಉದ್ಯೋಗಗಳಿಲ್ಲ. ಇದು ಒಂಥರ ಚೈನ್ ಅನ್ನೋ ಹಾಗೆ ಹೇಳ್ತಾ ಇರೋದು. ಮತ್ತೆ ಇವಾಗ ದೇವನಹಳ್ಳಿದು ಅಷ್ಟೇ. ಇದನ್ನ ಬಿಡಿಸೋಕ್ಕೆ ಹೋಗೋಣ, ಕೈಗಾರಿಕೆ ಬರೋದಿಲ್ಲ ಅಂತ ಯಾಕೆ ಹೇಳ್ತಾರೆ ಇಲ್ಲಿ? ನೀವು ಯಾವ ಉದ್ದೇಶಕ್ಕೆ ನೀವು ಕೈಗಾರಿಕೆ ನೀವು ಬರೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ? ಎಷ್ಟು ಎಕರೆ ಭೂಮಿ ಕೊಡದೇ ಇದ್ದರೆ, ಬೆಂಗಳೂರಲ್ಲೇ ಕೊಡದೇ ಇದ್ದರೆ, ಫಲವತ್ತಾದ ಕೊಡ್ತಾ ಇದ್ದರೆ ಅಷ್ಟು ಒಂದು. ಈಗ ನಾವೊಂದು ಜನತಂತ್ರ ಇಷ್ಟು ವರ್ಷ ಅದು 75 ವರ್ಷದಲ್ಲಿ ನಾವು ಈ ಅಭಿವೃದ್ಧಿಯ ಒಂದು ವಿವಿಧ ಆಯಾಮಗಳನ್ನು ಶಾಂತವಾಗಿ ಮತ್ತು ವಾಸ್ತವವಾಗಿ ರ್ಯಾಷನಲ್ ಆಗಿ ಯೋಚನೆ ಮಾಡೋ ಶಕ್ತಿ ಇಲ್ವೋ ಇವಾಗ? ಅವ್ರಿಗೆ ಭೂಮಿ ಕೊಡದೇ ತಮಿಳ್ನಾಡಿಗೆ ಹೋಗ್ತಾರಂತೆ, ಅವ್ರಿಗೆ 100 ಎಕರೆ ಭೂಮಿ ಕೊಡಬೇಕಂತೆ. ಇಷ್ಟು ಕೈಗಾರಿಕೆಗಳು ಬರ್ತವೆ, ಆ ಕೈಗಾರಿಕೆಗಳಿಗೆ ಇಷ್ಟು ಬಿಲ್ಡಿಂಗ್ ಬೇಕು, ಇಷ್ಟು ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಗೋಡನ್ಗಳು ಬೇಕು, ಅದಕ್ಕೆ ಇಷ್ಟು ಭೂಮಿ ಬೇಕು, ಇಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ನಮ್ಮ ಲೆಕ್ಕಾಚಾರ ಉಂಟು. ಇವಾಗ IT ಸೆಕ್ಟರ್ಸ್ಗಳು ಹೆಚ್ಚು, IT ಸೆಕ್ಟರ್ಸ್ಗಳಲ್ಲಿ ಇವಾಗಂತೂ IT ಸೆಕ್ಟರ್ಸ್ಗಳಲ್ಲಿ ವರ್ಟಿಕಲ್ ಹೋಗ್ತವೆ, ಹಾರಿಜಾಂಟಲ್ ಹೋದ್ರೂ ಕೂಡ ಇನ್ನು ನನ್ನ ಪ್ರಕಾರ 4, 5, 10 ಎಕರೆ ಭೂಮಿಗಳು ಸಾಕು ಇವರಿಗೆ. 106 ಎಕರೆ ಭೂಮಿ ಇಟ್ಕೊಂಡಿದ್ದಾರಲ್ಲ ಇನ್ಫೋಸಿಸ್ ಅಂತ ಸಂಸ್ಥೆಗಳು. ಲೆಕ್ಕಾಚಾರ ಕೊಡಲಿ ಅವರು. ಇಷ್ಟು ಒಂದು ಲೆಕ್ಕಾಚಾರ ನಮ್ಗೆ ಬಂದಿರಬೇಕಾದ್ರೆ ಅವರು ಸ್ಪಷ್ಟೀಕರಣ ಕೊಡಬೇಕು, ಸರ್ಕಾರ ಯೋಚಿಸಬೇಕು. ಒಬ್ಬ ಎಂಪ್ಲಾಯಿ ಕೂತ್ಕೊಳ್ಳಿ ಬೇಕಾದಂತ ಕೊಡ್ತಕ್ಕಂಥದ್ದು 30 ಸ್ಕ್ವೇರ್ ಫೀಟ 100 ಸ್ಕ್ವೇರ್ ಫೀಟ್ ತಗೊಳ್ಳೋಕ್ಕೆ ಅಂತ ಹೋಗೋಣ. ಎಲ್ಲರನ್ನೂ ಗ್ರೌಂಡ್ ಫ್ಲೋರೆಲ್ಲ ಕೊಟ್ಟರು ಕೂಡ ಇಷ್ಟು ಭೂಮಿ ಬೇಕಾಗಿಲ್ಲ. ಬಹುಶಃ ಮೈಸೂರಲ್ಲಿ ಇನ್ಫೋಸಿಸ್ ಭೂಮಿ 203 ಎಕರೆ ತಗೊಂಡಿದೆ ಕಾಣುತ್ತೆ, ಇಲ್ಲಿ 1000 ತಗೊಂಡಿದೆ, ಹುಬ್ಳಿ ತಗೊಂಡಿದ್ದಾರೆ. ಇಷ್ಟು ಎಕರೆ ಭೂಮಿ ಯಾಕೆ ಬೇಕು ಲೆಕ್ಕ ಕೊಡಲಿ, ಇಲ್ಲಿ ವಿಚಾರ ಕೊಡಲಿ. ಕೈಗಾರಿಕೆ ಬೇಕಾ ಇದನ್ನ? ಇಸ್ ಇಟ್ ಫಾರ್ ರಿಯಲ್ ಎಸ್ಟೇಟು? ಅದಕ್ಕೆ ಹೇಳಿದ್ದು ಕೈಗಾರಿಕೆ. ಓಕೆ, ಇವಾಗ ನೀವು ರಿಯಲ್ ಎಸ್ಟೇಟ್ ಅಂತ ಹೇಳ್ತಾ ಇದ್ರಿ, ಈ ಥರ ಬಿಗ್ ಕಂಪನೀಸ್ದು ಯಾವ ರೀತಿಯಲ್ಲಿ ಅದು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ನಾವು ಕೈಗಾರಿಕೆಗೆ ಅಂತ ಹೇಳ್ಬಿಟ್ಟು ಬರ್ತಕ್ಕಂಥದ್ದು 106 ಎಕರೆ ತಗೊಳ್ಳೋಂಥದ್ದು, ಕೈಗಾರಿಕೆ ಮಾಡೋಕ್ಕೆ ಅಂತ ಹೋಗುವಂಥದ್ದು ಇವಾಗ ಸಾಕಷ್ಟು ಬದಲಾವಣೆ ಆಗಿದೆಯಲ್ಲ. ಇವಾಗ ನಾನು GKBK ಪಕ್ಕದಲ್ಲಿ ಲಾರ್ಡ್ಸ್ ಆ್ಯಂಡ್ ಟ್ಯೂಬರ್ ಅಂತ ಒಂದು ಕಂಪನಿ ಇತ್ತು, L&T. ಹೌದು, ನಾವು GKBK ನಾವು ಬಂದ ಸಂದರ್ಭದಲ್ಲಿ ದೊಡ್ಡ ಕಂಪನಿ L&T ಕಂಪನಿ ಇತ್ತು. ಅದು ನಮಗೆ 700 ಎಕರೆ ವರ್ಷ, ಅವ್ರಿಗೂ 106 ಎಕರೆ ನಾನು ಲೆಕ್ಕ ಕೊಟ್ಟಿಲ್ಲ. ಅವ್ರು ಸಾಕಷ್ಟು ಭೂಮಿಯ ಕೈ ಕೆಳಗಿತ್ತು. L&T ಏನಿಲ್ಲ, ಇವಾಗ ಮಾಲ್ ಆಫ್ ಏಷ್ಯಾ ಅಂತ ಬಂದಿದ್ದಾವೆ. ಇದನ್ನು ಕನ್ವರ್ಟ್ ಇಂಟು ದಿ. ಈಗ ಭೂಮಿಯನ್ನು ನೀವು ತಗೊಂಡ ತಕ್ಷಣ ಕೈಗಾರಿಕೆ ಉಪಯೋಗ ಆಗೋದಿಲ್ಲ ಅಂದರೆ, ಕೈಗಾರಿಕೆಗಿಂತ ಅಧಿಕವಾದಂಥ ಭೂಮಿಯ ಒಂದು ಬಳಕೆಗಳನ್ನ ಲಾಭದಾಯಕ 106 ದಾರಿಗಳಿದ್ದಾವೆ. ಒಂದನ್ನು ಬಿಟ್ಟರೆ ಅಪಾರ್ಟ್ಮೆಂಟ್ಗಳು ಬರ್ತಕ್ಕಂಥದ್ದು, ಮಾಲ್ ಬರ್ತಕ್ಕಂಥದ್ದು, ಕಾಂಪ್ಲೆಕ್ಸ್ಗಳು ತರ್ತಕ್ಕಂಥದ್ದು, ಹೌದು ಬರ್ತಾ ಇದೆ. ಅದಕ್ಕೆ ಬದಲಾವಣೆ ಮಾಡೋದ್ರಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಡಿಸ್ಪ್ರಪೋರ್ಷನೇಟ್ ಆದಂಥ ಭೂಮಿಯನ್ನು ಕೈಗಾರಿಕೆ ಅಗತ್ಯಕ್ಕೆ ತಕ್ಕಂಥ ಪಡ್ತಕ್ಕಂಥದ್ದು. ಈಗ ಒಂದು ವಿಚಾರ ಹೇಳ್ತೀನಿ ಮೇಡಮ್, ಇವಾಗ ಭೂಮಿ ಅನ್ನುವಂಥದ್ದು ಮನುಷ್ಯ ನಿರ್ಮಿತವಾದಂಥ ಆಸ್ತಿ ಅಲ್ಲ. ಇಟ್ ಇಸ್ ಎ ಫ್ರೀ ಗಿಫ್ಟ್ ಆಫ್ ನೇಚರ್ ಅಂತ ಹೇಳ್ತೀವಿ. ಲಿಮಿಟೆಡ್ ಆಗಿರ್ತದೆ. ವಿಶ್ವದಾದ್ಯಂತ ಒಟ್ಟು ಆಹಾರಕ್ಕೆ ಯೋಗ್ಯವಾದಂಥ ಭೂಮಿ 10% ಮಾತ್ರ ಇರ್ತಕ್ಕಂಥ, ಪ್ರತಿಯೊಂದು ಕಡೆ ಭೂಮಿ ಬೆಳೆಯಕ್ಕಂತಿಲ್ಲ. ಹಾಗೆ ನೀವು ನನ್ನೆಲ್ಲ ಚರ್ಚೆಗಳು ರೈತರನ್ನ ಇಟ್ಕೊಂಡು ನಾವು ಮಾತಾಡ್ತಿದ್ದು, ರೈತರನ್ನ ಬಿಟ್ಟರೆ ಕೃಷಿಯೋಗ್ಯ ಭೂಮಿಗಳು ವಿಶ್ವ ಮಟ್ಟದ ನನಗೆ ಸಿಕ್ಕಿರ್ತ ಅಂಕಿಅಂಶ ಪ್ರಕಾರ 10% ಮಾತ್ರ ಕೃಷಿಯೋಗ್ಯ ಭೂಮಿಗಳು. ನಮ್ಮಲ್ಲಿ ಬಹುಶಃ ಇನ್ನೂ ಕಡಿಮೆ ಆಗಿದೆ. ಅದ್ರ ಕಡೆ ನೀವು ಕೈಗಾರಿಕೆ ಅಂತ ಹೆಸರು ಹಾಕಂಥದ್ದು, ಬೆಳವಣಿಗೆ, ಅದ್ರ ಮೇಲೆ ಕಣ್ಣು ಹಾಕ್ತೀವಿ ಅನ್ನೋ ಪ್ರಶ್ನೆಯನ್ನು ನಾವು ಒಂದು ಆಬ್ಜೆಕ್ಟಿವ್ ವೇಯಲ್ಲಿ ನಾವು ನೋಡೋಕ್ಕೆ ಇನ್ನೂ ಬಂದಿಲ್ಲ ಅನ್ನೋದು ನಾಚಿಗೆಡಿದ ವಿಚಾರ. ಈ ಹಿನ್ನೆಲೆಯಲ್ಲಿ 20ನೇ ತಾರೀಕು ಇಟ್ಟಿರ್ತಕ್ಕಂಥ ಭೂಸ್ವಾಧೀನ ಯಾವ ರೀತಿ ಭೂಮಿ ಬೇಕು ಅಂತ
ಆಹಾರ ಭದ್ರತೆ ವಿಚಾರ ಏನು ಅಂತ. ಎಲ್ಲ ಭೂಮಿಗಳಿಗೆ ನೋಡಿಬಿಟ್ಟು ಇದು ಅತ್ಯಂತ ಫಲವತ್ತಾದ ನೀರಾವರಿ ಇರತಕ್ಕಂಥದ್ದು ಭೂಮಿ ಮೇಡಮ್. ಇದ್ರ ಬಗ್ಗೆ ಯಾಕೆ ಇದು ಯೋಚನೆ ಮಾಡೋ ಸಾಧ್ಯತೆಗಳಿಲ್ವಾ? ಅದನ್ನು ಒಪ್ತೀನಿ ನಾನು. ಇಲ್ಲ, ಆ ಕ್ವಶನ್ ಅನ್ನು ನಾನು ನಿಮ್ಮನ್ನೇ ಕೇಳ್ತೀನಿ. ಯಾಕೆಂದರೆ ನೀವು ಈ ಮೂಮೆಂಟಲ್ಲಿ ತುಂಬ ಹತ್ತಿರದಿಂದ ಇದ್ದೀರಾ ಮತ್ತು ಈ ಥರದ್ದು ಪರ್ಟಿನೆಂಟ್ ಕ್ವಶನ್ಸ್ನ ತೆಗಿತಾ ಇದ್ದೀರಾ. ಸರ್ಕಾರದ ಜೊತೆಗೆ ರೆಪ್ರೆಸೆಂಟೇಟಿವ್ಸ್ ಜೊತೆಗೆ ಪಾಲಿಸಿ ಮೇಕರ್ಸ್ ಜೊತೆಗೆ ನೀವು ಆಗಬಹುದು, ನಿಮ್ಮ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ. ಈ ಪ್ರಶ್ನೆಗಳನ್ನು ನೀವು ಅಲ್ಲಿ ಮಾತುಕತೆಗಿಟ್ಕೊಂಡಾಗ ಅವ್ರ ಉತ್ತರ ಏನಿರುತ್ತೆ? ಒಂದು ಮೂಲದ ಪ್ರಕಾರ 40,000 ಎಕರೆಯಷ್ಟು ಭೂಮಿ KADBಯಲ್ಲಿ ಈಗಾಗಲೇ ಸ್ವಾಧೀನಪಡಿಸಿಕೊಂಡಿದ್ದು ಇದೆ ಅಂತ ಹೇಳ್ತಾರೆ. ಈ ಪ್ರಶ್ನೆಗೆ ಯಾಕೆ ಉತ್ತರ ಕೊಡ್ತಿಲ್ಲ? KADB ಅಂತ ಒಂದು ಸಂಸ್ಥೆಯಿಂದ ಉತ್ತರ ಯಾಕೆ ಬರ್ತಾ ಇಲ್ಲ? ಎಷ್ಟು ಬೇಕು? ಈಗ ದಿಢೀರ ಮಾತಿತ್ರ ಈಗ ಬಿಡದಿದ್ದು ತೆಗೆದುಕೊಂಡಿದ್ದಾರೆ ಹೊಸದಾಗಿ. ಹೌದು, ಈಗ ಎಲ್ಲ ರೈತರು ಹೇಳಿದ್ರೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಎಲ್ಲ ಕಡೆ ಇವತ್ತು ನಡೀತಿದೆ. ಬಿಡದಿ ಇರ್ಬೋದು, ಆನೆಕಲ್ಲಲ್ಲಿ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಈಗಾಗಲೇ ಕೊಟ್ಟಿದ್ದಾರೆ. ದೇವನಹಳ್ಳಿಲಿ 5ನೇ ಹಂತದಲ್ಲಿ ಬರತಕ್ಕಂಥದ್ದು. ಹಾಗಾಗಿ KADBಯನ್ನು ಒಂದು ಜನತಂತ್ರವಾದ ಒಂದು ಸಂಸ್ಥೆ ಪಾರದರ್ಶಕವಾಗಿಲ್ಲ, ಮುಕ್ತವಾಗಿಲ್ಲ. ಈಗ ಎರಡೇ ಪ್ರಶ್ನೆಗಳು ಇಲ್ಲಿವರೆಗೆ ಆಗಿರತಕ್ಕಂಥ ಎರಡೇ ಪ್ರಶ್ನೆಗೆ ಉತ್ತರ ಹೇಳಿಬಿಟ್ರೆ ಬಹುಶಃ ಆಗ್ತವೆ. ಇಲ್ಲಿವರೆಗೆ ಕರ್ನಾಟಕದಲ್ಲಿ KADB ಮತ್ತು ಬೇರೆ ಬೇರೆ ವಿಚಾರಗಳಿದ್ದಾವೆ, ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಆಗಿರತಕ್ಕಂಥ ಭೂ ಸ್ವಾಧೀನದ ಒಂದು ವೈಟ್ ಪೇಪರ್ ತನ್ನಿ, ಇಷ್ಟು ಆಗಿದೆ, ಈ ಉದ್ದೇಶಕ್ಕಾಗಿದ್ದಾವೆ. ಎಲ್ಲ ಬಂದಿದ್ದು ಕೈಗಾರಿಕೆ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ತಾನೇ. ಈ ಆ ಉದ್ದೇಶಕ್ಕೆ ಎಷ್ಟು ಬಳಕೆ ಆಗಿದ್ದಾವೆ? ಬಹಳಷ್ಟು ಬಳಕೆ ಆಗಿಲ್ಲ, ಅದು ಬೇರೆ ಕಡೆ ತಿರುಗಿದೆ ಅಂತ ಹೇಳ್ತಾರೆ. ರೈತರಿಗೆ ಎಷ್ಟು ಪರಿಹಾರ ಸಿಕ್ಕಿದೆ, ಎಷ್ಟು ಭೂಮಿ ಬಳಕೆ ಆಗಿದೆ, ಸದ್ಬಳಕೆ ಆಗಿದ್ದಾವೆ. ಆಮೇಲೆ ಈಗ ಬರ್ತಕ್ಕಂಥದ್ದು ಇವಾಗ ಓಕೆ, ಇದ್ರ ಬಗ್ಗೆ ನೀವು ಒಂದು ಸ್ಟ್ಯಾಟಿಸ್ಟಿಕ್ಸು ಮತ್ತು ಫಾರ್ಮಲ್ ಆಗಿ ಒಂದು ಸ್ಟಡಿ ಮಾಡಿದ್ದೀರಾ? ಅಧ್ಯಯನ ಆಗಿದೆಯಾ ಎಷ್ಟು ಮಟ್ಟಿಗೆ ಅಂತ? 1000 ಎಕರೆ ಅಂತ ಹೇಳ್ತಾರೆ, 5,000 ಕೋಟಿ, 10,000 ಕೋಟಿ, ಲಕ್ಷ ಕೋಟಿ ಹೂಡಿಕೆ ಬರುತ್ತೆ ಅಂತ ಹೇಳ್ತಾರಲ್ಲ. ಇವೆರಡರ ಮಧ್ಯ ಇಲ್ಲಿ ಈ ಕೈಗಾರಿಕೆಗಳು ಬರ್ತಿದ್ದಾವೆ. ಇಷ್ಟು ಆ ಕೈಗಾರಿಕೆಗಳಿಗೆ ಅಗತ್ಯವಾದಂಥ ಫ್ಲೋರ್ ಏರಿಯಾ ಬೇಕು ಅಂತಾರೆ. ಒಂದು ಕೈಗಾರಿಕೆ ಬರೋದು ಅಂತ ಆದಾಗ ಫ್ಲೋರ್ ಏರಿಯಾ ಬೇಕು ಅಂತ, ಇಷ್ಟು ಬೇಕು ಅಂತ ಹೇಳ್ತವೆ, ಇಷ್ಟು ಬೇಕು ಅಂತ ಹೇಳ್ತವೆ, ಇಷ್ಟು ಉದ್ಯೋಗ ಸೃಷ್ಟಿಯಾಗ್ತವೆ, ಇಷ್ಟು ವರ್ಷದಲ್ಲಿ ಆಗ್ತವೆ ಅನ್ನೋದನ್ನು ಸ್ಪಷ್ಟತೆ ಕೊಟ್ಟಿದ್ದೆ. ಆದಲ್ಲಿ ಇನ್ವೆಸ್ಟ್ಮೆಂಟ್ ಮೀಟರ್ ಅಂತ ಸಂದರ್ಭ ಇಷ್ಟು ಜನ ಬರ್ತೀನಿ ಹೇಳ್ತಾರೆ. ಅಂಕಿಅಂಶ ಕೊಡಿ. ಇವಾಗ ನಾನೊಂದು ಮನೆ ಕಟ್ಟಬೇಕು ಅಂತ ಆದಾಗ 30-40 ಅಂತ ಹೇಳಿದಾಗ ಇಷ್ಟು ಮನೆ ಕಟ್ತೀವಿ, ಇಷ್ಟು ರೂಮ್ ಬರ್ತವೆ, ಇಷ್ಟು ಖರ್ಚಾಗ್ತವೆ, ಇವಾಗ ಆಗ್ತವೆ, ಯಾವಾಗ ಆಗ್ತವೆ ಅನ್ನೋ ಕೊಡ್ತೀವಿ ತಾನೆ. ಇವರು 1000 ಎಕರೆಯಲ್ಲಿ ರೈತ ಅಂತ ಹೇಳಬೇಕು. ಇಲ್ಲೇ ಹಾಕಬೇಕು ಅನ್ನೋ ಪ್ರಶ್ನೆ ಏನು ಉತ್ತರ ಕೊಡ್ತಾರೆ? ಸೊ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ವಾ? ಸಣ್ಣ ಕೈಗಾರಿಕೆಗಳು ಯೋಚನೆ ಮಾಡೋಕ್ಕಾಗೋದಿಲ್ಲ? ಇವಾಗ ಗ್ರಾಮೀಣ ಕೈಗಾರಿಕೆ ಯೋಚನೆ ಮಾಡೋಕ್ಕಿಂತ ಆಗೋದಿಲ್ವಾ? ಬರ್ತಕ್ಕಂಥ ಉತ್ತರ ಒಂದೇ, ನಾವೇನಾದರೂ ಕೊಡೋದಿಲ್ಲ ಅಂತ ಆದಲ್ಲಿ ಕೈಗಾರಿಕೆಗಳು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗ್ತವೆ ಅಂತ. ಅದಕ್ಕೆ ನಾನು ಹೇಳ್ತಿರೋದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ, ರಾಜ್ಯ ಮಟ್ಟದಲ್ಲಿ ಮಾತ್ರ ಅಂತಲ್ಲ. ಎಲ್ಲರೂ ಕೂಡ ಹೇಳ್ತೀನಲ್ಲ, ಆಳುವ ಈ ರೂಲಿಂಗ್ ಡಿಸ್ಪೆನ್ಸೇಷನ್ಸ್ಗಳಿಗೆ ಭೂಮಿಯಿಂದ ಮತ್ತೆ ನಾನು ಅದಕ್ಕೆ ಬರ್ತಾ ಇದ್ದೀನಿ. ಹಗರಣಗಳು, ವ್ಯಾಪಗಳು, ಅವ್ಯವಹಾರಗಳು ಬಹುಶಃ ಮುಳುಗಿದಾವೆ ಕಾಣುತ್ತೆ. ಹಾಗಿರೋದ್ರಿಂದ ಇದು ಒಂದು ರೀತಿ ಕಾಂಪಿಟೇಟಿವ್ ಆದಂಥ ನಡೀತಿರ್ಬೋದು. ಈ ರಾಜ್ಯ ಬಿಟ್ಟು ಬೇರೆ ರಾಜ್ಯ, ಹೌದು ಅವ್ರು ಹೇಳೋದಿಷ್ಟು ತಪ್ಪೋಗ್ತವೆ, ಹೊರಟೋಗ್ಬಿಡ್ತೇವೆ. ಹಾಗಾಗಿ ಇದಕ್ಕೆ ನಾನು ಮೊದಲು ನಾನೇನು ಮಾಡ್ತಿರೋದು, ಕೈಗಾರಿಕೆ ವಲಯದ ಅವರಲ್ಲೇನೋ ಸೆನ್ಸಿಬಿಲಿಟೀಸ್ ಇದ್ದಿದ್ದೆ, ಅದಲ್ಲಿ ಮಾತಾಡಬೇಕು ಅಂತಿದ್ದೆ. ಅವ್ರಿಗೆ ಬರೀ ಗ್ರೋತ್ ಮಾತ್ರ ಆಗಿದ್ದೆ ಅಂತ ಅದಲ್ಲಿ. ಮತ್ತೆ ಗ್ರೋತ್ ಅಂದ್ರೆ ಏನು, ಅಭಿವೃದ್ಧಿ ಏನು ಅಂತ ಹೇಳ್ಬಿಟ್ಟು, ಗ್ರೋತ್ ಅಂದ್ರೆ ಏನು, ಅಭಿವೃದ್ಧಿಗೆ ಒಂದು ಕ್ವಾಲಿಟೇಟಿವ್ ಡೈಮೆನ್ಷನ್ಸ್ಗಳಿದ್ದಾವೆ. ಅಭಿವೃದ್ಧಿ ಹಿಂಬದಿ ಎಲ್ಲ ಕಳಂಕಗಳಿದಾವಲ್ಲ. ಇವತ್ತು ಭೂ ಸ್ವಾಧೀನದ ಹಿಂದೆ, ಕೈಗಾರಿಕೆಗಳ ಅಭಿವೃದ್ಧಿ ಹಿಂದೆ, ಕೈಗಾರಿಕೆ ವಲಯದ ಹಿಂದೆ ನಡೀತಕ್ಕಂಥ ಈ ಆಕ್ರೋಶಗಳು, ಅಸಮಾಧಾನಗಳು, ಅವ್ಯವಹಾರಗಳ ಒಂದು ಆಪಾದನೆಗಳಿಗೆ ಆ ಸೆಕ್ಟರ್ ಇವತ್ತು ಮೌನವಾಗಿದೆ, ಜಾಣ ಮೌನ. ನಾನು ಸರ್ಕಾರದ ನೀವು ಕೇಳೋದಂತಲ್ಲ, ಪಾಪ ಅವರು ಸರ್ಕಾರ ಉತ್ತರ ಕೊಡ್ತಿದ್ದಾವೆ, ಸರ್ಕಾರಗಳಿಗೆ ಅವರದ್ದೇ ಆದ ಇತಿಮಿತಿಗಳಿದ್ದಾವೆ. ಆದರೆ ಇವರು ಕೂಡ ಉತ್ತರ ಕೊಡಬೇಕಲ್ಲ. ಇವಾಗ ನಮಗೆ ನೀವು ಭೂಮಿಗಿಂತ ಹೆಚ್ಚಾಗಿ ಇವಾಗ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಈಸ್ ಆಫ್ ಡೂಯಿಂಗ್, ಅದು ಉಂಟು. ಯಾಕೆ ಅವ್ರು ಕೇಳಂಥದ್ದು ಈಸ್ ಆಫ್ ಡೂಯಿಂಗ್ಗಳು ಏನಂತ ಹೇಳಿದ್ರೆ, ಸುಲಲಿತವಾಗಿ ಇಲ್ಲಿ ಕಾರ್ಯನಿರ್ವಹಿಸತಕ್ಕಂಥದ್ದು, ಆ ಪರ್ಮಿಟ್ ಕೊಡೋದಂತೆ, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡೋದಂತೆ, ಇವೆಲ್ಲದರಿಂದ ನಾವು ಕೊಡಿ, ನಮಗೆ ಅದಿಲ್ಲ. ಅವ್ರು ಮಾತಾಡಬೇಕಾಗಿಲ್ಲ. ಅವಾಗ ಸರ್ಕಾರ ಮತ್ತು ಅವರು ಬಂದುಕೊಂಡು ಈಸ್ ಆಫ್ ಡೂಯಿಂಗ್ ಮಾಡಿ. ನೀವು ಬರೀದೇ ನಿಮಗೆ ಭೂಮಿಯ ಆಸೆ ಮೇಲೆ ಬರಬೇಡಿ ಬೆಂಗಳೂರಿಗೆ. ನಾನು ಎಲ್ಲ ಇಂಡಸ್ಟ್ರಿ ಮೂಲಕ ನಾವು ಬಹುಶಃ ಕೇಳಬೇಕಾಗಿರೋದು, ಬರೀ ಭೂಮಿ
ರಿಯಲ್ ಎಸ್ಟೇಟ್ನ ಹಿನ್ನೆಲೆ ಇಟ್ಕೊಂಡು ಬರಬೇಡಿ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿ, ಆ ಮೂಲಕ ಕೈಗಾರಿಕೆ ಅಭಿವೃದ್ಧಿ, ಅದು ನಿಜವಾದ ಅಭಿವೃದ್ಧಿ ಮಾಡಿ, ಬೆಳವಣಿಗೆ ಮಾಡಿ, ಆ ಥರ ಲಾಭ ಮಾಡಿ. ಲಾಭದ ಒಂದು ಆಮಿಷ ಅಂತ ಇರ್ತಾರೆ, ಲಾಭದ ಒಂದು ಭರವಸೆ ಇಂದ ಕೈಗಾರಿಕೆಗಳು ಬರಬೇಕು ಹೊರತು ಬಹುಶಃ ಆ ಭರವಸೆನವ್ರು ಇಟ್ಕೊಂಡು ಇಲ್ಲ ಕಾಣುತ್ತೆ. ಅವ್ರಿಗೆ ಬೇಕಾಗಿರೋದು ಈ ಥರ ಇದೆ ಕಾಣುತ್ತೆ. ಇವೆಲ್ಲ ಒಂದು ಕೂಡ ಹಾಗೆ ಲಾಭ ಅಲ್ಲ, ಅದು ನಿಜವಾದ ಅಭಿವೃದ್ಧಿ. ನಾನೊಬ್ಬ ನಿವೃತ್ತ ಪ್ರಾಧ್ಯಾಪಕನಾಗಿದ್ದೀನಿ. ಈ ಥರ ಬೆಂಗಳೂರಿನಲ್ಲಿರ್ತಕ್ಕಂಥ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಅಂತ ನಾವು ಇದು ಮಾಡಿರ್ತಕ್ಕಂಥ ಪಬ್ಲಿಕ್ ಇಂಟೆಲೆಕ್ಚುಯಲ್ ಒಂದು ಕರೆಯನ್ನು ಕೊಟ್ಟು ನಾವು ಇದಕ್ಕೆ ಹಿನ್ನೆಲೆಯಲ್ಲಿ ಈ ದೇವನಹಳ್ಳಿ ವಿಚಾರದಲ್ಲಿ ಈ ನಮ್ಮಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನಿಗಳು, ಕುಲಪತಿಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕೆಲವರು ಎಲ್ಲರೂ ಅವರಿಗೆ ಯಾಕೆಂದರೆ ನೆದ್ರಲ್ಲಿದ್ದಾರೆ. ಬಹುಶಃ ಅವರಿಗೆ ಆಹಾರ, ಹಣ್ಣು, ಹಾಲು, ತರಕಾರಿಗಳೆಲ್ಲ ಅಮೇರಿಕದಿಂದ ಬರ್ತಕ್ಕಂಥದ್ದಾರೆ. ಆದರೂ ಕೂಡ ಕೆಲವರು ಇರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳು, ವಿಜ್ಞಾನಿಗಳು, ಪಬ್ಲಿಕ್ ಇಂಟೆಲೆಕ್ಚುಯಲ್ಸು ಮತ್ತು ಕಲ್ಚರಲ್ ವಾಯ್ಸ್ ಅಂತ ದೇವೇಂದ್ರ ಮಹಾದೇವ್ ಅಂತ ದೊಡ್ಡ ಸಾಹಿತಿಗಳು ಯಾವಾಗಲೂ ಬರ್ತಾರೆ. ಒಟ್ಟು ಸೇರಿ ನಾವೊಂದು ಕೇಂದ್ರದ ಈ ಕಾಂಗ್ರೆಸ್ ಹೈಕಮಾಂಡಿಗೆ ಒಂದು ಕರೆ ಕೊಟ್ಟು ನಾವು 100 ಜನ ಸಹಿ ಹಾಕಿ, ಪ್ಲೀಸ್ ಇಂಟರ್ವ್ಯೂನ್, ನೀವು ಇಂಟರ್ವ್ಯೂನ್ ಆಗಿ, ನಿಮ್ಮ ಹೆಸರು ನಡೀತಾ ಇದೆ, ನೀವೇ ತಂದಿರತಕ್ಕಂಥ 2013 ಸಮಗ್ರ ಭೂ ಸ್ವಾಧೀನ ಸಂದರ್ಭದಲ್ಲಿ ರೈತರಿಗೆ ನ್ಯಾಯ, ರೈಟ್ ಟು ಫೈರ್ ಕಾಂಪನ್ಸೇಷನ್ ತಂದಿದ್ರಿ, ಅದು ಅನುಷ್ಠಾನಕ್ಕೆ ಬರಂಗೆ ಮಾಡಿ. ಭೂಮಿಯ ಹೆಸರಲ್ಲಿ ರೈತರನ್ನು ಒಕ್ಕಲೆಬ್ಸೋದು. ನಿಮ್ಮ ಕಾಲದಲ್ಲಿ ಬಂದಂಥ ಕಾಂಗ್ರೆಸ್ ಅವಧಿಯಲ್ಲಿ ಜಗನ್ರಾಮ್ ತಂದಂಥ ಆಹಾರ ಭದ್ರತೆ ವಿಚಾರಗಳು ಇಲ್ಲಿ ಅಡಗಿದ್ದಾವೆ, ಅವ್ಯವಹಾರಗಳ ವಿಚಾರ ಇದ್ದು ಆ ಒಂದು ಅವೆಲ್ಲ ಇಂಟರ್ವ್ಯೂನ್ ಆಗಿರೋ ಪರಿಣಾಮವಾಗಿ ದೇವನಹಳ್ಳಿಯ ಭೂ ಸ್ವಾಧೀನ ಬಿಟ್ಟಿದ್ದಿ ಅಂತ ಹೇಳಿದ್ದಾರೆ ಹೊರತು ಇನ್ನೂ ಸ್ಪಷ್ಟತೆ ಬಂದಿಲ್ಲ. ಮತ್ತೆ ಹೊರಟಿದ್ದಾರೆ, ಇನ್ನು ಬೇರೆ ಕಡೆ ಮುಂದುವರಿತಾನೆ ಇದ್ದಾರೆ. ಅಲ್ಲೂ ಕೂಡ ವಾಲಂಟಿಯರ್ ಕೊಡೋದು ಹೀಗೆಲ್ಲ ಇನ್ನೂ ಓಕೆ. ಇವಾಗ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ದೊಡ್ಡ ದೊಡ್ಡ ಕಂಪ್ನಿಗಳು ಈ ತರಹ ಭೂ ಸ್ವಾಧೀನನ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ತಗೋತಾ ಇದ್ದಾರೆ, ಯಾರು ಏನು ಪ್ರಶ್ನೆ ಮಾಡ್ತಾ ಇಲ್ಲ ಅಂತ. ಆದರೆ ನಿಮಗೂ ಗೊತ್ತಿದೆ, ಇಟ್ ಇಸ್ ಅನ್ ಓಪನ್ ಸೀಕ್ರೆಟ್, ನಮ್ಮ ರಾಜಕಾರಣಿಗಳು ಬೇನಾಮಿ ಹೆಸರಿನಲ್ಲಿ ಬೇರೆ ಕಂಪ್ನಿಗಳ ಜೊತೆಗೆ ಕೈಗೂಡಿಸಿದ್ದಾರೆ. ಈ ವಿಷಯ ಇದು ಕೂಡ ಸೀರಿಯಸ್ ಆಗಿದೆ. ಅವ್ಯವಹಾರ, ಭೂ ಹಗರಣ, ಅವ್ಯವಹಾರ ಅಂದ್ಬಿಟ್ರೆ ಎಲ್ಲದೂ ಸೇರ್ಕೊಂಡಿದೆ. ಒಂದು ಭೂ ಸ್ವಾಧೀನದ ಹಿಂದೆ 100 ಸಾವಿರಾರು ಕೋಟಿಗಳ ಹಗರಣ ಅವ್ಯವಹಾರಗಳ ಒಂದು ತಂತ್ರ ಕುತಂತ್ರಗಳೆಲ್ಲ ಸೇರ್ಕೊಂಡಿದೆ ಅನ್ನುವಂಥದ್ದು ಬಹುಶಃ ಬೆಕ್ಕು ಕಣ್ಣು ಮುಚ್ಚಿನ ಹಾಲು ಕೊಡಿ. ಯಾಕಂದ್ರೆ ಜನತಂತ್ರ ಇವಾಲ್ವ್ ಆಗ್ತಿದೆ ಮೇಡಮ್. ಮತ್ತೆ ಇಲ್ಲ, ಇವ ಜೊತೆಗೆ ಈಗ ಎ.ಟಿ. ರಾಮಸ್ವಾಮಿ ಅವ್ರದ್ದು ಆದ್ರೆ ಇವ್ರಿಗೆ ಎಚ್ಚರಿಕೆ ಆಗಿಲ್ಲ. ಬಹುಶಃ ನೋಡಿ, ಬಾಂಗ್ಲಾ ನೋಡಿ, ನೇಪಾಳ ನೋಡಿ, ಶ್ರೀಲಂಕಾ ನೋಡಿ, ಹೇಳ್ತೀನಿ, ಇವ್ರು ಇನ್ನೂ ಕೂಡ ನನಗೆ ಇವ್ರ ಬಗ್ಗೆ ಒಂದ್ಸತಿ ಕನಿಕರ ಬರ್ತವೆ. ಇವರಲ್ಲಿ ಯೋಚನೆ, ಆಳುವ ವರ್ಗ, ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು ಎಲ್ಲರೂ ಬರ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಪಕ್ಷ ಇರ್ಬೋದು, ದೆಹಲಿಯಲ್ಲಿ ಮೋದಿ ನೇತೃತ್ವದ ಪಕ್ಷಗಳು ಎಲ್ಲ ಯಾರೇ ಇರ್ಬೋದು, ಆಳುವ ವರ್ಗಕ್ಕೆ ಇನ್ನೂ ಕೂಡ ಬುದ್ಧಿ, ಯೋಚನಾ ಶಕ್ತಿ ಇಲ್ವೋ ಗೊತ್ತಿಲ್ಲ. ಏನಾಗ್ತಿದೆ ಪ್ರಪಂಚದಾದ್ಯಂತ ಏನು ನಡೀತಿದೆ ಗೊತ್ತಾಗ್ತದೆ, ಇನ್ನು ಅರ್ಥ ಆಗ್ತಿಲ್ಲ. ಇವೆಲ್ಲವೂ ಅರ್ಥ ಆಗಿದೆ. ಭೂ ಸ್ವಾಧೀನ ಅಂತ ಹೇಳ್ತೇವೆ, ಅದರಿಂದ ಬಂದಿರತಕ್ಕಂಥ ವ್ಯವಹಾರ ಅವ್ಯವಹಾರಗಳು ಒಬ್ಬ ಸಾಮಾನ್ಯಗೆ ಅರ್ಥ ಆಗ್ತವೆ. ಅದಿಲ್ಲ ಅಂತ ಹೇಳ್ಬಿಟ್ರೆ ಅವರು ನಾವು ಇಡದಂಥ ಅಂಕಿಅಂಶಗಳು ಅವರು ಮೊಟ್ಟ ಮೊದಲು ಹೇಳ್ತಿದ್ದಾರೆ. ನಾವು ಇಟ್ಟಿರ್ತಕ್ಕಂಥದ್ದು ವೈಟ್ ಪೇಪರ್ ಆನ್ ದಿ ಇಲ್ಲಿಯವರೆಗೆ ನಡೆದಂಥ ಭೂ ಸ್ವಾಧೀನ ಎಲ್ಲ ವಿಚಾರಗಳ ಬಗ್ಗೆ ಒಂದು ಶ್ವೇತಪತ್ರವನ್ನು ಇಡತಕ್ಕಂಥದ್ದು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರ ಇಡತಕ್ಕಂಥ ಒಂದು ಒಳ್ಳೆಯ ಹೆಜ್ಜೆ ಅಂತ ನಾನು ಭಾವಿಸ್ತೀನಿ. ಅದರ ನಂತರ ಒಂದು ಎಲ್ಲರನ್ನು ಕೂಡಿಸ್ಕೊಂಡು ಸಮಗ್ರ ಭೂ ಸ್ವಾಧೀನ ನೀತಿ ತರೋಣ. ರೈತರನ್ನು ತಗೊಳಕ್ಕೆ, ರೈತರಿಗೆ ಕೆಲವೊಂದು ವಿಚಾರಗಳು ಇದ್ದಾವೆ, ಕಾಂಪನ್ಸೇಷನ್ ವಿಚಾರಗಳು ಇದ್ದಾವೆ. ಯಾವುದೇ ಕಾರಣಕ್ಕೂ ಇದೇ ದೊಡ್ಡ ವಿಚಾರ ಅಲ್ವಾ. ಹೌದು, ಕಾಂಪನ್ಸೇಷನ್ ಅನ್ನೋದು ಬಂದಾಗ ಪರಿಹಾರ ಎಷ್ಟೋ ಜನಕ್ಕೆ ಸಿಕ್ಕೇ ಇಲ್ವಲ್ಲ. ಪರಿಹಾರ ಸಿಕ್ಕಿಲ್ಲ, ಸರಿಯಾದ್ರೆ ಸಿಕ್ಕಿಲ್ಲ. ಅಲ್ಲೂ ಕೂಡ ಭೂಮಿಯ ಒಂದು ಕಾನೂನುಗಳು ಸರಿಯಾಗಿರೋದಿಲ್ಲ. ಆದರೆ ನನ್ನ ದೃಷ್ಟಿಯಿಂದ ಒಬ್ಬ ಕೃಷಿ ವಿಜ್ಞಾನಿ ಮತ್ತು ರೈತ ಕುಟುಂಬದಿಂದ ಬಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಫಲವತ್ತಾದಂಥ ಕೃಷಿ ಯೋಗ್ಯ ಭೂಮಿಯನ್ನು ಪರಿವರ್ತನೆಗೆ ಕೈ ಹಾಕಕ್ಕೆ ಕೂಡುದು. ನಾನು ರಿಜಿಡ್ ಅಂತೇಳಿ, ಕನ್ಸರ್ವೇಟಿವ್ ಅಂತ ಹೇಳಿ, ಆಹಾರ ಭದ್ರತೆ ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಅನ್ನುವಂಥದ್ದು ಆಹಾರ ಭದ್ರತೆ ಹೊರತು ಸಾಧ್ಯವೇ ಇಲ್ಲ. ಇವರೆಲ್ಲ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು ಅಲ್ವಾ, ಕೈಗಾರಿಕೋದ್ಯಮಿಗಳು, ಟೆಕ್ಕಿಗಳು ಎಲ್ಲರೂ ತಿನ್ನಬೇಕಾಗ. ಅದು ಒಂದು ಬಹುಶಃ ಅನ್ಕಾಂಪ್ರಮೈಸಿಂಗ್ ಆದಂಥ ಕೆಲವು ತತ್ವಗಳಿದ್ದಾವೆ. ಇದೆಲ್ಲದು 2013 ಬಂದಿರತಕ್ಕಂಥ ಅನ್ಕಾಂಪ್ರಮೈಸಿಂಗ್, ಯಾವುದೇ ರೀತಿಯ ಭೂ ಸ್ವಾಧೀನ ವಿಚಾರದಲ್ಲಿ ರಾಜಿಯೇ ಆಗದಂಥ ಇದರಲ್ಲಿ ಕೃಷಿ ಯೋಗ್ಯ ಭೂಮಿನ ಕೈ ಹಾಕಕ್ಕೆ ಕೂಡುದು. 1,00,000 ಕೋಟಿ ಹೋದ್ರೂ ಪರವಾಗಿಲ್ಲ,
ಕೃಷಿ ಯೋಗ್ಯ 1 ಎಕರೆ ಭೂಮಿ ಹೋಗಬಾರ್ದು ಅಂತಕ್ಕಂಥದ್ದು ಅದೇನೋ ಒಂದು ಕಾನೂನಲ್ಲಿ ಉಂಟಲ್ಲ. ಸಾವಿರಾರು ಜನ ನಿರಪರಾಧಿಗಳು ತಪ್ಪಿರೂ ಪರವಾಗಿಲ್ಲ, ಒಬ್ಬ ಹಾಗೆ ಲಕ್ಷ ಕೋಟಿ ಹೋದರೂ ಪರವಾಗಿಲ್ಲ, ಕೃಷಿ ಯೋಗ್ಯ 1 ಎಕರೆ ಭೂಮಿ ಹೋಗಬಾರ್ದು ನಾನು. ಯಾಕಂದರೆ 1 ಎಕರೆ ಹೋಗ್ಬಿಟ್ರೆ 10 ಎಕರೆ ಹೋಗುತ್ತೆ, 10 ಎಕರೆ 100 ಎಕರೆ ಹೋಗುತ್ತವೆ, 100 ಎಕರೆ ಹೋಗೋದ್ರಿಂದ ಒಂದಲ್ಲ ಒಂದಿನ ಈ ದೇಶದ ಆಹಾರ ಭದ್ರತೆ ಕಂಟಕ ಬರ್ತವೆ. ಸಾಧ್ಯ ಇಲ್ಲ ಇಲ್ಲಿ, ಖಂಡಿತ ಸಾಧ್ಯ. ಯೋಚನೆ ಮಾಡಿ ನೋಡಲಿ, ಹೇಳಲಿ. ಹಾಗಾಗಿ ಸಮಗ್ರವಾದಂಥ ಭೂಸ್ವಾಧೀನ ನೀತಿಯನ್ನು ಎಲ್ಲರ ಜೊತೆಗೆ ಕೂತು ಚರ್ಚಿಸಿ ಮಾಡಲೇಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು 20ರ ಒಂದು ಕಾರ್ಯಕ್ರಮದ ಹಿನ್ನಿಟ್ಕೊಂಡು ಮಾನ್ಯ, ಯಾಕಂದರೆ ಸಿದ್ದರಾಮಯ್ಯನವರು ರೈತ ಚಳುವಳಿ ಹಿನ್ನೆಲೆಯಿಂದ ಬಂದಂಥವ್ರು, ಸಮಾಜವಾದಿ ಚಳುವಳಿಯಿಂದ ಬಂದಂಥವ್ರು, ಕಾಂಗ್ರೆಸ್ ಪಕ್ಷನೇ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲದು. 2013 ಕಾಯ್ದೆ ಇರ್ಬೋದು, ಆಹಾರ ಭದ್ರತೆ ವಿಚಾರಗಳು ಇರ್ಬೋದು. ದೇವರಾಜ ಅರಸು ಕಾಂಗ್ರೆಸ್ಸಿನ ಅತ್ಯಂತ ಪ್ರಮುಖವಾದಂಥ ಈ ರಾಜ್ಯವನ್ನು ಆಳಿರತಕ್ಕಂಥ OBC ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿ, ಅವ್ರನ್ನ ನಾವು ಜ್ಞಾಪಿಸ್ತಾ ಇದ್ವಿ. ನಾವೇನು ಹೊಸದಾಗಿ ಹೇಳ್ತಾ ಇಲ್ಲ. ಕಾಂಗ್ರೆಸ್ಸು ಕೂಡ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಹೇಳೋಕ್ಕೆ ಅವಕಾಶ ಹಾತುರುತ್ತಿದೆ. ಕರ್ನಾಟಕವನ್ನು ಒಂದು ಮಾದರಿ ರಾಜ್ಯವಾಗಿ ಮಾಡಬೇಕಾಗಿದೆ. ಕರ್ನಾಟಕ ಮಾದರಿ ರಾಜ್ಯವನ್ನು ಭೂ ಸಂಬಂಧಿತ ವಿಚಾರಗಳು, ಅಗ್ರೇನ್ ವಿಚಾರದ ಮೇಲೆ ದಿಟ್ಟ ಹೆಜ್ಜೆ ಇಡಲಿ. ಅದರಲ್ಲಿ ಪ್ರಥಮ ಹೆಜ್ಜೆ ಅನ್ನೋದು ಬಹುಶಃ ಸಮಗ್ರ ಭೂಸ್ವಾಧೀನ ನೀತಿಯನ್ನು ತರತಕ್ಕಂಥ ಅವಕಾಶ, ದೇಶಕ್ಕೆ ಮಾದರಿಯಾಗತಕ್ಕಂಥ ಅವಕಾಶ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕಿದೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೆ. ಆ ಅವಕಾಶ ಆಗಲಿ ಅಂತ ನಾನಿನ್ನು ಆಶಾಭಾವನೆ ಆಗಿದ್ದೆ. ಹಾಗಾಗಿ ಒಂದು ಪತ್ರ ಹಾಕಿದ್ದೆ. ನಾವೆಲ್ಲ ಬಂದು ನೀವು ಬಂದಿದ್ದೀರಿ, 20ರ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡೋಕ್ಕೆ ಮಲ್ಟಿ ಸ್ಟೇಕ್ ಹೋಲ್ಡರ್ಸ್ಗಳು, ಕೆಲವು ಕೈಗಾರಿಕೋದ್ಯಮಗಳು, ರೈತರನ್ನ, ತಜ್ಞರುಗಳನ್ನು, ನಾನು ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಮಾಜಿ ಕುಲಪತಿ ಡಾಕ್ಟರ್ ನಾರಾಯಣಗೌಡರು ಒಂದು ಪತ್ರವನ್ನು ಹಾಕಿದ್ವಿ. ಬೇಗ ನಮಗೆ ಮಾತುಕತೆ ಅವಕಾಶ ಕೊಟ್ಟಿದ್ದು. ಈಗ ಬಹುಶಃ ಶೀಘ್ರ ಸಿಗುತ್ತೆ ಅಂತ ನಮಗೆ ಅವಕಾಶ ಉಂಟು. ನಮ್ಮ ಜೊತೆಗೆ ಮೊದಲು ನಿಂತಂಥ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂಥ BR ಪಾಟೀಲ್ರವರು, ರೈತ ಪರ ನಿಂತಂಥವ್ರು, ಅವರಿಗೂ ನಾವು ಕೇಳ್ಕೊಂಡಿದ್ದು ಬೇಗ ಒಂದು ಅವಕಾಶ ಕೊಡಿ, ಶೀಘ್ರ ಕರ್ನಾಟಕಕ್ಕೆ ಭೂಸ್ವಾಧೀನ ನೀತಿ ಬರಲಿ. ಆದರೆ ಭೂಸ್ವಾಧೀನ ನೀತಿಗೆ ಪೂರ್ವಭಾವಿಯನ್ನು ಬಿಟ್ಟರೆ ಶ್ವೇತಪತ್ರ ಅನ್ನೋದು ಬರಲೇಬೇಕು. ಇಲ್ಲಿವರೆಗೆ ಆಗಿರತಕ್ಕಂಥ ಸಾವಿರಾರು ಎಕರೆ ಭೂಮಿಯ ಸ್ವಾಧೀನದ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದು ಕೊಡಲೇಬೇಕು. ಇದು ಎಷ್ಟು ವರ್ಷಗಳಿಂದ ಈ ಹೋರಾಟ ನಡೀತಾನೆ ಇದೆ, ಆದರೂ ಕೂಡ ಯಾತಕ್ಕಿನ್ನೂ ರಿಸಲ್ಟ್ ಕನ್ಸ್ಟ್ರಕ್ಟಿವ್ ಆಗಿ ಸಿಕ್ಕಿಲ್ಲ. ಆ ಫೋರ್ಸ್ಗಳು ಆ ಕಡೆ ಜಾಸ್ತಿ ಇದೆ ಮೇಡಮ್. ಆ ಕಡೆ ಇದು ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಕ್ರೂರ ಕ್ರೌರ್ಯ ಮುಖ ಶಕ್ತಿಗಳು ಇಲ್ಲಿದೆ. ಇಲ್ಲಿರ್ತಕ್ಕಂಥದ್ದು ಬರೀ ರಾಜಕಾರಣಗಳು ಮಾತ್ರ ಅಲ್ಲ. ಆ ಥರ ತಗೋತು ಅಂದರೆ ನಾವು ಗೋಕಾಕ್ ಚಳುವಳಿನ ಒಂದು ಎಕ್ಸಾಂಪಲ್ ಆಗಿ ತಗೋಬೋದು. ಅದು ಸಕ್ಸಸ್ ಆಯಿತು. ಅದೇ ಹೇಳಿದ್ನಲ್ಲ, ಆ ಕಡೆ ಪ್ರವಾಹದ ಹಿನ್ನೆಲೆ ಇದೆಯಲ್ಲ, ಇಲ್ಲಿ ನಡೀತಕ್ಕಂಥ ಹೇಳ್ತೀನಲ್ಲ. ಇಲ್ಲಿ ಜಯಪ್ರಕಾಶ್ ನಾರಾಯಣರವರು ಜನಶಕ್ತಿ ಮತ್ತು ರಾಜ್ಯಶಕ್ತಿ ಅಂತಂದರು. ಆವಾಗ ಈ ಬಿಹಾರದ ಒಂದು ನವನಿರ್ಮಾಣ ಕ್ರಾಂತಿಯಲ್ಲಿ ಜನಶಕ್ತಿ ಮತ್ತು ಇಲ್ಲಿ ಜನಶಕ್ತಿ, ಧನಶಕ್ತಿಗಳ ಹಿಂದೆ ಧನಶಕ್ತಿ ಉಂಟು. ಪವರ್ ಆಫ್ ಮನಿ, ಕಾರ್ಪೊರೇಟ್ ಶಕ್ತಿಗಳು, ದೀಸ್ ಆರ್ ದ ಕ್ರೋನಿ ಕ್ಯಾಪಿಟಲಿಸ್ಟ್ಗಳು. ಬರಿಯಾದ ನಾನು ಕೆಲವರೆಲ್ಲ ಕಣ್ಣಿಗೆ ಕಾಣತಕ್ಕಂಥ ಶುದ್ಧ ಕ್ಯಾಪಿಟಲಿಸ್ಟ್ಗಳನ್ನ ಹೇಳ್ತೀವಿ. ಕ್ರೋನಿ ಕ್ಯಾಪಿಟಲಿಸಮ್ ಅನ್ನೋದು ಈಗ ಬರ್ತಾ ಇದೆಯಲ್ಲ. ಹೂ ಆರ್ ದಿ ಕ್ರೋನಿ ಕ್ಯಾಪಿಟಲ್? ಈ ವ್ಯವಸ್ಥೆಯ ಹಿಂದೆ ನಿಂತ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಬಿಟ್ಟರೆ ಈ ಆಡಳಿತ ವ್ಯವಸ್ಥೆಯನ್ನೇ ನಡೆಸ್ತಕ್ಕಂಥ ದೊಡ್ಡ ಶಕ್ತಿಗಳಿದ್ದಾವೆ. ಗ್ಲೋಬಲ್ ಕ್ಯಾಪಿಟಲ್ಗಳು ವರ್ಕ್ ಮಾಡ್ತೀವಿ. ಇಲ್ಲಿ ಬರ್ತಕ್ಕಂಥದ್ದು ಡಿಫೆನ್ಸ್ ಕಾರಿಡಾರ್ಗಳಿಗೆ ಗ್ಲೋಬಲ್ ಕ್ಯಾಪಿಟಲ್ಗಳು ಬರ್ತಾ ಇದ್ದಾವೆ. ಹಾಗಾಗಿ ಆ ಶಕ್ತಿಗಳು ಅಷ್ಟೊಂದಿಲ್ಲ. ಆದರೆ ಒಂದಿನ ಜನಶಕ್ತಿ ಎದ್ದು ನಿಂತಿದ್ದೆ. ಆದಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ವಿಶ್ವದಾದ್ಯಂತ ಜನಶಕ್ತಿಗಳು, ಯುವ ಶಕ್ತಿಗಳು ಮುಂದೆ ಬರ್ತಾ ಇದ್ದಾವೆ. ಅತಿಯಾಗೋದು ಬೇಡ. ಈ ವೇ ಫಾರ್ವರ್ಡ್ ಅಂದ್ಬಿಟ್ಟೆ ಬ್ಯಾಲೆನ್ಸ್ಡ್ ಅಪ್ರೋಚ್ಗಳಿದ್ದಾವೆ. ನೀವು ಸ್ವಲ್ಪ ಶಾಂತವಾಗಿ ಸಮಗ್ರವಾಗಿ ಯೋಚನೆ ಮಾಡೋದು ಅಂತಾದರೆ ಸರ್ಕಾರ, ದೇರ್ ಇಸ್ ವೇ ಫಾರ್ವರ್ಡ್. ಓಕೆ, ಇವಾಗ ನೀವು ರೈತರ ಪರ್ಸ್ಪೆಕ್ಟಿವ್ ಇಂದ ನೀವು ಹೇಳ್ತಾ ಇದ್ದೀರಾ ಇಲ್ಲ ಜನರ ಓವರಾಲ್ ಆಹಾರ ಭದ್ರತೆ ಆಹಾರ ಭದ್ರತೆ ಇಟ್ ಇಸ್ ರೈತರ ಪರ್ಸ್ಪೆಕ್ಟಿವ್ ಬಿಟ್ಟರೆ ನಾನು ಹೇಳ್ತೀನಿ, ನೀವು 8-10 ಕ್ವಿಂಟಾಲ್ ರಾಗಿ ಬೆಳಿಬೇಡಿ. ಬೆಲೆ ಅಧ್ಯಕ್ಷನಾಗಿದ್ದು ವಿಜ್ಞಾನಿ ನಾನು ಹೇಳ್ತೀನಿ, 10 ಕೋಟಿ ತಗೊಳ್ಳಿದ್ದು ನಾನು ಹೇಳೋಕ್ಕೆ ನನಗೆ ಇನ್ನೂ ರೈತರ ಪರ್ಸ್ಪೆಕ್ಟಿವ್ ಅಲ್ವಾ? ರೈತರು ಅದನ್ನು ಯೋಚನೆ ಮಾಡ್ತಾ ಇಲ್ಲ, ಯಾರು ಯೋಚನೆ ಮಾಡ್ತಾ ಇಲ್ಲ. ಇಸ್ ಇಟ್ ನಾಟ್ ರೈತರ ಪರ್ಸ್ಪೆಕ್ಟಿವ್ ಬಿಟ್ಟರೆ 10 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ದುಡ್ಡೇನು ಸಾಮಾನ್ಯ ಆಯ್ತಾ? ಇದನ್ನು ರೈತರ ಪರ್ಸ್ಪೆಕ್ಟಿವ್ ಅಲ್ಲ ಮೇಡಮ್. ಇದು
ಸಂಸ್ಕೃತಿಯ ವಿಚಾರ ಬಂತು. ಭೂ ಸಂಬಂಧದ್ದು ಆ ಡಿಸ್ಪ್ಲೇಸ್ಮೆಂಟ್ ಅನ್ನುವಂಥ ಭಾಳ ಮನುಷ್ಯ ಒಂದು ಭೂ ಅಗ್ರೋ ಎಕಲಾಜಿಕಲ್ ಪರಿಸ್ಥಿತಿಯಲ್ಲಿ ಸಂಸ್ಕೃತಿ ಹಳ್ಳಿಯ ಒಂದು ಒಡನಾಡದಲ್ಲಿ ಬದುಕಿರತಕ್ಕಂಥದ್ದು ಡಿಸ್ಪ್ಲೇಸ್ಮೆಂಟ್ ಆಗಿರತಕ್ಕಂಥದ್ದು ಕಲ್ಚರಲ್ ಆದಂಥ ಒಂದು ಆಘಾತಗಳು ಆಡ್ಕೊಂಡಿದ್ದಾವೆ. ಬರೀ ರೈತರ ಪರಿಸ್ಥಿತಿ ಮಾತ್ರ ಅವರು ಹಳ್ಳಿ ಬಿಟ್ಟು ಇಲ್ಲಿ ಬರೋದು ಅಂತ ಎಲ್ಲಿ ಹೋಗ್ತಾರೆ, ಯುವಕರು ಏನಾಗ್ತವೆ, ಇಲ್ಲಿ ಪಟ್ಟಣದ ಪರಿಸ್ಥಿತಿ ಏನಾಗ್ಬಿಡ್ತವೆ, ಅವೆಲ್ಲದೂ ಅಡ್ಕೊಂಡ್ಬಿಟ್ಟಿರ್ತವೆ. ಓಕೆ, ಇದೊಂಥರ ಟ್ರಿಕಿ ಸಿಚುವೇಶನ್ ಆಗಿದೆ. ಇವಾಗ ಇಲ್ಲಿ ನಾನು ಯಾತಕ್ಕೆ ರೈತರ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ದು ಅಂದರೆ, ಭೂ ಸ್ವಾಧೀನ ಅಲ್ಲಿಂದ ತೆಗೆದುಕೊಂಡು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ, MSME ಅನ್ನೋ ಹೆಸರಿನಲ್ಲಿ, ಕೈಗಾರಿಕೆ ಅನ್ನೋ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. MSME ಅಂತ ಹೇಳ್ತಾನೆ ಇಲ್ಲ, ಇಲ್ಲಿ ನಾನು ಮುಗಿಸ್ತೇನೆ ಆಯಿತಾ. ಅಲ್ಲಿ ನೀವು ನೋಡ್ತು ಅಂತ ಹೇಳಿದ್ರೆ ಅಂದರೆ ಇದು ಎಂಪ್ಲಾಯ್ಮೆಂಟ್ ಜನ್ರೇಟಿಂಗು ಈ ಥರದ್ದು ಕೈಗಾರಿಕಾ ಅಂತ ಅಭಿವೃದ್ಧಿ ಅಂತ ಬಂದಾಗ ಆ ಸೆಕ್ಟರ್ನವ್ರು ಹೇಳ್ತಾರೆ, ನಾವು ಎಷ್ಟೇ ಸಲ ಏನೇ ಅಪ್ರೋಚ್ ಮಾಡಿದ್ರು ಕೂಡ ನಮಗೆ ಸರಿಯಾಗಿ ಸಪೋರ್ಟ್ ಆಗಲಿ, ಲ್ಯಾಂಡ್ ಆಗಲಿ, ಸಾಲ ಆಗಲಿ ಯಾವುದೂ ಸರ್ಕಾರದಿಂದ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಸೊ ಇವೆರಡರ ಮಧ್ಯನೂ ಗ್ಯಾಪ್ ಇದೆ. ಇಲ್ಲಿಂದ ಭೂ ಸ್ವಾಧೀನ ಆಗಿದೆ ಅನ್ಸೈಂಟಿಫಿಕ್ ಆಗಿ, ಅಲ್ಲಿ ಕರೆಕ್ಟ್ ಡಿಸ್ಟ್ರಿಬ್ಯೂಷನ್ನು ಆಗಿಲ್ಲ. ಈ ಎರಡರ ಮಧ್ಯೆ ನಾವೆಲ್ಲರೂ ಕೂಡ ವಿಕ್ಟಿಮ್ಸ್ ಆಗಿದ್ದೀವಿ. ಅದಂತೂ ಇದು ರೈತರು ಅಂತಲೂ ಹೇಳೋಕ್ಕಾಗಲ್ಲ. ನಾನದು ಸ್ವಲ್ಪ ಸರಿಪಡಿಸ್ತೀನಿ. ನಮ್ಮ ಜೊತೆಗೆ ರೈತರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಕೈ ಜೋಡಿಸ್ತಕ್ಕಂಥದ್ದು, ನಾನು ಐ ಆಮ್ ಹ್ಯಾಪಿ ಟು ಮೇಕ್ ಇಟ್ ಎ ಸ್ಟೇಟ್ಮೆಂಟ್ ಆನ್ ರೆಕಾರ್ಡ್. MSME ಸಣ್ಣ ಅತಿ ಸಣ್ಣ ಕೈಗಾರಿಕೋದ್ಯಮಿಗಳು ನಮ್ಮ ಜೊತೆ ಸಂಪೂರ್ಣ ಸೇರಿಸಿದ್ದಾರೆ. ಅವತ್ತು ಕಾಸಿಯಾದ ಮಾಜಿ ಅಧ್ಯಕ್ಷರುಗಳು ಇವರು MSME ವಿಚಾರನ ಹೇಳ್ತಾರೆ. ನಿಜವಾದ ಭೂಮಿಯನ್ನು ಹೆಚ್ಚು ಬೇಡದಿಲ್ಲ ಅವ್ರಿಗೆ, ನಮ್ಗೆ ಭೂಮಿನೇ ಬೇಡ ಸರ್, ಬಿಲ್ಡಿಂಗ್ ಬೇಕು ಅಂತಿದ್ದಾರೆ. ನಿಜವಾದ ಒಂದು ಎಂಪ್ಲಾಯ್ಮೆಂಟ್ ಇದು ಮಾಡ್ತಿರೋದು ಸೂಕ್ಷ್ಮ ಮತ್ತು ಅತಿ ಸಣ್ಣ ಕೈಗಾರಿಕೆಗಳು. ನಿಜವಾದ ರೀತಿಯ ಅಭಿವೃದ್ಧಿಗೆ ಕಾಣಿಕೆ ಕೊಡ್ತಕ್ಕಂಥದ್ದು ಆ ಸಂಸ್ಥೆಗಳು. ಭೂಮಿ ಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಗ್ರಾಮೀಣ ಕೈಗಾರಿಕೆಗಳು, MSMEಗಳು ಸಂಪೂರ್ಣ ಈ ನಾವೆಲ್ಲ ಹೇಳ್ತಕ್ಕಂಥ ರೈತರ ವಿಚಾರದಲ್ಲಿದ್ದಾರೆ. ಈ ಥರ ಭೂ ಸ್ವಾಧೀನ ಬೇಡ, ಬೆಂಗಳೂರೇ ಬೇಡ ಅಂತಿದ್ದಾರೆ ಅವರು. ಆದರೆ ಅವ್ರ ಕಡೆ ಗಮನ ಇಲ್ಲ. ಇವತ್ತು ಬರ್ತಕ್ಕಂಥದ್ದು ಈ ಭೂ ಸ್ವಾಧೀನದ ಹಿಂದೆ ನಿಂತಿರತಕ್ಕಂಥ ಲಕ್ಷಾಂತರ ಕೋಟಿಯ ಇನ್ವೆಸ್ಟ್ಮೆಂಟ್ ಬರ್ತಾ ಇದ್ದಾವೆ. ಬೃಹತ್ ಕಂಪನಿಗಳು, ಜಾಗತಿಕ ಮಟ್ಟದ ಕಂಪನಿಗಳು, ಇವು ಯಾವುದು ಕೂಡ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥವಲ್ಲ. ನಮಗೆ ಬೇಕಾಗಿರತಕ್ಕಂಥದ್ದು ಸಣ್ಣ ಮತ್ತು ಎಂಪ್ಲಾಯ್ಮೆಂಟ್ ಕೊಡ್ತಾ ಇಲ್ಲ ಅಂತ ಹೇಳ್ತೀವಿ. ಇವಾಗಿನ ಆಟೋಮೇಷನ್ ತೆಗೆದು ನೋಡಿ ಮೇಡಮ್, ಇವತ್ತಿನ ಆಟೋಮೇಷನ್ ಅಂತೆ, AI ಈ ಇದರಲ್ಲಿ ಎಂಪ್ಲಾಯ್ಮೆಂಟ್ ಇನ್ ರಿಲೇಷನ್ ಟು ದಿ ಇನ್ವೆಸ್ಟ್ಮೆಂಟ್ ಅಂಡ್ ದಿ ಲ್ಯಾಂಡ್ ಅಕ್ವಿಸಿಷನ್ ಆಗಿ ಕೇಳ್ತಕ್ಕಂಥದ್ದು. 1000 ಎಕರೆ 100 ಎಕರೆ ಭೂಮಿಯನ್ನು ತೆಗೆದುಕೊಂಡು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅವು ಕೊಡಬೇಕಾದಂಥ ಕೊಡ್ತಕ್ಕಂಥ ಎಂಪ್ಲಾಯ್ಮೆಂಟ್ಗಳಿಗೂ ಕೂಡ ಒಂದು ಚಿಕ್ಕ ಎಷ್ಟು ಸಣ್ಣ ಪುಟ್ಟ ಒಂದು ಇಂಡಸ್ಟ್ರಿಗಳು, ಗ್ರಾಮೀಣ ಪ್ರದೇಶ ಇಂಡಸ್ಟ್ರಿಗಳು ಮಾಡತಕ್ಕಂಥ ಇನ್ವೆಸ್ಟ್ಮೆಂಟು, ಬೇಡತಕ್ಕಂಥ ಭೂಮಿ, ಅದಕ್ಕೆ ಕೊಡ್ತಕ್ಕಂಥ ಎಂಪ್ಲಾಯ್ಮೆಂಟ್ ಮಾತ್ರ ಅಂತನಲ್ಲ, GDP ಕಾಂಟ್ರಿಬ್ಯೂಷನ್ಸ್ಗಳು, ಎಕ್ಸ್ಪೋರ್ಟ್ ಕಾಂಟ್ರಿಬ್ಯೂಷನ್ಸ್ಗಳು. ಎಂಪ್ಲಾಯ್ಮೆಂಟು, GDP ಕಾಂಟ್ರಿಬ್ಯೂಷನ್, ಎಕ್ಸ್ಪೋರ್ಟಲ್ಲಿ ಎಲ್ಲ ಕೂಡ ಸ್ಮಾಲ್, ಮೀಡಿಯಂ ಮತ್ತು ಮೈಕ್ರೋ ಇಂಡಸ್ಟ್ರಿಗಳು ಮತ್ತು ರೂರಲ್ ಇಂಡಸ್ಟ್ರಿಗಳು, ಅಗ್ರೋಬೇಸ್ ಇಂಡಸ್ಟ್ರಿಗಳು ಕೊಡ್ತಾ ಇದ್ದಾವೆ. ಇಲ್ಲೆಲ್ಲ ನಡೀತಕ್ಕಂಥದ್ದು ಯಾವುದೂ ಅಲ್ಲ. ಅವು ಎಲ್ಲ ಕೂಡ ಇದಕ್ಕೆ ಬೇಡ ಅಂತಲೇ ಇದ್ದಾವೆ. ಈ ಕಡೆ ಗಮನನೇ ಆ ಕಡೆ ಇಲ್ಲ. ಹಾಗಾಗಿ ಸಮಗ್ರ ಭೂ ಸ್ವಾಧೀನ ನೀತಿಯಲ್ಲಿ ಪ್ರಥಮ ಆದ್ಯತೆ ಅವ್ರಿಗೆ ಕೊಡಿ. ಅವ್ರಿಗೆ ಎಷ್ಟು ಭೂಮಿ ಬೇಕು ಕೊಡೋಕ್ಕೆ ಅಂತ ಹೋಗಿ ಸಂಪೂರ್ಣ ಆಗಿರ್ತಾನೆ. ಎಲ್ಲ ರೈತರನ್ನ ನಾವು ಬಿಡ್ತೀವಿ. ಇವಾಗ ಪ್ರತಿಯೊಬ್ಬರು ರೈತರದ್ದು ಒಪ್ತಾರೆ. ಅವರು ಕೇಳ್ತಿರತಕ್ಕಂಥದ್ದು ಕೊಡಿ, ನಮಗೆ ಉತ್ತರ ಕರ್ನಾಟಕದಲ್ಲಿ ಕೊಡಿ ಅಂತವರೇ ಕೇಳ್ತಿದ್ದಾರೆ. ಆ ಕಡೆ ಗಮನ ಇಲ್ಲ ಮೇಡಮ್. ಯಾಕೆ ಬಿಟ್ಟರೆ ಇಲ್ಲಿ ಬೃಹತ್ ವ್ಯವಹಾರಗಳು, ಸಾವಿರಾರು ಕೋಟಿಗಳು, ಲಕ್ಷಾಂತರ ಕೋಟಿ ಅನ್ನೋಂಥದ್ದು ಇದು ಯಾರಿಗೂ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಬಹುಶಃ ಇವತ್ತು ಕೂಡ ಮುಗ್ಧರು ಅವರಂತೂ ಯಾವ್ದು ನಮಗೆ ಅರ್ಥ ಆಗೋದಿಲ್ಲ. ಕಣ್ಣು ಮುಚ್ಕೊಂಡು ಹಾಲು ಕುಡಿ, ಇವೆಲ್ಲವೂ ಈಗ ಅರ್ಥ ಆಗ್ತಿದೆ. ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಇವರು ಸ್ವಲ್ಪ ಪಂಚೇಂದ್ರರು ತೆಗೆದು ನೋಡಿದ್ದಾರೆ. ಇವತ್ತಿನ ರಾಜಕಾರಣಿಗಳು ಜಾಗತಿಕ ಮಟ್ಟ ಹೆಚ್ಚು ಬೇಡಕ್ಕಂತಲ್ಲ, ಪಕ್ಕದ ನೇಪಾಳು, ಶ್ರೀಲಂಕಾ, ಎಲ್ಲ ಅರ್ಥ ಆಗ್ತಿದೆ. ನೀವು ಅಲ್ಲಿ ನೋಡಿ ಹೇಳ್ತೀನಿ, ರಾಜಕಾರಣಿಗಳನ್ನ ಇರ್ರೆಸ್ಪೆಕ್ಟಿವ್ ಆಫ್ ದಿ ರೂಲಿಂಗ್ ಪಾರ್ಟಿಗಳನ್ನ ಅಟ್ಯಾಕ್ ಮಾಡೋ ಮಟ್ಟಕ್ಕೆ ಹೋಗಿ ಅಷ್ಟು ಬಂದಾಗ. ಯಾಕೆ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಯುವ ಜನ ಇವಾಗ ಇಲ್ಲಿ ನಾವು ದೇಶ ಬಿಡೋಣ, ಕರ್ನಾಟಕಕ್ಕೆ ಬರೋಣ, ಇಲ್ಲೂ ಅದೇ ತರ ಆಗ್ತಾ ಇದೆಯಲ್ಲ. ಎಂಪ್ಲಾಯ್ಮೆಂಟ್ಗೆ ಆಗಲಿ ಯುವಕರು, ರೈತರಷ್ಟೇ ಹೇಳ್ತಿನ ಯುವ ಜನಾಂಗಗಳು ಕೂಡ ಬ್ರಹ್ಮ ನಿರಸನ ಆಗ್ತಾ ಇದ್ದಾರೆ. ಈ ಕೊಡ್ತಕ್ಕಂಥ ಬೃಹತ್ ಇದರಲ್ಲಿ ಆಟೋಮೇಷನ್ ಕಳ್ಕೊಳ್ತಿದ್ದಾವೆ. ಸಣ್ಣ ಮತ್ತು ಅತಿ ಸಣ್ಣ ಸ್ಮಾಲ್ ಮೀಡಿಯಂ ಸೆಕ್ಟರ್ಸ್ಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಯಾಕೆಂದ್ಬಿಟ್ರೆ ಇಲ್ಲಿ ಭೂಮಿ, ಹಣದ ವ್ಯವಹಾರ ನಡೀತಾ ಇಲ್ಲ.
ಇಲ್ಲೂ ಈ ಆಂಗಲ್ಗಳು ಇದಾವೆ, ಹಾಗಾಗಿ ಇದನ್ನು ಸರಿಪಡಿಸ್ಬೇಕು. ಇವಾಗ ನೀವುಗಳು ಮಾತಾಡ್ತಾ ಇದ್ದೀರಲ್ಲ ಈ ವಿಷಯ, ಮೊನ್ನೆ ನಿಮ್ಮದು ಮೀಟಿಂಗ್ದು ಕೂಡ ಆಗಸ್ಟ್ ತಿಂಗಳದ್ದು ಮೀಟಿಂಗ್ ಕೂಡ ಅದು ಕೂಡ ಕನ್ವರ್ಟೆಡ್ ಗ್ರೂಪೇನೆ. ಹೊಸ ಜನಕ್ಕೆ ಯಾವ ರೀತಿ ನೀವು ಇದನ್ನು ಮಂದಟ್ಟು ಮಾಡಿಕೊಡ್ತಾ ಇದ್ದೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮ್ಮ ಹತ್ರ ಸಾಕಷ್ಟು ಸಾಕಷ್ಟು ಡಾಟಾ ಇದೆ. ಇದನ್ನು ಇಲ್ಲಿ ನಮ್ಮ ಆಳುವ ಜನ ಅಂತ ನೀವು ಹೇಳ್ತಾ ಇದ್ದೀರಾ, ಆಳುವ ಜನ ವರ್ಗ ಆಗ್ಬೋದು, ಅವ್ರನ್ನ ನೀವು ಯಾತಕ್ಕೆ ಇನ್ನೂ ಅಕೌಂಟಬಿಲಿಟಿಗೆ ತಗೊಂಡಿಲ್ಲ? ಈಗ ವಿವಿಧ ರೈತ ಸಂಘಟನೆಗಳು ಮುಂದಿನ 9 ತಾರೀಕು ಕಾಣುತ್ತೆ ಭೂ ಸ್ವಾಧೀನ ವಿಚಾರದಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ, ಬರ್ತಾವೆ. ಯಾಕೆಂದರೆ ಈಗ ಸದ್ಯಕ್ಕಂತೂ ನೀವು ಮರಳು ಮಾಡಿದ್ವು ಮೋಹಪಾಶದ ಬಗ್ಗೆ ಗೊತ್ತಿಲ್ಲ. ಆದರೆ ಮುಖ್ಯವಾಗಿ ಬರೋ ವಿಚಾರ ಬರೋಣ. ಇದು ಕನ್ವರ್ಟೆಡ್ ಅಂತೇಳಿ ಅಂದರೆ ಈಗ ಆಲ್ರೆಡಿ ಇರತಕ್ಕಂಥ ಅಂತ ಹೇಳಿದ್ರಿ, ಯುವ ಜನಾಂಗ ಹೆಚ್ಚು ಭ್ರಮನಿರಸ ಆಗಿದ್ದಾರೆ. ಯುವ ಜನಾಂಗ ರೆಸ್ಟ್ಲೆಸ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಮುಖ್ಯ ವಿಚಾರ ಇವತ್ತು ಮೇಜರ್ ಇಶ್ಯೂ ಇಲ್ಲಿ ಸೈಡ್ಲನ್ ಆಗ್ತಿರತಕ್ಕಂಥದ್ದು ಎಂಪ್ಲಾಯ್ಮೆಂಟು, ಯುವ ಜನಾಂಗಕ್ಕೆ ಭರವಸೆ ಅನ್ನುವಂಥದ್ದು ಈ ಅಭಿವೃದ್ಧಿ ಮಾದರಿಯಲ್ಲಿ ಸ್ಪಷ್ಟವಾಗ್ತಿದೆ. ಭರವಸೆ ತಪ್ಪೋಗ್ತಾ ಇದ್ದಾವೆ. ಈಗಿರ್ತಕ್ಕಂಥ ನಮ್ಮ ಹೆಸರಲ್ಲಿ ಕೈಗಾರಿಕೆ ಅಂತ ಹೇಳ್ಬಿಟ್ಟು ನೀವು ಭೂಮಿ ತಗೊಂಡ್ಬಿಟ್ಟು ಅಷ್ಟು ದುಡ್ಡು ಮಾಡ್ಕೊಂಡು ಇವತ್ತು ನಾವಿಂದ ನಿರುದ್ಯೋಗಿಗಳಾಗಿತ್ತೆ ಅನ್ನುವಂಥದ್ದು ಅವರು ಜೊತೆಗೆ ಭೂಮಿ ಬೀದಿಗೆ ಇಳಿತಾರೆ. ಹಾಗಿರೋದ್ರಿಂದ ಸಮಗ್ರ ನೀವು ಎಷ್ಟೋ ವರ್ಷಗಳಿಂದ ಇದನ್ನು ಮಾಡ್ತಾನೆ ಬಂದಿದ್ದೀರಾ, ಈ ಒಂದು ಮೂಮೆಂಟಲ್ಲಿ ಇದ್ದೀರಾ, ಮತ್ತು ನಿಮಗೆ ಡಿಫ್ರೆಂಟ್ ಲೇಯರ್ಸಲ್ಲಿ ವಿಷಯಗಳು ಗೊತ್ತಿದೆ. ಆದರೂ ಕೂಡ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಮ ಜೊತೆಗೆ ನಮ್ಮದು ಬೆಂಗಳೂರು ಸಿವಿಕ್ ಕಮ್ಯುನಿಟೀಸ್ ಬಗ್ಗೆ ನಾನು ಮಾತಾಡ್ತೀನಿ. ಅಲ್ಲಿ ಕೂಡ ಇದೇ ತರಹ ಪ್ರಯತ್ನಗಳು ನಡೀತಾ ಬಂದಿದೆ. ಏರಿಯಾ ವೈಸಲ್ಲಿ ಅವ್ರುಗಳು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮೊಬಿಲೈಸ್ ಮಾಡ್ತಾ ಇದ್ದಾರೆ. ಅದೇ ತರಹ ನೀವು ಮೊಬಿಲೈಸು ರೀಜ್ನಲ್ ವೈಸಲ್ಲಿ ಮಾಡಿದ್ದೀರಾ. ಆ ಥರ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಸಕ್ಸಸ್ ಏನಾಗಿದೆ ಮತ್ತು ಫೇಲ್ಯೂರ್ ಏನಾಗಿದೆ? ಇದು ಚಳುವಳಿ ಹೋರಾಟಗಳನ್ನು ನೀವು ಕ್ರಿಕೆಟ್ ಮ್ಯಾಚ್ ಇಂದ ರೀತಿ ಹಂಗಲ್ಲ. ಐ ವಿಲ್ ಕಮ್ ಟು ದಟ್ ಒನ್. ಸಕ್ಸಸ್ ಫೇಲ್ಯೂರ್ಗಳನ್ನ ನೀವು ಕ್ರಿಕೆಟ್ ಮ್ಯಾಚ್ ಸಕ್ಸಸ್ ಅನ್ನೋದು ಯಾವ ಥರ ಅಂತಂದ್ರೆ, ನಾನು ಇಲ್ಲಿ ಸಕ್ಸಸ್ ಅಂತ ಹೇಳೋದು ಅಂದರೆ ಒಂದು ಕಿಡಿ ಹತ್ಸೋದು ಯಾವ ರೀತಿ ಅಂತ. ಇವಾಗ ನೀವು ಹೇಳ್ತಾ ಇದ್ರಿ ಯುವ ಜನಾಂಗ ಅಂತ, ಆ ಯೂತ್ ಅಟ್ ದ ಸೇಮ್ ಟೈಮ್ ಎಷ್ಟೊಂದು ಸ್ಕೀಮ್ಸ್ ಬಂದಿದೆ. ನಾನು ಪಾಪ್ಯುಲರ್ ಲೆವೆಲಲ್ಲಿ ಮಾತಾಡ್ತಾ ಇದ್ದೀನಿ. ಎಷ್ಟೊಂದು ಸ್ಕೀಮ್ಸ್ ಬಂದಿದೆ. ತುಂಬ ಜನ ಕಾರ್ಪೊರೇಟು ಮತ್ತು ತುಂಬ ಲ್ಯೂಕ್ರೇಟಿವ್ ಆಗಿರೋ ಕೆಲಸಗಳನ್ನು ಬಿಟ್ಟು ಫಾರ್ಮಿಂಗಿಗೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಅದು ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ಮತ್ತು ಅಲ್ಲಿ ಕಲೆಕ್ಟಿವ್ ಫಾರ್ಮಿಂಗ್ ಅಂತ ಅಥವಾ ಕಾರ್ಪೊರೇಟ್ ಫಾರ್ಮಿಂಗ್ ಅಂತಲೂ ಬರ್ತಾ ಇದೆ. ಕೋಆಪ್ರೇಟಿವ್ ಆರ್ ಕಾರ್ಪೊರೇಟಿವ್ ಎರಡು ಥರನೂ ಬರ್ತಾ ಇದೆ. ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ, ಆಳುವ ವರ್ಗ ಒಂದಾಗುತ್ತೆ. ಇಷ್ಟು ವರ್ಷದಿಂದ ನೀವು ಕೆಲಸ ಮಾಡಿದ್ದೀರಾ, ಅದ್ರದ್ದು ಒಂದು ರಿಸಲ್ಟ್ ಆಗುತ್ತೆ. ಪ್ಲಸ್ ಅಲ್ಟಿಮೇಟ್ಲಿ ಯಾವ ರೀತಿ ನೀವು ಜನಕ್ಕೆ ಎಜುಕೇಟ್ ಮಾಡಿ ಇವಾಗ ಆಗ್ತಿರೋದನ್ನು ತೋರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವು ಮೂರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಶ್ನೆ ನಾನು ಉತ್ತರ ಕೊಡೋಕ್ಕೆ ಶಕ್ತಿ ಇಲ್ಲ, ಯಾಕೆಂದರೆ ಇದು ನನ್ನ ವಿಚಾರ ಅಲ್ಲ. ನೀವು ಕೇಳೋದು ಈಗ ಹೋರಾಟ ಅನ್ನೋದು ನಾನು ಮಾಡ್ತಿಲ್ಲ. ನಾನು ಇಲ್ಲ ಇದು ಹೋರಾಟ ನಾನು ಬೀದಿಗೆ ಬರಬೇಕು ಅಂತ ಹೇಳ್ತಾ ಹೋರಾಟ ನಡೀತಾ ಇದೆ. ಆದರೆ ಆ ಹೋರಾಟ ಅನ್ನುವಂಥದ್ದು XYZ ನಾನು ಹೋರಾಟಗಾರನಲ್ಲ. ಆ ಒಂದು ದೊಡ್ಡ ಇದು ಬೇಕು. ನಾನೊಬ್ಬ ರೈತ ಕುಟುಂಬದಿಂದ ಬಂದಿದ್ದೀನಿ, ಕೃಷಿ ವಿಜ್ಞಾನಿಯಾಗಿದ್ದೀನಿ ಮತ್ತು ಸರ್ಕಾರ ಜೊತೆ ಕೆಲಸ ಮಾಡಿರೋದ್ರಿಂದ ನನ್ನ ಒಂದು ಆಹಾರ ಭದ್ರತೆ, ನಾನು ಎಲ್ಲ ನಮ್ಮ ವಿಜ್ಞಾನಿಗಳನ್ನ ಕೇಳ್ಕೊಂಡಿದ್ದು, ನಮ್ಮ ಯೂನಿವರ್ಸಿಟಿಯ ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು ಇರ್ಬೋದು, ನಿಮ್ಮ ಆಹಾರ ಭದ್ರತೆ ವಿಚಾರ ನಿಮಗೆ ಬರತಕ್ಕಂಥ ಹಾಲು ಹಣ್ಣು ಬಗ್ಗೆ ಯೋಚನೆ ಮಾಡಿ, ನಾನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ, ಸ್ವಲ್ಪ ಜಾಗೃತಿ ಯೋಚನೆ ಮಾಡ್ತೀನಿ. ಪ್ರಶ್ನೆ ಬರೋಣ, ನೀವು ನನಗೆ ಅಂತಲ್ಲ, ಇಷ್ಟು ಸಮಯ ಹೋರಾಟ ನಡೀತಿದೆ ಯಾಕಾಗಲ್ಲ ಅನ್ನೋ ಪ್ರಶ್ನೆ. ಹೌದು, ಸಕ್ಸಸ್ ಆಗಿಲ್ಲ ಅಂತ ಫುಲ್ ಒಪ್ಪಲ್ಲ, ಯಾಕಂದರೆ ದೇವನಹಳ್ಳಿಲಿ ವಾಪಸ್ ತಗೊಳ್ಳಂಗಾಯ್ತು. ಹೌದು, ಇದು ಅದ್ರ ಬಗ್ಗೆ 3 ವರ್ಷಗಳಿಗೂ ನಡೆದಂಥ ಹೋರಾಟ ವಾಪಸ್ ತಗೊಳ್ಳಂಗಾಯ್ತು. ಈ ಥರ ನಡೀತಾ ಇದ್ದಾವೆ, ಜಾಗೃತಿ ಆಗ್ತಾ ಇದ್ದಾವೆ. ಆದರೆ ಆ ಪ್ರಶ್ನೆ ಒಳಗಡೆ ನೀವು ಇದ್ರಿ, ಈ ಇಷ್ಟೊತ್ತಾದರೂ ಕೂಡ ಆಗಿತ್ತು. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕಬೇಕು ಅಂತ ಆದಾಗ ನಾವು ಸಮಗ್ರವಾದಂಥ ಒಂದು ಜನತಂತ್ರವು, ಸಮಗ್ರವಾದಂಥ ಈ ಎಲೆಕ್ಟೋರಲ್ ಡೆಮೋಕ್ರಸಿ ಈಗ ಬರ್ತಿದ್ದ ಚುನಾವಣೆಗಳಿಗೆ ಸ್ಪರ್ಧೆ ಮಾಡದಂತೆ, ಅದರಿಂದ ಕೋಟ್ಯಾಂತರ ರೂಪಾಯಿ ಖರ್ಚಂತೆ, ಹಣದ ಫಲ ಅಂತೆ, ಮನಿ ಪವರ್ ಅಂತೆ, ಇವೆಲ್ಲ ಈಗ ನಡೀತಕ್ಕಂಥ ಟೋಟಲಿ ಡಿಸ್ಟಾರ್ಟ್ ಆದಂಥ ಎಲೆಕ್ಟ್ರೋ ಡೆಮೋಕ್ರಸಿ ಇದೆಯಲ್ಲ, ಎಲೆಕ್ಟ್ರೋ ಡೆಮೋಕ್ರಸಿ ವಿಚಾರ ಬಂದಾಗ ಇವೆಲ್ಲ ಮೂಲ ಗುಂಪಾಗೋಗ್ಬಿಡ್ತವೆ. ಮಾಧ್ಯಮಗಳು, ಹಣ ವಿಚಾರಗಳು, ಯಾವ ರೀತಿ ಆ ಸಂದರ್ಭದಲ್ಲಿ ನರೇಟಿವ್ಸ್ಗಳು. ಹಾಗಿರೋದ್ರಿಂದ ಯಾವ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಬೇಕು, ಆ ಸಂದರ್ಭದಲ್ಲಿ ಬಹುಶಃ ರೈತರು ಎಚ್ಚೆತ್ತಿಸಬೇಕಷ್ಟ. ನಾನು ಎಷ್ಟೇ ಹೇಳ್ತೀನಿ, ಹಸಿರು ಶಾಲು ನಮ್ಮಲ್ಲಿ ಭದ್ರಗೊಂಡು ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತ ಧೀಮಂತ ನಾಯಕ ವಿಶ್ವಕ್ಕೆ ಮಾದರಿಯಾಗಿತ್ತು. ಹಸಿರು ಶಾಲು ಇವತ್ತು ಕೂಡ ಗಟ್ಟಿಯಾಗಿದ್ದಾರೆ, ಭ್ರಷ್ಟರಾಗಿಲ್ಲ, ನೇರವಾಗಿದ್ದಾರೆ. ಆದರೆ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ಬಿಟ್ರೆ,
ನಾನು ಅವರಿಗೆ ಸ್ವಲ್ಪ ಅವ್ರ ಜೊತೆಗಿರೋದ್ರಿಂದ ಪಕ್ಷ ನಮ್ಮ ಮಾತನ್ನು ಗೌರವಿಸಿ ಹೇಳ್ತಾರೆ. ನೀವು ಏನು ಮಾಡ್ತೀರಿ ಅಂದ್ಬಿಟ್ಟು ಎಲ್ಲ ಹೋರಾಟ ಮಾಡ್ತೀರಿ, ವಿಚಾರ ಇರ್ತೀರಿ, ಮತ ಹಾಕೋ ಸಂದರ್ಭದಲ್ಲಿ ಆ ಹಸಿರು ಶಾಲನ್ನು ಬದಿಗಿಡ್ತೀರಿ. ಆ ಸಂದರ್ಭದಲ್ಲಿ ನಿಮ್ಮೊಳಗಿನ ಜಾತಿ ಅದ್ರ ಮೇಲಿನ ಧರ್ಮ ಇನ್ನು ಹೋಗೋಕ್ಕಾಗತ್ತೆ. ದಟ್ಸ್ ಅ ಫ್ಯಾಕ್ಟ್. ಜಾತಿ ಹಿಂದೆ ಹಣ ಹೆಂಡ ಕೆಲಸ ಮಾಡ್ತಿದ್ದು, ಈಗ ಜಾತಿ ಮತ್ತು ಧರ್ಮ, ನೀವು ಹಿಂದೂ ಅವೆಲ್ಲ ಬದಿಗಿಟ್ಟುಬಿಡಿ. ನಿಮಗೆ ಅಪಾಯ ಬಂದಿದೆ, ನೀವು ಈ ಜಾತಿಯವನು, ನಾನು ಈ ಜಾತಿಯವನು, ನನ್ನ ಪಕ್ಷ, ಅದನ್ನು ಇಟ್ಕೊಂಡ್ಬಿಟ್ಟು ಎಲ್ಲ ಈ ಸಂಕೇತಗಳು ಇವತ್ತು ಹಸಿರು ಕೆಂಪು ನೀಲಿ ಎಲ್ಲ ಶಾರುಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಆ ದಿನ ಬರ್ತವೆ ಒತ್ತ ಸಂದರ್ಭದಲ್ಲಿ ಆ ಒಂದು ಇದು ಬಂದಿದ್ದೇ ಆದಲ್ಲಿ ಇವೆಲ್ಲ ಅಲ್ಲಾಡ್ತವೆ. ಆ ಕ್ರಾಂತಿಗಳು ಬೇಡ, ಅದೆಲ್ಲ ಕ್ಷಿಪ್ರ ಕ್ರಾಂತಿಗಳಂತೆ. ನಮ್ಮಲ್ಲಿ ಸಂಘಟಿತವಾದ ಮೈ ಬಿಲೀಫ್, ನಾನೊಬ್ಬ ಸಾಮಾನ್ಯ ಪಬ್ಲಿಕ್ ಇಂಟೆಲೆಕ್ಚುಯಲ್ ಅಂತ ಕರೀರಿ, ಯಾಕಂದ್ರೆ ನಾವು ಇಂಟೆಲೆಕ್ಚುಯಲ್ ಕೆಲಸಕ್ಕೆ ಬರ್ತದಂಥದ್ದು ನಾನು ಗಮನಿಸೋದು, ನೀವು ಗಮನಿಸುವಂಥದ್ದು, ಈ ತಳಮಟ್ಟದಲ್ಲಿ ಜನತಾ ಮೂಲದಲ್ಲಿ ನಡೀತಕ್ಕಂಥ ಚಳುವಳಿಗಳು, ಸಂಘಟನೆಗಳು, ಹೋರಾಟಗಳು ಬಹುಶಃ ಇಡೀ ವಿಶ್ವದಲ್ಲೇ ಇಲ್ಲದಷ್ಟು ಈ ದೇಶದಲ್ಲಿ ಆಗ್ತಾ ಇದ್ದಾವೆ, ಕರ್ನಾಟಕದಲ್ಲಿ ಇನ್ನೂ ನಡೀತಾ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ನಡೀತಕ್ಕಂಥ ಬದಲಾವಣೆಗಳು ಸುಸ್ಥಿರವಾದ ಬದಲಾವಣೆಗಳು, ಆ ಬದಲಾವಣೆ ಬಂದೇ ಬರ್ತವೆ. ಆ ಥರ ಕ್ಷಿಪ್ರ ಕ್ರಾಂತಿ ಬೇಕಾಗಿಲ್ಲ, ಇಲ್ಲಿ ಆಗ್ತವೆ. ಇಟ್ ಮೇ ಟೇಕ್ ಸಮ್ ಟೈಮು. ಒಂದು ನೀವು ಹೇಳಿದ್ದು ಈ ಸಕ್ಸಸ್ ಅನ್ನೋದಕ್ಕೆ ದೇವ್ರು ಹೇಳಿದ್ದು ಒಂದು ರೀತಿಯ ಸಕ್ಸಸ್ ಅಂತ ಹೇಳ್ತೀವಿ. 2019ರಲ್ಲಿ 3 ಪ್ರಬಲ ಕಾಯ್ದೆಗಳನ್ನು, ಇವೆಲ್ಲದರ ಮಹಾತಾಯಿ ಆ ಕಾಯ್ದೆಗಳು. ಭೂ ಸ್ವಾಧೀನದ ಹಿಂದೆ ಏನೇನು ವ್ಯವಹಾರಗಳು ಅವ್ಯವಹಾರಗಳು ನಡೀತಲ್ಲ, ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ನವ ಉದಾರೀಕರಣದ ನೀತಿಗಳನ್ನು ಮುಂದಿಟ್ಟು ಬಂದಂಥ 3 ಕಾಯ್ದೆಗಳು. ಯಾವುದು? ಕೇಂದ್ರ ಸರ್ಕಾರ ತಂದಿರತಕ್ಕಂಥದ್ದು. ಅದನ್ನು ಹಸಿರು ಕ್ರಾಂತಿಯ ರೈತರು ದೆಹಲಿ, ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶದ ರೈತರು ರಸ್ತೆಯಲ್ಲಿ ಇಟ್ಟು ಅದನ್ನು ವಾಪಸ್ ಬಿಡೋದು. ಅದು ಸಣ್ಣ ಪುಟ್ಟದ ಗೆಲುವಲ್ಲ ಮೇಡಮ್, ಅದು ಬೃಹತ್ ಗೆಲುವು ನಮ್ಮಲ್ಲಿ. ಅದು ಜಸ್ಟ್ ಬಿಫೋರ್ ಕೋವಿಡ್ ಅಲ್ಲಿ ಆಗಿರೋ. ಹೌದು. ಏನು ನಮ್ಮಲ್ಲಿ ಬ್ರೂಟಲ್ ಮೆಜಾರಿಟಿ ಇತ್ತು ಅಂತ ಹೇಳ್ಬಿಟ್ಟು ಚರ್ಚೆ ಸಂವಾದದಲ್ಲಿ ತಂದಿರತಕ್ಕಂಥದ್ದು ಅದೇ ಮೋದಿ ನೇತೃತ್ವದ NDA ಸರ್ಕಾರ. ಚರ್ಚೆ ಸಂವಾದ ಇಲ್ಲದೆ ರಾತ್ರಿ ವಾಪಸ್ ತಗೊಳ್ಳಂಗ. ಹೌದು, ಎಸ್. ಹಾಗಾಗಿ ಆಗ್ತವೆ ಬದಲಾವಣೆ. ಇಲ್ಲ, ಇವಾಗ ನೀವು ಇಲ್ಲಿ ಮಧ್ಯದಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ನಾವು ಇಂಟೆಲೆಕ್ಚುಯಲ್ ಕ್ಲಾನ್ ಅಂತ ಹೇಳ್ತಾ ಇದ್ರಿ. ಆಯ್ತು, ಇವಾಗ ಪಬ್ಲಿಕ್ ಇಂಟೆಲೆಕ್ಚುಯಲ್ಸ್ ಫೈನ್. ಇವಾಗ ಆ ಕಡೆಯಿಂದ ತಗೋತು ಅಂತಂದರೆ, ನಾನು ಆ ಕಡೆಯಿಂದ ಅಂದರೆ ಈ ಕೈಗಾರಿಕೋದ್ಯಮ ಅಥವಾ ಈ ಕಾರ್ಪೊರೇಟ್ ಸೆಕ್ಟರಿಂದ ತಗೋತು ಅಂತ ಹೇಳಿದ್ರೆ, ಅವರು ಅದನ್ನು ಡಿಫೆಂಡ್ ಮಾಡ್ಕೋತಾರೆ. ಇಷ್ಟು ಲಕ್ಷ ನಾವು ಕೆಲಸ ಕೊಟ್ವಿ, ಉದ್ಯೋಗ ಅವಕಾಶ ಆಯಿತು ಅಂತ ಹೇಳ್ತಾರೆ. ನೀವು ಈ ಕಡೆಯಿಂದ ಅಂಥ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಯಾವತ್ತಾದರೂ ನೀವು ಮಾತಾಡಿದ್ದೀರಾ? ಡೈರೆಕ್ಟಾಗಿ ನೇರವಾಗಿ ಆ ಕಾರ್ಪೊರೇಟ್ಸ್ ಹತ್ರನೇ ಮಾತಾಡಿದ್ದೀರಾ? ಯಾಕೆಂದರೆ ಅಲ್ಲೂ ಕೂಡ ಸರ್ಕಾರದ ಬಗ್ಗೆ ಅಥವಾ ನೀವು ಹೇಳೋ ಹಾಗೆ ಆಳುವ ವರ್ಗದ ಬಗ್ಗೆ ಅವ್ರಿಗೂ ಕೂಡ ಅಸಮಾಧಾನ ಇದೆ, ನಿಮಗೂ ಕೂಡ ಇದೆ, ಅಥವಾ ನಮಗೂ ಕೂಡ ಇದೆ, ಆಹಾರ ಭದ್ರತೆ ಅಂತ ತಗೊಂಡಾಗ. ಅಂಥ ಟೈಮ್ನಲ್ಲಿ ಯಾವ ರೀತಿ ಒಂದು ಪಬ್ಲಿಕ್ ಡೈಲಾಗ್ ಇಟ್ಕೊಂಡು ಈ ಒಂದು ಇಂಬ್ಯಾಲೆನ್ಸಸ್ನ, ಈ ಆಳುವ ವರ್ಗದ ಲಂಚ, ಭ್ರಷ್ಟಾಚಾರ ಎಕ್ಸೆಟ್ರಾ, ಅದನ್ನು ನೀವು ಹೆಂಗೆ ಸ್ಟ್ರೀಮ್ಲೈನ್ ಮಾಡೋಕ್ಕೆ ಹೋಗಿದ್ದೀರಾ? ನಾನೊಬ್ಬ ಇಂಡಿವಿಜುವಲ್ ರಿಟೈರ್ಡ್ ಪ್ರೊಫೆಸರ್. ನನ್ನ ಪ್ರಯತ್ನ ಹಂಗಲ್ಲ ನಾನು ಹೇಳ್ತಾ ಇರೋದು. ಈಗ ನೀವೇ ಹೇಳಿದ್ರಿ, ನಿಮ್ಮ ಪ್ರಶ್ನೆ ಬರ್ತೀನಿ, ನಿಮ್ಮ ಪ್ರಶ್ನೆ ಉತ್ತರ. ಅಲ್ಲ, ಇವಾಗ ನೀವೇ ಹೇಳಿದ್ರಿ MD ನಂಜುಂಡಸ್ವಾಮಿದು ಬಂದಾಗ ಆ ಒಂದು ಕ್ರೆಡಿಬಿಲಿಟಿ ನೀವು ಹೇಳಿರೋ ಮಾತಿಗೆ ಮತ್ತು ಅರಸು ಅವ್ರನ್ನ ತೆಗೆದುಕೊಂಡ್ರಿ. ಈ ತರಹದ್ದೆಲ್ಲನೂ ಒಳ್ಳೊಳ್ಳೆ ಮಾತುಗಳು, ಒಳ್ಳೆ ಆಲೋಚನೆಗಳು ಇರೋದ್ರಿಂದ ನೀವು ಮಾತಾಡಿರೋದನ್ನು ನಿಮ್ಮಂತಹ ಪಬ್ಲಿಕ್ ಇಂಟೆಲೆಕ್ಚುಯಲ್ಸು 4 ಜನ ಕೇಳ್ತಾರೆ, ಸೀರಿಯಸ್ ಆಗಿ ತಗೋತಾರೆ. ನಾನು ಕೇಳ್ತಾ ಇರೋದು ತುಂಬ ಸಿಂಪಲ್ ಆಗಿ, ಬಿಕಾಸ್ ನಮಗೆ ರೀಚ್ ಆಗಲ್ಲ ಅಂತಾನೆ. ಅಲ್ಲ, ನೀವುಗಳು ಯಾತಕ್ಕೆ ಒಂದು ಪಬ್ಲಿಕ್ ಇಟ್ಕೊಂಡಿಲ್ಲ ಅಂತ. ಪಬ್ಲಿಕ್ ಅಂದ್ಬಿಟ್ರೆ ಮೇಡಮ್, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರಿಬೇಕು ತಾನೆ. ಒಂದು ಕರೆ ಕೊಟ್ಟಿದ್ವಿ. ಇದು 1 ಜುಲೈ 2025 ದೇವನಹಳ್ಳಿಯ ಒಂದು ಈ ಯಾರು ಕರೆ ಕೊಟ್ಟಿರ್ತಕ್ಕಂಥದ್ದು. ಯಾರಿಗೆ ಹೇಳ್ತೀನಿ. ಆ್ಯಂಡ್ ಓಪನ್ ಲೆಟರ್ ಕರ್ನಾಟಕ ಇಂಡಸ್ಟ್ರಿ ಆ್ಯಂಡ್ ಟೆಕ್ನಾಲಜಿ ಲೀಡರ್ಸ್ must speak out on farming displacement and land conflict ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದು, ಯುವರ್ ಸೈಲೆನ್ಸ್ ಇಸ್ ನಾಟ್ ನ್ಯೂಟ್ರಾಲಿಟಿ ಅಂತ ಹೇಳ್ಬಿಟ್ಟು DS ಹಾಕ್ಬಿಟ್ಟು ಇದಕ್ಕೆ ಕರ್ನಾಟಕದ ವೆಬ್ಬಲ್ಲಿ ಯಾವ್ಯಾವ ಇಂಡಸ್ಟ್ರಿಗಳು ಇದ್ದಾವೆ ಅವರಿಗೆಲ್ಲರಿಗೂ ನಾವು ಅಡ್ರೆಸ್ಗಳಿಗೆ ಫಾರ್ವರ್ಡ್ ಮಾಡಿ
ಎಲ್ಲ ಪತ್ರಿಕೆಗಳು ಬಿಡುಗಡೆ ಮಾಡಿದ್ವಿ. ಇದಕ್ಕೆ ಕರ್ನಾಟಕದ ಇದು ಸಿಂಬಾಲಿಕ್, ಎಲ್ಲರೂ ಹಾಕಿದ್ದಾರೆ ಅಂತ ಹೇಳ್ತಿಲ್ಲ, 4 ಜನ ಕುಲಪತಿಗಳು ಸೈನ್ ಹಾಕಿದ್ದಾರೆ. ರಾಮಚಂದ್ರ ಗುಹಾ ಎಂಡಾರ್ಸ್ ಮಾಡಿದ್ದಾರೆ. ಆಮೇಲೆ ರಾಮಚಂದ್ರ ಗುಹಾ ಅಂತ ಕಲ್ಚರಲ್ ವಾಯ್ಸ್ಗಳು ಪಬ್ಲಿಕ್ ಮಾಡಿದ್ದಾರೆ. 25-30 ಜನ ಕೃಷಿ ವಿಜ್ಞಾನಿಗಳು, ಕುಲಪತಿಗಳು, ಅವರೆಲ್ಲರ ಹೆಚ್ಚು ಕಡಿಮೆ ನಾವು ಇದಕ್ಕೆ ಎಂಡಾರ್ಸ್ಮೆಂಟ್ ತಗೊಂಡು ಸಿಸ್ಟಮೆಟಿಕ್ ಮಾಡಿ, ಯಾಕಂದರೆ ದೇವನಹಳ್ಳಿ ವಿಚಾರ ಕೈ ತಪ್ಪು ಹೋಗ್ತಾ ಇತ್ತು, ಹಾಕಿದ್ವಿ. ಒಂದು ಸಣ್ಣ ಪ್ರಯತ್ನಗಳು ಆಗಿದ್ದಾವೆ, ಆದರೆ ರೆಸ್ಪಾನ್ಸ್ ಇಸ್ ನಿಲ್. ರೆಸ್ಪಾನ್ಸ್ ನಿಲ್. ಸೈಲೆನ್ಸ್ ಇಸ್ ದಿ ಈಸ್ ನಾಟ್ ದಿ ನ್ಯೂಟ್ರಾಲಿಟಿ ಅನ್ನೋ ಪ್ರಶ್ನೆ ಕೇಳಿದ್ವಿ. ಎಲ್ಲ ಪತ್ರಿಕೆಗಳಲ್ಲೂ ಬಂದಿದ್ದಾವೆ ಇದುಗಳನ್ನ. ಅವ್ರು ಸೈಲೆಂಟ್ ಆಗಿದ್ದ ಮಾತ್ರಕ್ಕೆ ನೀವು ಯಾತಕ್ಕೆ ಸುಮ್ಮನೆ ಆದ್ರಿ? ಏನು ಅದು ಅದರದ್ದು ಒಂದು ಮುಂದುವರಿದ ಭಾಗವಾಗಿ 20ನೇ ತಾರೀಕು ಸಭೆ ಆಗ್ತಿದೆ. ನಾನು ಹಾಲಿ ಕರ್ನಾಟಕ ಫೆಡರೇಷನ್ಸ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಿನ ಅಧ್ಯಕ್ಷರಿಗೂ ನಾನು ಕರೆದಿದ್ದೀನಿ, ಮಾತಾಡಿದೆ. ಯಾಕೋ ಅವ್ರು ಹೆದರು ಬಿಟ್ಟರು. ಆದರೆ ಕ್ಯಾಪ್ಟನ್ ಗೋಪಿನಾಥನ್ ಅಂತ ಬಂದು 20 ತಾರೀಕಿಗೆ ಇದು ಮಾಡಿದರು. ಯಾಕೆಂದರೆ ಅವರು ಬಹುಶಃ ಕೃಷಿಕನು ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಆ ಒಂದು ಸೆಕ್ಟರ್ಸ್ ಇದ್ದಂಥವ್ರು ಇದ್ದಾರೆ. ಆಮೇಲೆ ಕಲ್ಚರಲ್, ಈ ಪಬ್ಲಿಕ್ ಎಲ್ಲ ರೀತಿಯಿಂದ ಅವರೇ ಅದನ್ನು ಬಂದು ಆ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇಬ್ಬರು ಮಾಜಿ FKCC ಇನ್ನ ಅಧ್ಯಕ್ಷರುಗಳು ಕೋಸ್ಟಾ ಬಂದಿದ್ರು, ಡಾಕ್ಟರ್ ಕ್ರಾಸ್ಟಾ ಬಂದಿದ್ರು, ಸಂಪತ್ ರಾಮನ್ ಬಂದಿದ್ರು, ಕಾಸಿಯಾದ ಮಾಜಿ ಅಧ್ಯಕ್ಷರು ಬಂದಿದ್ರು, ರೈತರು ಬಂದಿದ್ರು, ತಜ್ಞರು ಇದ್ದು, NGOsಗಳಿದ್ದು, ಒಂದು ಸಣ್ಣ ಪ್ರಯತ್ನಗಳಾಗಿದ್ದಾವೆ. ಅದೊಂದು ಬಿಗಿನಿಂಗ್ ಅಂತಾನ ಅಲ್ವಾ? ಬಿಗಿನಿಂಗ್ ಅಲ್ಲ, ಮಾಡ್ತಾನೆ ಬಂದಿದ್ದೀರಾ ಆ ಥರದ್ದು. ಬಿಗಿನಿಂಗ್ ಅಂತ ಹೇಳ್ತಲ್ಲ, ಒಂದು ಪ್ರಯತ್ನ. ಅದರ ಮುಂದುವರಿದ ಭಾಗವಾಗಿ ನಾವು ಮುಖ್ಯಮಂತ್ರಿಗಳಿಗೆ ನಾವು ಪತ್ರ ಹಾಕಿದ್ವಿ. ಈ ಥರ ಸಭೆ ಎಲ್ಲ ನಡೆದಿದೆ, ಒಳ್ಳೊಳ್ಳೆ ವಿಚಾರಗಳು ಇವೆಲ್ಲ. ಈಗ ನಾನು ಈ ಹೇಳಿ ತಾವು ಬಂದಿದ್ದೀರಿ, ಚರ್ಚೆಯಲ್ಲಿ ಭಾಗವಹಿಸ್ತಿದ್ವಿ, ಕೊನೆ ತನಕ ಇದ್ರಿ, ತಾವು ಚರ್ಚೆ ನಡೆದಿದೆ, ಸಮಾನಾಂತರ ಗೋಷ್ಠಿಗಳಾಗಿದ್ದಾವೆ. ಈ ಎಲ್ಲ ಬಂದಂಥ ವಿಚಾರಗಳನ್ನು ಮುಂದಿಟ್ಟುಕೊಂಡು ಸಮಗ್ರವಾದ 8 ಪೇಜಿನ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ವಿ ನಾವು. ಮತ್ತು ನಮಗೆ ತಾವು ಮಾತಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವಿ. ಐ ಆಮ್ ಹೋಪ್ಫುಲ್, ಖಂಡಿತವಾಗಿ ಆ ಒಂದು ಅವಕಾಶ ಸಿಗುತ್ತೆ ಅಂತ ನಾವು ಭಾವಿಸ್ತೀವಿ. ಅಷ್ಟು ಮಧ್ಯ ಈ ಸಂಯುಕ್ತ ಹೋರಾಟ ಕರ್ನಾಟಕ, ವಿವಿಧ ರೈತರು, ಕಾರ್ಮಿಕರು, ದಲಿತ ಸಂಘಟನೆಗಳು ಒಟ್ಟು ಸೇರಿಬಿಟ್ಟು 2019 3 ಕಾಯ್ದೆಯನ್ನು ವಾಪಸ್ ತಗೊಳ್ಳೋಕ್ಕೆ ಕರ್ನಾಟಕದಿಂದ ಕೈ ಜೋಡಿಸಿದಂಥ ಒಂದು ಪ್ರಮುಖವಾದಂಥ ಜನಪರ ಹೋರಾಟಗಳು ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಕರೆದಿದ್ದಾರೆ. ಎಲ್ಲ ನಡೀತಾ ಇದ್ದಾವೆ. ನಿಜವಾದ ತಾವೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತವೋ ಗೊತ್ತಿಲ್ಲ. ಈ ಅಧಿಕಾರೂಢ ಪಕ್ಷಗಳು, ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತವು, ಅಧಿಕಾರ ಹಿಡಿದಂಥ ಎಲ್ಲ ಪಕ್ಷಗಳು ಅಧಿಕಾರಕ್ಕೆ ಬರಬೇಕಾದ್ರೆ ಒಂದು ರೀತಿಯ ನಾಟಕ ಆಡ್ತಾವೆ. ಇವೆಲ್ಲದು ವಿರುದ್ಧ ಅಂತ ತೋರಿಸ್ಕೊಳ್ತಾರೆ, ನಾವು ನಿಮ್ಮ ಪರವಾಗಿದ್ವಿ ಅಂತ ಹೇಳ್ಬಿಟ್ಟು. ಅದು ಒಂದು ಹುನ್ನಾರುಗಳು. ಯಾಕೆಂದರೆ ಇವತ್ತು ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ನಿರ್ನಾಮ ಆಗಿದೆ. ಅದನ್ನು ವಾಪಸ್ ತರ್ತಿಂತ ಕಾಂಗ್ರೆಸ್ ಸರ್ಕಾರದ ಭರವಸೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಇವತ್ತು ಕೂಡ ಆ ಒಂದು ಭರವಸೆ ಈಡೇರಿಸಿಲ್ಲ. ಹಾಗಾಗಿ ಈಡೇರಿಸ್ತಾರೆ ಅಂತ ನಂಬಿಕೆ ಇದೆಯಾ? ಅದನ್ನ ನಾವು ಇಟ್ಟಿದ್ವಿ ಮುಂದೆ. ಅದು ಒಂದು ಮುಖ್ಯ ವಿಚಾರಗಳನ್ನ ಯಾಕೆ ಇವೆಲ್ಲ ಇಟ್ಟಿದ್ವಿ. ಯಾಕೆಂದರೆ ಇವೆಲ್ಲವೂ ಕೂಡ ಒಂದು ಸಾಮಾನ್ಯವಾದಂಥ, ನಾನು ರಾಜಕಾರಣಿ ಅಧಿಕಾರೂಢ ಪಕ್ಷಗಳು, ನೀವು ಬಹಿರಂಗವಾಗಿ ನೀವು ನಗ್ನರಾಗ್ತಿದ್ರಿ, ಕುರೂಪ ಕಾಣ್ತಾ ಇದ್ದಾವೆ. ಅದಕ್ಕೆ ಆಪೋಸಿಷನ್ ಇದ್ದಾಗ ಒಂದು ನಾಟಕಗಳು ಅಧಿಕಾರಕ್ಕೆ ಬರಬೇಕು ಅಂತ, ಅಧಿಕಾರಕ್ಕೆ ಬಂದ ನೇರವಾಗಿರ್ಬೋದು, ಇಲ್ಲ ನಾವು ಬೇಕು, ಅದು ಇಲ್ಲ. ಇವೆಲ್ಲ ಅಂದ್ರೆ ಇದಕ್ಕೆ ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್. ಅಬ್ಸಲ್ಯೂಟ್ಲಿ. ಪಾಪ ನಾನು ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸ್ತೀನಿ. ಆ ಒಂದು ಇವೆಲ್ಲ ಒತ್ತಡಗಳನ್ನ ಸಿದ್ದರಾಮಯ್ಯನವರು ನಾನು ಮೊಟ್ಟ ಮೊದಲು ಇದು ಮಾಡ್ತಾ ಇದ್ದೀನಿ. ಇವೆಲ್ಲ ಒತ್ತಡಗಳನ್ನ ಇಟ್ಕೊಂಡು ಆ ಬಹಿರಂಗವಾಗಿ ದೇವನಹಳ್ಳಿಯ ಇವಾಗ ದೇವನಹಳ್ಳಿದು ಒಂಥರ ಸಾಲ್ವ್ ಆಯ್ತು. ಈಗ ಬಿಡದಿದು ಕೂಡ ಅಷ್ಟೊಂದು ನಡೀತಿದೆ. ಆನೆಕಲ್ ಇನ್ನೂ ಹೌದು ಗಟ್ಟಿಯಾಗಿ ನಡೀತಾ ಇದೆ. ಇವಾಗ ಅಂತವಾಗಿ ತಗೊಂಡಾಗ ಅದ್ರ ಬಗ್ಗೆ ಅಷ್ಟು ಬರೋಕ್ಕಿಂತ ಮೊದಲು ಒಂದು ಚರ್ಚೆ ಆಗಲಿ, ನೀತಿ ಆಗಲಿ, ಮಾತಾಡಲಿ. ಚರ್ಚೆ, ಸಂವಾದಗಳು, ಕನ್ಸೆಂಟ್ಸ್ಗಳು ಒಟ್ಟಿಗೆ ತಗೊಳ್ಳೋಣ, ಕೂತ್ಕೊಳ್ಳೋಣ. ಎಷ್ಟು ಭೂಮಿ ಯಾವುದೇ ಬರಬೇಕು ಅಂತಂದರೆ ಭೂಮಿ ಎಷ್ಟು ಬೇಕು, ಯಾಕೆ ಬೇಕು, ಎಲ್ಲಿ ಬೇಕು ಅನ್ನೋ ಪ್ರಶ್ನೆಗಳಿಗೆ ಉತ್ತರ. ನಾನೇನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಇವಾಗ ಕೆಲವು ವರ್ಷಗಳ ಹಿಂದೆ ಕಾವೇರಿ ಗಲಾಟೆ ಆದಾಗ ಮಂಡ್ಯ ರೈತರು ಹೇಳ್ತಾ ಇದ್ರು, ಕಾವೇರಿ ನೀರು ಬೆಂಗಳೂರಿನವರು ನೀವು ಕುಡಿತೀರಾ, ಆದರೆ ನಮ್ಮ ಒಂದು ಹೋರಾಟಕ್ಕೆ ಮಾತ್ರ ಈ ಒಂದು ಧ್ವನಿಗೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಇಲ್ಲ ಅಂತ. ನೀವು ಯಾವ ತರಹ ರೈತರ ಕುಟುಂಬ ಮತ್ತು ಕನ್ವರ್ಟೆಡ್ ಗ್ರೂಪ್ನ ಬಿಟ್ಟು, ಕನ್ವರ್ಟೆಡ್ ಗ್ರೂಪ್ ಅಂದರೆ ಒಂದು ಸ್ವಲ್ಪ ನೀವೇ ಹೇಳ್ದಂಗೆ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಸ್ವಲ್ಪ ಎಚ್ಚೆತ್ತ ಗ್ರೂಪ್. ಎಸ್, ಕನ್ವರ್ಟೆಡ್ ಅಂತಂದ್ರೆ ಸ್ವಲ್ಪ ಜಾಗೃತವಾಗಿರುವಂಥ ಗ್ರೂಪ್. ಅಂತ ಪ್ರಜ್ಞೆ ಇದು ಮಾಡಿ. ಎಸ್,
ಆಯಿತಾ. ಅಂಥವ್ರನ್ನ ಬಿಟ್ಟು ಹೊಸಬ್ರನ್ನ ನೀವು ಯಾವ ರೀತಿ ಸೇರಿಸ್ಕೊತಾ ಇದ್ದೀರಾ? ಮಾಡಬೇಕು ಮೇಡಮ್. ಯಾಕೆಂದರೆ ನಿಮ್ಮಂಥ ಒಂದು ಗಂಭೀರ ಮಾಧ್ಯಮಗಳು, ಜವಾಬ್ದಾರಿಯುತ ಮಾಧ್ಯಮಗಳು, ಇವೆಲ್ಲ ನೆಸಿಟಿ ಇದ್ದಾವೆ. ಆದರೆ ಒಂದು, ಯಾಕೆಂದರೆ ನನ್ನ 30 ವರ್ಷದ ಒಂದು ಅಧ್ಯಾಪಕ ವೃತ್ತಿಲಿ ನಾನು ಹೇಳ್ತೀನಲ್ಲ, ಜಾಗೃತಿಗಳು, ಎಜುಕೇಷನ್ನು ಅನ್ನುವಂಥದ್ದು ಔಟ್ಡೇಟೆಡ್. ಜನಗಳ ಮೂಲದಿಂದ ಹೇಳ್ತಾರೆ, ನಾನು ನಿಮ್ಮನ್ನು ಜಾಗೃತಿ ಮಾಡಬೇಕಾಗಿಲ್ಲ, ನಾನು ನಿಮ್ಮನ್ನು ಎಜುಕೇಟ್ ಮಾಡಬೇಕಾಗಿಲ್ಲ. ಪರಿಸ್ಥಿತಿಯ ತೀವ್ರತೆಗಳಿಗೆ ಮುಕ್ತವಾಗಿ ನೀವು ಯೋಚನೆ ಮಾಡ್ತೀರಿ. ನಾನು ಸ್ವಲ್ಪ ಆಕ್ಸಿಲೇಟರ್ ಆಗ್ಬೋದು ಅಷ್ಟೇ. ಹಾಗಾಗಿ ಅದೇ ಇಂಪಾರ್ಟೆಂಟ್ ಆಗುತ್ತಲ್ವಾ? ಆಗುತ್ತೆ. ಈ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವಲ್ಲ, ಇವಾಗ ಪ್ರಯತ್ನಗಳು ನಡೀತಾ ಇದ್ದಾವೆ ನೋಡಿ. ನಾನು ಅಗೇನ್ ಐ ಆಮ್ ಕಮಿಂಗ್ ಟು ದಿ ನೇಪಾಳದ್ದು ನೀವು ಸ್ವಲ್ಪ ಮಾಡಿ. ನೇಪಾಳದಲ್ಲಿ ನಮ್ಮಷ್ಟು IT ಈ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರೆದಿಲ್ಲ ಅಂದರೆ ಕ್ಷಣಾರ್ಧದಲ್ಲಿ ರೈಟರ್ ಆಗಿ ನಾನು ಸಮರ್ಥಿಸಿಲ್ಲ. ಯಾಕೆಂದರೆ ಅದೊಂದು ನಿರ್ದಿಷ್ಟ ಒಂದು ತಾತ್ವಿಕ ಹಿನ್ನೆಲೆ, ಸಂಘಟನೆ, ಶಾಂತಿ, ಹಿಂಸೆಗಳಿಗೆ ತಿರುಗಕೂಡದು. ಆದರೂ ಕೂಡ ಕ್ಷಣಾರ್ಧದಲ್ಲಿ ಹಬ್ಬತ್ತಲ್ಲ. ಯಾರು ಜಾಗೃತಿ ಮಾಡ್ಕೊಂಡಿದ್ದಾರೆ? ಹುಡುಗರೆಲ್ಲ ಬಂದ್ರಲ್ಲ, ಕ್ಷಣಾರ್ಧದಲ್ಲಿ ಕೊಟ್ಟಂತ ಒಂದು ಮೆಸೇಜ್ಗಳಿಗೆ ಬಂದರು. ನಾನೊಂದು ತಪ್ಪು ಅಂತ ಹೇಳ್ತೀನಿ, ನಾನು ಅದನ್ನೇ ಕೇಳಕ್ಕೆ ಹೊರಟಿದ್ದೆ. ಆಗುತ್ತೆ. ನಾವು ಅದಕ್ಕೆ ಆ ರೀತಿಯ ಒಂದು ಹಠಾತ್ತನೆ ಆಗಕ್ಕಾಗಲ್ಲ. ಇವಾಗ ಸುಮಾರು ವರ್ಷಗಳಿಂದ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇದ್ದವರು ಫಾರ್ಮಿಂಗ್ ಬಂದಿದ್ದಾರೆ, ಕೃಷಿಗೆ ಬಂದಿದ್ದಾರೆ. ಅವ್ರು ಸಾಕಷ್ಟು ಅದರಲ್ಲಿ ತೋರಿಸ್ತಾ ಇದ್ದಾರೆ, ರಿಚ್ ಫಾರ್ಮರ್ಸ್ ಅನ್ನೋ ಥರ, ಶ್ರೀಮಂತ ರೈತರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಆಯಿತು. ಇವಾಗ ಆ ಥರದವರು ಕೂಡ ಸೆನ್ಸಿಟಿವ್ ಆಗಿರ್ಬೇಕಾದ್ರೆ ಅಂಥವ್ರನ್ನು ನೀವು ಸೇರಿಸ್ಕೊಂಡಿದ್ದೀರಾ ನಿಮ್ಮ ಮೂವ್ಮೆಂಟಲ್ಲಿ? ನಾನು ಇಲ್ಲಿ ಹೇಳ್ತಾ ಇರೋದು ಭೂ ಸ್ವಾಧೀನ ಬಿಟ್ಟು ಕೃಷಿ, ರೈತರ ಸಮಸ್ಯೆ ಬಗ್ಗೆ, ಭೂ ಸ್ವಾಧೀನದ ಜೊತೆಗೆ ಈ ಥರ ಸೆನ್ಸಿಟಿವ್ ಆಗಿರೋಂಥವ್ರು ಒಳ್ಳೆ ಕೆಲಸ ಬಿಟ್ಟು ದುಡ್ಡು ಬಿಟ್ಟು ಬಂದಿದ್ದಾರೆ. ಸೆನ್ಸಿಟಿವ್ ಅಂತ ಹೇಳ್ತಿಲ್ಲ, ನಾನು ನನ್ನ ಮಕ್ಕಳನ್ನ ಅಷ್ಟು ಅರ್ಥ ಮಾಡ್ಕೊಳ್ಳೋದು. ಅವರೆಲ್ಲ ಕೂಡ ಇವತ್ತು ಮಿಲಿನಿಯಲ್ಗಳಲ್ಲಿ ಯಂಗರ್ ಜನ್ರೇಷನ್ ಜೊತೆಗೆ, ಯಾಕೆಂದರೆ ಪ್ರೊಫೆಸರ್ ಆಗಿರೋದ್ರಿಂದ ಅಂತಲ್ಲ, ತೀವ್ರವಾದಂಥ ಕಂಪ್ನಿ. ಯಾಕೆಂದರೆ ನಮ್ಮ ಒಂದು ಆಟಿಟ್ಯೂಡು ಇದ್ದಾವೆ, ಡೈಲಾಗ್ಗಳಿಲ್ಲ. ಆದರೆ ನಾನು 2 ಅಬ್ಸರ್ವ್ ಮಾಡ್ತಾ ಇದ್ದೆ, ಕಟಿಂಗ್ ಅಕ್ರಾಸ್ ದಿ ಯಂಗರ್ ಜನ್ರೇಷನ್ ಆಫ್ ಎನಿ ಕಂಟ್ರಿ. ಅವರಿಗೆ ಈಗ ಮಿಲಿನಿಯಲ್ ಅಂತೆ, ಝೆಡ್ ಅಂತೆ, ಅವರಿಗೆ ಬಹುಶಃ ಈ ಕ್ಲೈಮೇಟ್ ಚೇಂಜು, ಭವಿಷ್ಯದ ಬಗ್ಗೆ ತೀವ್ರ ಆತಂಕ ಇದೆ. ಹೆಚ್ಚಿನ ಜನ ಇವತ್ತು ಯಾಕೆ ನಮಗೆ ಮಕ್ಕಳು ಬೇಕು ಅಂದ್ಬಿಟ್ಟು ನನ್ನ ಅರ್ಥ ಮಾಡ್ಕೊಂಡಿದ್ದು, ಈ ಥರ ಗ್ಲೋಬಲ್ ವಾರ್ಮಿಂಗ್ ಅಂತೆ ಯಾಕೆ ತಳ್ಳಬೇಕು ಅಂತಲೂ ಇದ್ದಾವೆ. ಬದುಕನ್ನು ಈ ಸಂದರ್ಭದಲ್ಲಿ ಅನುಭವಿಸ್ಬೇಕು ಅಂತಲೂ ಇದ್ದಾವೆ. ಬಹುಶಃ ಅವರೆಲ್ಲರಿಗೂ ಕೂಡ ಅಗ್ರಿಕಲ್ಚರು ಅನ್ನುವಂಥದ್ದು, ಇದು ಈ ನಗರೀಕರಣ, ಈ ಜಂಜಾಟಗಳು, ಈ ಒಂದು ಪರಿಸರ ಮಾಲಿನ್ಯ ಸಮಸ್ಯೆ ಮುಂತ ನ್ಯಾಚುರಲಿ ಬಹುಶಃ ಹಳ್ಳಿ ಕೃಷಿ ಕಡೆ ಗಮನ ಹರಿಸಿದೆ. ನಾನು ಈ ಮತ್ತೊಂದು ಆ್ಯಂಗಲನ್ನು ಅಗ್ರಿಕಲ್ಚರ್ ಸೈಂಟಿಸ್ಟ್ ಆಗಿ ಕೊಡ್ತಾ ಇದ್ದೀನಿ. ಇದನ್ನು ಭಾಳ ಸಣ್ಣ ಮಟ್ಟದಲ್ಲಿದ್ದಾವೆ. ಕೃಷಿ ಅನ್ನುವಂಥದ್ದು ಅದಕ್ಕೆ ಯಾವ ಥರ ನಾವು ತರ್ತಿದ್ದೀನಿ ಬಿಟ್ಟು, ನೀವು ಭೂ ಸ್ವಾಧೀನ ಮಾಡಬೇಕಾದ್ರೆ ನಾನು ಬರೀ ಆಹಾರ ಭದ್ರತೆ ವಿಚಾರ ಮಾತ್ರ ಎತ್ಕೊಂಡಿದ್ದೆ. ಇದು ಸ್ಪಷ್ಟ ಒಡಂಬಡಿಕೆಗಳು ನಡೀತಿದ್ದಾವೆ. ಈ ವೆರಿ ಸೂನ್ ನಾವು ಕನ್ವೆನ್ಷನ್ ಆಫ್ ಪಾರ್ಟಿ ಕ್ಲೈಮೇಟ್ ಚೇಂಜ್ ನಡೀತಾ ಇದ್ದೇವೆ. ಅಲ್ಲಿ ಕೃಷಿಯನ್ನು ಮಲ್ಟಿ ಫಂಕ್ಷನಾಲಿಟಿ ರೋಲ್, ಎಸ್ಪೆಷಲಿ ಕಾರ್ಬನ್ ಸಿಂಕ್ ಅಂತ, ಇದೊಂದು ಟೆಕ್ನಿಕಲ್ ಕಾರ್ಬನ್ ಸಿಂಕ್ ಅಂತ ಕರೀತಾರೆ. ವಾಟ್ ಇಟ್ ಬೈ ಕಾರ್ಬನ್ ಸಿಂಕ್? ಈ ನಗರಗಳ ಒಂದು ಎಲ್ಲ ಮಾಲಿನ್ಯ, ಈ ಮಾಡ್ತಕ್ಕಂಥ ಪಾಪವನ್ನು ಹಿಡಿದಿಡತಕ್ಕಂಥ ವಿಷಕಂಠ ಹಸಿರು, ಮರ, ಗಿಡ, ಕೃಷಿ. ಸೊ ಇದ್ರ ಬಗ್ಗೆ ವ್ಯವಸ್ಥಿತವಾದ ಸ್ಟಡಿ ಇದೆ. ನಾನು ಪಶ್ಚಿಮ ಘಟ್ಟದಲ್ಲಿ ನಾನು ಬಂದಂತವನು. ಪಶ್ಚಿಮ ಘಟ್ಟದ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರ ಅಡಿಕೆ ಜೊತೆಗೆ ಸೊಪ್ಪಿನ ಬೆಟ್ಟ, ಅಡಿಕೆ ಜೊತೆಗೆ ಮನೆ ಸುತ್ತ ತೋಟಗಳನ್ನೆಲ್ಲ ಮೂಲಕ 1 ಎಕರೆಗೆ 100ರಿಂದ 150 ಟನ್ನಷ್ಟು ಕಾರ್ಬನ್ನನ್ನು ಎಲ್ಲಿಂದ? ಸೊ ನಾನೇನು ಹೇಳ್ತೀನಿ ಬಿಟ್ಟರೆ, ಕೃಷಿ ಅನ್ನುವಂಥದ್ದು ಇವತ್ತು ಆಹಾರ ಭದ್ರತೆ, ನಗರ ಪ್ರದೇಶದಿಂದ ಬರತಕ್ಕಂಥ ಯುವಕರಿಗೆ ಸಾಂಸ್ಕೃತಿಕವಾದಂಥ ಈ ಅಮ್ಯುನಿಟಿಗಳು, ಎಕೋ ಟೂರಿಸಮ್ಮು, ಕಲ್ಚರಲ್, ಅದೊಂದು ರೀತಿಯ ಅನ್ನ ಮಾತ್ರ ನಾವು ಬದುಕೋದಿಲ್ಲ, ಅದು ಬೇಕು ಕೊಡ್ತವೆ. ಜೊತೆಗೆ ಕಾರ್ಬನ್ ಫಾರ್ಮಿಂಗ್ ಅಂತ ವಿಶ್ವ ಇವತ್ತು ಕಂಗೆಡ್ತಿರ್ತಕ್ಕಂಥದ್ದು ಗ್ಲೋಬಲ್ ವಾರ್ಮಿಂಗ್ ಆಗ್ತಿರೋದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆ ಗ್ರೀನ್, ಅದನ್ನು ಹಿಡಿದಿಡ್ತಕ್ಕಂಥ ಶಕ್ತಿ ಇದು ಹೊಸದೇನಲ್ಲ. ಹಸಿರು ಇರತಕ್ಕಂಥದ್ದೆಲ್ಲ ಕಾರ್ಬನ್ ಹಿಡಿದಿಡಬೇಕಾಗಿದೆ. ಕೃಷಿಯನ್ನು ಆ ಥರ ನೋಡ್ತಿದ್ವಿ, ಆ ಥರ ಪ್ರಯತ್ನ ಆಗ್ತಿದ್ದಾವೆ. ಅದು ಇನ್ನೂರ್ತಿ ವ್ಯವಸ್ಥಿತರಾಗಿದೆ. ನಮ್ಮ ಕೇಂದ್ರ ಸರ್ಕಾರ ಅಗ್ರಿಕಲ್ಚರ್ ಈಸ್ ಆಲ್ಸೋ ಕಾರ್ಬನ್ ಸಿಂಕ್ ಅಂತಿದ್ದಾರೆ. ಹಾಗೆ ನಾನು ಮತ್ತೊಮ್ಮೆ ಕೇಳ್ತಕ್ಕಂಥದ್ದು, ಹಿಂದೆ ನೀವು
ಫಲವತ್ತಾದ ಭೂಮಿಯನ್ನು ಕಿತ್ತುಕೊಳ್ಳೋದ್ರಿಂದ ಆಹಾರ ಭದ್ರತೆಗೆ ಮಾತ್ರ ಏಟಾಗ್ತಾ ಇಲ್ಲ, ಓವರ್ ಆಲ್ ಎಲ್ಲ ಸಸ್ಟೈನಬಿಲಿಟಿ ಸುಸ್ಥಿರತೆ ಓವರ್ ಆಲ್ ಅಂತ ಜನರಲೇ ಇದ್ದು ಕಾರ್ಬನ್ ಸೀಕ್ವೆನ್ಷರಿಂಗ್ ಅಂತ ಆ ಪರಿಸರ ಮಾಲಿನ್ಯಕ್ಕೆ ಒಂದು ಸಮಗ್ರವಾದ FAO ರಿಪೋರ್ಟ್ ಬಂದಿದ್ದಾವೆ. ಅಗ್ರಿಕಲ್ಚರ್ ಮೂಲಕ ಯಾವ ರೀತಿ ಬಳಸ್ಕೋಬಹುದು ಕಾರ್ಬನ್ ಈ ಒಂದು ಈ ಕ್ಲೈಮೇಟ್ ಚೇಂಜ್ ವಿಚಾರ, ಆ ಅವಕಾಶವನ್ನು ನೀವು ಕೂಡ ಮಾಡ್ತಿದ್ದೀವಿ. ಇದ್ರ ಬಗ್ಗೆ ಎಚ್ಚರಿಕೆ ಅನ್ನುವಂಥದ್ದು ಬಹಳ ಬೇಗ ಅರ್ಥ ಮಾಡ್ಕೊಳ್ತಿರ್ತಕ್ಕಂಥ ಯೋಜನಾಂಗ. ನಾವು ಭವಿಷ್ಯದ ನಮ್ಮ ಆಸರೆ ಇದೆ. ಕೃಷಿಯತ್ತ ತಿರುಗೋದ್ರಿಂದ ನಮಗೆ ಕಲ್ಚರಲ್ ಅಮ್ಯುನಿಟೀಸ್ಗಳು, ಕಲ್ಚರಲ್ ಬೆನಿಫಿಟ್ಗಳು ಜೊತೆಗೆ ವಿ ಕ್ಯಾನ್ ಆಲ್ಸೋ ಮೇಕ್ ದಟ್. ಅವರೆಲ್ಲ ಯಾರೊಬ್ಬರು ಬೆರಳಿಣಿಕೆಗೆ ಬರುತ್ತಾರಂತಲ್ಲ, ಭಾಳಷ್ಟು ಜನ ಇವತ್ತು ಯುವ ಜನಾಂಗ IT ಸೆಕ್ಟರ್ಸ್ ಬರ್ತಕ್ಕಂಥದ್ದು. ಅದನ್ನೇ ನಾನು ಕೇಳ್ತಾ ಇರೋದು. ಇವತ್ತು ಆ ಪಬ್ಲಿಕ್ ಡೊಮೈನನ್ನ, ಆ ಥರ ಒಂದು ಸೆನ್ಸಿಟಿವ್ ಜನರೇಷನ್ನ ನೀವು ಎಷ್ಟರ ಮಟ್ಟಿಗೆ ಬಳಸ್ಕೊತಾ ಇದ್ದೀರಾ ಅನ್ನೋದನ್ನೇ ನಾನು ಕೇಳ್ತಾ ಇರೋದು. ಬಳಸ್ಕೊಳ್ಳೋಣ ನಾವು ನೀವು ಪ್ರಯತ್ನ ಮಾಡಿ. ಯಾಕಂದ್ರೆ ಈ ಪ್ರಶ್ನೆಗಳನ್ನ ಈ ಬಳಕೆ ಆಗ್ಬೇಕು, ಆಗ್ಬೇಕು. ಅದಕ್ಕೆ ನಾನು ಕೇಳ್ತಾ ಇರೋದು, ಯಾವ ರೀತಿ ಕೊಲಾಬ್ರೇಷನ್ ಶುರು ಮಾಡಿದ್ದೀರಾ ಎಲ್ಲ ತರನೂ. ನೀವು ಒಬ್ರು ಅಂತಲ್ಲ, ನಿಮ್ಮ ಸಂಘಟನೆ ಬಗ್ಗೆ ನಾನು ಹೇಳ್ತಾ ಇರೋದು. ಅಗ್ರಿಕಲ್ಚರ್ ಸೈಂಟಿಸ್ಟ್ ಟು ಬಿ ಫ್ರಾಂಕ್ ವಿತ್ ನಾನು ಕೂಡ ಇಲ್ಲ, ಅಗ್ರಿಕಲ್ಚರ್ ಬೇರೆ ಅಲ್ಲ, ಎನ್ವೈರನ್ಮೆಂಟ್ ಬೇರೆ ಅಲ್ಲ, ಎಲ್ಲಾನು ಒಂದಕ್ಕೊಂದು ಸೇರ್ಕೊಂಡಿದೆ. ಕಾರ್ಬನ್ ಫಾರ್ಮಿಂಗ್ ಅಂತ ಕರೀತಾರೆ. ನಾನು ಈಗಾಗಲೇ ಕೆಲವು ಕಡೆ ಪ್ರಸ್ತಾಪ ಮಾಡಿದ್ದೀನಿ, ರೈತ ಸಂಘಟನೆಗಳು ಇಟ್ಟಿದ್ದೀನಿ. ನೀವು ಗ್ಲೋಬಲ್ ವಾರ್ಮಿಂಗಿಗೆ ರೈತರು ಕೊಡಬಹುದು ಅಂತ ದೊಡ್ಡ ಕಾಣಿಕೆಯನ್ನು ಬಿಟ್ಟರೆ, ಹಸಿರು ಬೆಳೆದು ಮರ ಬೆಳೆಸು, ಗಿಡ ಬೆಳೆಸಿ, ಆಮೇಲೆ ಅದು ಸಾವಯವ ಕೃಷಿ. ಈ ನೀವು ಈ ಪೆಸ್ಟಿಸೈಡು ಟೂ ಮಚ್ ಹಾಕೋದ್ರ ಮೂಲಕ ಉಪಯೋಗ ಆಗೋದಿಲ್ಲ, ಪರಿಸರ ಮಾಲಿನ್ಯಕ್ಕೆ ಜಾಸ್ತಿ ಆಗ್ತವೆ. ನೀವು ನ್ಯಾಚುರಲ್ ಫಾರ್ಮಿಂಗನ್ನು ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಸಮಗ್ರ ರೀತಿಯಲ್ಲಿ ಮಾಡಿ ಮರ ಗಿಡ ನೆಡೋದ್ರ ಮೂಲಕ ಅಂತ ನೀವು ಹೇಳ್ತೀರಾ. ಅದೇ ತರಹ ಸಾಯಿಲ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಇಂಡಿಯಾದಲ್ಲಿ ಸಾಯಿಲ್ ಕ್ವಾಲಿಟಿ ಹೊರಟೋಗಿದೆ, ಆರ್ಗಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ ಬಹಳ ಕಷ್ಟ ಇದೆ ಅಂತಾರೆ. ಜೊತೆಗೆ ಆರ್ಗಾನಿಕ್ ಫಾರ್ಮಿಂಗಲ್ಲಿ ಆರ್ಗಾನಿಕ್ ಪ್ರಾಡಕ್ಟ್ಸ್ ಅನ್ನೋದು ಕೂಡ ಟೋಟಲಿ ಆರ್ಗಾನಿಕ್ ಅಲ್ಲ ಅಂತಾನು ಹೇಳ್ತಾರೆ. ನಾನು ಪ್ರಯತ್ನ ಪಡ್ತೀನಿ ಮೇಡಮ್. ನನ್ನ ಒಂದು ಸಣ್ಣ ಪ್ರಯತ್ನ ಅಂದ್ಬಿಟ್ರೆ, ಈಗಾಗಲೇ ನಾನು ಈ ಕಾರ್ಬನ್ ಸೀಕ್ವೆಸ್ಚರಿಗೆ ಒಂದು ಪ್ರೋಟೋಕಾಲ್, ಈ ಥರ ಬೆಳೆ ಬೆಳೆದ ರೈತ ಇಷ್ಟು ಪ್ರಮಾಣದಲ್ಲಿ ಕಾರ್ಬನ್, ನನ್ನ ಪ್ರಕಾರ ಸರಿಯಾದ ರೀತಿಯ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿಯಾಗಿ ಮರ 1 ಹೆಕ್ಟರ್ಸಲ್ಲಿ 1 ಟನ್ನಷ್ಟು ಕಾರ್ಬನ್ನ ನೀವು ಕೂಡಿಡಬಹುದು ಅನ್ನತಕ್ಕಂಥದ್ದು ಅಂಕಿ. ಇದು ನಿಮ್ದು ವೈಯಕ್ತಿಕ ಲೆವೆಲ್ ಪ್ಲೀಸ್ ಹೋಲ್ಡ್ ಆನ್. ಈ ಥರ ಒಂದು ಹಳ್ಳಿಯಿಂದ ನಾನು ಎತ್ತಿ, ಆ ಹಳ್ಳಿಗೆ ಯಾರು ಸಪೋರ್ಟ್ ಕೊಡಬೇಕು, ಅದೇನೋ ಕಾರ್ಬನ್ ಕ್ರೆಡಿಟ್ ಎಗೇನ್ ಇರುತ್ತೆ, ಮಾರ್ಕೆಟ್ ಬೇಸ್ಡ್ ಅಪ್ರೋಚು. ಕಾರ್ಬನ್ ಕ್ರೆಡಿಟ್ ಅಂತೆ ಆ ಮೂಲಕ ಕೊಡೋದು ಬೇಡ. ಈ ಯುವ ಜನಾಂಗ ಬಂದ್ಬಿಟ್ಟು, ನೀವು ಒಬ್ಬ ರೈತನ ಹೊಲದಲ್ಲಿ ನಿಮಗೆ ಎಕೋ ಟೂರಿಸಮ್ ಆಗ್ತವೆ, ನೀವು ಕೆಲಸ ಬಿಡಬೇಡಿ, ಇಲ್ಲಿ ಕೆಲಸ ಮಾಡಿ. ಆದರೆ ವೀಕೆಂಡ್ಗಳಲ್ಲಿ ಹತ್ತಿರದ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಯಾವ ಒಬ್ಬ ರೈತನ ಹೊಲದಲ್ಲಿ ಉಳ್ಕೊಳ್ಳಿ. ನೀವು ಇಲ್ಲಿ ಒಂದೊಂದು ಆರ್ಗ್ಯಾನಿಕ್ ಅಂದ್ಬಿಟ್ಟೆ 100, 200, 300 ರೂಪಾಯಿ ಕೊಡ್ತೀವಿ. ಇಲ್ಲಿ ನಾನು ಒಂದು ಕರೆಕ್ಷನ್ ಹಾಕಕ್ಕೆ ಇಷ್ಟಪಡ್ತೀನಿ. ಯುವ ಜನಾಂಗವನ್ನು ಯುವ ಜನಾಂಗ, ಈ ಜಾಗೃತ ಯುವ ಜನಾಂಗವನ್ನು ಮತ್ತು ರೈತ ಕೃಷಿಯನ್ನು ಈ ಪರಿಸರ ದೃಷ್ಟಿಯಿಂದ ಶುದ್ಧವಾದ ಆರ್ಗ್ಯಾನಿಕ್ ಫಾರ್ಮಿಂಗು, ಕಾರ್ಬನ್ ಫಾರ್ಮಿಂಗ್ ಮೂಲಕ ಒಟ್ಟು ತರಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಒಬ್ಬ ವಿಜ್ಞಾನಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಈ ನಿಟ್ಟಿನಲ್ಲಿ ಆಲ್ರೆಡಿ ನೀವೇ ಹೇಳೋ ಹಾಗೆ ಜೆನ್ ಝಿ ಗ್ರೂಪು, ಆ ಒಂದು ಜನರೇಷನ್ನು ಕೆಲಸ ಮಾಡೋಕ್ಕೆ, ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ನಾನು ಯಾತಕ್ಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ಆ ಗ್ರೂಪ್ ಜೊತೆಗೂ ನಾವು ಜಾಸ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಈಗ ನೀವು ಮಧ್ಯದಲ್ಲಿ ನೀವು ಹೇಗೆ ಒಂದು ಬ್ರಿಡ್ಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವ್ರುಗಳಿಗೆ ಪ್ರಾಪರ್ ಗೈಡ್ ಮಾಡೋವಂಥವ್ರು ಇರಲ್ಲ. ಮತ್ತು ಇವತ್ತಿನ ದಿನ ನಾವುಗಳು ಇಲ್ಲಿಗೆ ಮಾತಾಡ್ತಾ ಇದ್ದೀವಲ್ಲ, ಭೂಸ್ವಾಧೀನ ಆಗ್ಬೋದು ಅಥವಾ ಕೃಷಿನ ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ನಡೀತಾ ಇದೆಯಲ್ಲ ಭೂಸ್ವಾಧೀನದ ಮೂಲಕ, ಯಾವ ರೀತಿ ಈ ಒಂದು ಜನ್ರೇಷನನ್ನು ನೀವು ಇನ್ವಾಲ್ವ್ ಮಾಡ್ಕೋತೀರಾ ಅನ್ನೋದು ನನ್ನ ಅಥವಾ ನಮ್ಮ ಒಂದು ಕಾಳಜಿ. ಇಲ್ಲ, ವಿಷಯಾಂತರ ಅಲ್ಲ, ಜಾಸ್ತಿ ವಿಷಯ. ಇವಾಗ ನೀವು ಎನ್ವೈರನ್ಮೆಂಟ್ ಬಗ್ಗೆ ಸಾಕಷ್ಟು ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತ ಹೇಳಿದ್ರಿ, ಜಾಗೃತಿ ಇದೆ ಅಂತ ಹೇಳಿದ್ರಿ. ಅದು ಇವತ್ತಿನ ದಿನ ಅಷ್ಟರ ಮಟ್ಟಿಗೆ ಬರೋದಕ್ಕೆ ಆ ಒಂದು ಜನ್ರೇಷನ್ನು ಇದು ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡೋದಕ್ಕೆ ಅಂತ ಅನ್ಬೇಕಾದ್ರೆ ಹಿಂದೆ ಇರೋಂಥ ಇನ್ವೆಸ್ಟ್ಮೆಂಟ್ ನಾವು ನೋಡಬೇಕಾಗುತ್ತೆ. ಇವಾಗ ಅವ್ರುಗಳಿಗೆ ಎನ್ವೈರನ್ಮೆಂಟು, ಕ್ಲೈಮೇಟ್ ಚೇಂಜ್ ಬಗ್ಗೆ ಆಗಿರೋದ್ರಿಂದ ನೀವು ಕೃಷಿ ಮತ್ತು ಭೂಮಿನ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಚರ್ಚೆ ಪ್ರಾರಂಭಿಸಿರುತ್ತದೆ ಭೂಸ್ವಾಧೀನ. ನಾನು ಭೂಸ್ವಾಧೀನಕ್ಕೆ ಇನ್ನೊಂದು ಚರ್ಚೆ ಇಟ್ಕೊಂಡು, ನಾನು ವಿಷಯಾಂತರ ಅಂತ ಹೇಳ್ತಲ್ಲ, ಎಲ್ಲ ವಿಷಯ ಸೇರಿದ್ದು. ಆದರೆ ಈಗಿನ ಬರ್ನಿಂಗ್ ಇಶ್ಯೂ ಇದು ಇರೋದ್ರಿಂದ ನಾನು ಇಷ್ಟು ಹೇಳ್ತೀನಿ. ನಾನು ಐ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಥಿಂಗು. ಫಲವತ್ತಾದ ಕೃಷಿ ಭೂಮಿಯನ್ನು
ಕೈ ಹಾಕಕ್ಕೆ ಕೊಡುದು ನಾನು ಮೊದಲು ಹೇಳಿದೆ. ಆಹಾರ ಭದ್ರತೆ ವಿಚಾರ. ಈಗ ಕೃಷಿ ಅನ್ನೋದು ಆಹಾರ ಮಾತ್ರ ಕೊಡ್ತಕ್ಕಂಥದ್ದಲ್ಲ, ಮಲ್ಟಿ ಫಂಕ್ಷನಾಲಿಟಿ ರೋಲನ್ನು FAO 2003 ಗುರುತಿಟ್ಬಿಟ್ಟು ವರದಿಗಳು ಬಂದಿದ್ದಾವೆ, ಸಾಕಷ್ಟು ಚರ್ಚೆ ಆಗಿದ್ದಾವೆ. ಇವತ್ತಿನ ಕ್ಲೈಮೇಟ್ ಚೇಂಜಿನ ಪ್ರತಿಯೊಂದು ನೆಗೋಸಿಯೇಷನ್ನಲ್ಲೂ ಕೂಡ ಕೃಷಿ ಭೂಮಿಯ ಪಾತ್ರ ಬರ್ತಾ ಇದೆ. ಹಾಗಿರೋದ್ರಿಂದ ಕೃಷಿ ಅನ್ನುವಂಥದ್ದು ಮಲ್ಟಿ ಫಂಕ್ಷನಾಲಿಟಿ ರೋಲಲ್ಲಿ ಎನ್ವಿರಾನ್ಮೆಂಟಲ್ ಸರ್ವಿಸು ಇಸ್ ಎ ಪ್ರಿಡಾಮಿನೆಂಟು. ಅದು ಆಗ್ತಾ ಇದೆ, ಇನ್ನೂ ಆಗಂಗೆ ಮಾಡಬೇಕು. ಎನ್ವಿರಾನ್ಮೆಂಟ್ ರೋಲ್ ಅಂದ್ಬಿಟ್ರೆ ಒಂದು ಸಮಗ್ರ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅಥವಾ ಆ ಇಂಗಾಲದ ಆ ವಿಷ ಅವನ್ನು ಹಿಡಿದಿಡ್ತಕ್ಕಂಥ ಒಂದು ಸಾಧ್ಯತೆ ಸ್ಪಷ್ಟವಾಗಿದೆ. ಹಾಗಾಗಿ ಭೂಸ್ವಾಧೀನಕ್ಕೆ ನೀವು ಕೃಷಿ ಭೂಮಿ ಯೋಗಿನ ಕಿತ್ಕೊಳ್ಬೇಕು ಅಂತ ಆದಾಗ ಈ ಆ್ಯಂಗಲ್ನಿಂದನೂ ಯೋಚನೆ ಮಾಡಬೇಕು ಅನ್ನೋದು ನಾನು ತರ್ತೀನಿ. ಇದನ್ನು ಮುಂದುವರ್ಸಲು ಆಮೇಲೆ ನೋಡೋಣ. ಇದಕ್ಕೆ ಜೆನ್ ವಿಚಾರಗಳು, ZEN ವಿಚಾರಗಳನ್ನ ಅವೆಲ್ಲ ಆಮೇಲೆ ನೋಡೋಣ. ಇಲ್ಲಿ ಆ್ಯಂಗಲ್ ಇದೆ. ಹೌದು, ಈ ಆಂಗಲ್ ಇಂಪಾರ್ಟೆಂಟ್ ಆಗೋದು. ಈ ದೃಷ್ಟಿನಲ್ಲೇ ನಾನು ಹೇಳಿದ್ದೆ. ಆಮೇಲೆ ಈ ಆ್ಯಂಗಲ್ ಇಲ್ಲಿಗೆ ನಾನು ಬಿಡ್ತಾ ಇಲ್ಲ. ನನಗೆ ಈ ಆ್ಯಂಗಲ್ ಮೂಲಕ ಯುವಜನಾಂಗ ಇಲ್ಲಿ ಬರೋದು ಮುಖ್ಯ ಅಂತಲ್ಲ, ನನಗೆ ಮುಖ್ಯ ಆಗಿರ್ತಕ್ಕಂಥದ್ದು ರೈತಾಪಿ ವರ್ಗಕ್ಕೆ ಆಹಾರ ಭದ್ರತೆ ಬೇಕು. ಇವತ್ತು ಈ ದೇಶದಲ್ಲಿ ಕಳೆದ 10 ವರ್ಷದ ಅಂಕಿಅಂಶ ತಗೊಂಡ್ರೆ ಪ್ರತಿದಿನ 27 ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಯಾಕೆ ಅಂದಾಗ ಕೃಷಿಯನ್ನು ಅವರು ನೀವು ಮೊದಲೇ ನಾನು ಹೇಳಿದಂಗೆ ಕೃಷಿ ಬಿಟ್ಟು ಬೆಂಗಳೂರಿಗೆ ಬಂದು ಯಾವುದಾದ್ರು ಹೋಟೆಲ್ ಕೆಲಸ ಮಾಡ್ತಿದ್ರೆ ಅವರಿಗೆ ಬಹುಶಃ ಬದುಕುಳಿತಿದ್ರು. ಭೂಮಿನ ಕೊಟ್ಟುಬಿಟ್ಟು ಏನಾದಾಗಿದೆ ಅವೆಲ್ಲ ಬಿಟ್ಟು ಕೃಷಿಯನ್ನು ಈಗ ಲೇಟೆಸ್ಟ್ NCRB ರಿಪೋರ್ಟ್ ಹೇಳ್ತಾ ಇದೆಯಲ್ಲ, ಅದಕ್ಕೋಸ್ಕರ 10,000 ಸಮಥಿಂಗ್ ಅಷ್ಟು ಜನ ಆವರೇಜ್ ಫಿಗರ್ ಆಫ್ ದಿ 27 ಜನ ದಿನನಿತ್ಯ ಮಾಡ್ತಾ ಇದ್ದಾರೆ ಕೃಷಿ. ನಮಗೆ ಒಂದು ಗಂಟೆಯಲ್ಲಿ ಒಬ್ಬ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ರೈತರಿಗೆ ಆಹಾರ ಭದ್ರತೆ, ಆದಾಯ ಭದ್ರತೆ ಈ ರೀತಿಯ ಮಲ್ಟಿ ಫಂಕ್ಷನಾಲಿಟಿ ರೋಲ್ ಮೂಲಕ ಬರಬೇಕು. ಈಗ ಆಹಾರ ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತದೆ. ನಾನು ಬೆಲೆ ಆಗಿರೋ ಅಧ್ಯಕ್ಷನಾಗಿ ನಾನು ಯೋಚನೆ ಮಾಡ್ತೀನಿ, ಇಲ್ಲಿ ಟೊಮೆಟೊ ತೆಗೆದು ಈ ಟೊಮೆಟೊ ಬೆಲೆ ಅವ್ರಿಗೆ ಸಿಗ್ತಿಲ್ಲ, ಬೆಲೆನೂ ಸಿಗಬೇಕು. ರೈತರ ಆರ್ಥಿಕ ಭದ್ರತೆ, ಯುವ ಜನತೆಗೆ ಆಶಾಕಿರಣ, ಆಹಾರ ಭದ್ರತೆ, ರೈತರಿಗೆ ಇಡೀ ವಿಶ್ವಕ್ಕೆ ನಮಗೆಲ್ಲ ಆಹಾರ ಭದ್ರತೆ, ಹಣ್ಣು ಹಾಲು ತರಕಾರಿ ಪ್ರತಿನಿತ್ಯ ಸಿಗೋದು. ಯಾಕೆಂದರೆ ಆಹಾರ ಭದ್ರತೆ ಅಂದ್ಬಿಟ್ಟು ನಮ್ಮ ಮೈಂಡಿಗೆ ಹೋಗೋದಿಲ್ಲ. ಆರಾಮ ಸಿಕ್ಕಿ ನಾವು ಊಟ ತಿಂಡಿ ಮಾಡ್ತಿದ್ದಿಲ್ಲ ಪಟ್ಟಣಗಳಿಗೆ, ಬೆಳಗಿನ ಜಾವ ನಿಮಗೆ ಹಾಲು ಸಿಕ್ಕೋದು ಅವರಿಂದ. ಯಾಕೆಂದರೆ ಕೋಲಾರ ಅನ್ನೋದು ಅವಿಭಾಜಿತ ಕೋಲಾರ ಅಂದ್ಬಿಟ್ಟು ಮಿಲ್ಕ್ ಅಂಡ್ ಸಿಲ್ಕ್ ಅಂತ ಅಲ್ಲಿಂದ ಬರೋಂಥದ್ದು. ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ನಿಮಗೆ ತರಕಾರಿ ಬಂದಿರೋದು ಅಲ್ಲೇ ಮಾಲೂರಲ್ಲಿ ಬೆಳೀತಕ್ಕಂಥದ್ದು. ಹಣ್ಣು ಹಾಲು ನಮಗೆ ಆಹಾರ ಭದ್ರತೆ, ನ್ಯೂಟ್ರಿಷನ್ ಸೆಕ್ಯುರಿಟಿ, ಜಗತ್ತಿಗೆ ಪರಿಸರ ಮತ್ತು ಕ್ಲೈಮೇಟ್ ಚೇಂಜಿನ ವಿಚಾರದಲ್ಲಿ ಎಲ್ಲದನ್ನೂ ನೀವು ಧ್ವಂಸ ಮಾಡಕ್ಕೆ ಹೊರಟಿದ್ರಿ. ಕೃಷಿ ಯೋಗ್ಯ ಭೂಮಿ ಆಳುವ ವರ್ಗ, ಸರ್ಕಾರ, ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ KDB, ಈಗ ಭೂ ಸ್ವಾಧೀನ ಯಾರು ಮಾಡ್ಕೊಳ್ತಿರೋದು? ಕೈಗಾರಿಕೆ ಇದ್ರು ನೀವು ಅಂದ್ಬಿಟ್ಟು ಸರ್ಕಾರ ಆಳುವ ವರ್ಗ. ಹಾಗಾಗಿ ಮತ್ತೆ ಯೋಚಿಸಿ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ ಅಷ್ಟೆ. ರೈತರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತೀವಿ, ಭೂ ಸ್ವಾಧೀನ ಅಂತ ಮಾತಾಡ್ತೀವಿ. ಹೌದು, ಅದೆಲ್ಲ ಕೂಡ ಇದೆ, ಇಲ್ಲ ಅಂತಲ್ಲ. ಆದ್ರೆ ಗೌರ್ಮೆಂಟು ಮತ್ತೆ ಕನ್ಸರ್ನ್ ಪಾಲಿಸೀಸು ಎಷ್ಟು ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇವತ್ತು ದಿನ ನಮ್ಮ ಪಾಡ್ಕಾಸ್ಟಲ್ಲಿ ನಾವು ಲ್ಯಾಂಡ್ ಅಕ್ವಿಸಿಷನ್ ಬಗ್ಗೆ ಒಂದು ಇಂಟ್ರೊಡಕ್ಟರಿಯಾಗಿ ಮಾತಾಡಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ಈ ಒಂದು ಲ್ಯಾಂಡ್ ಅಕ್ವಿಸಿಷನ್ ಅನ್ನೋದು, ಭೂ ಸ್ವಾಧೀನ ಅನ್ನೋದು ರೈತರು ಮಾತ್ರ ಲಿಮಿಟ್ ಆಗೋಗಿದೆ. ರೈತರಿಗೆ ಮಾತ್ರ ಯಾತಕ್ಕೆ ಲಿಮಿಟ್ ಆಗಬೇಕು, ಇವನ್ ಜನರಲ್ ಪಬ್ಲಿಕ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗಿರೋದು ನಮ್ಮ ಮುಖ್ಯ ಉದ್ದೇಶ ಆಗಿತ್ತು. ಇದನ್ನ ಯಾತಕ್ಕೆ ನಾ ಹೇಳ್ತೀನಿ ಅಂತಂದ್ರೆ, ಅಟ್ರಾಸಿಟೀಸ್ ಆನ್ ವಿಮೆನ್, ಚಿಲ್ಡ್ರನ್, ಮೈನಾರಿಟೀಸ್ ಅಂತ ಬಂದಾಗ ಇರ್ರೆಸ್ಪೆಕ್ಟಿವ್ ಆಫ್ ಧರ್ಮ, ಜಾತಿ, ನಾವೆಲ್ಲರೂ ಒಂದಾಗ್ತೀವಿ. ಅದೇ ತರಹ ಭೂಸ್ವಾಧೀನ ಅಥವಾ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಬರೀ ಫಾರ್ಮರ್ಸ್ಗೆ ಮಾತ್ರ ಅಂತ ಯಾತಕ್ಕೆ ಬಿಟ್ಕೊಡುತ್ತೆ ಜನರಲ್ ಕಮ್ಯುನಿಟಿ ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿತ್ತು. ಅದೇ ರೀತಿ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಎಷ್ಟೊಂದು ಚರ್ಚೆ ನಡೀತಾ ಇದೆ. ಎಂಟೈರ್ ವರ್ಲ್ಡ್ ಅಲ್ಲಿ ತುಂಬಾ ಜನ ಅದ್ರ ಬಗ್ಗೆ ಜಾಗೃತಿ ಮತ್ತೆ ಅವೇರ್ನೆಸ್ ಬಂದಿದೆ. ಅದೇ ರೀತಿ ಫಾರ್ಮರ್ಸ್ ಇನ್ ದ ವರ್ಲ್ಡ್, ಇನ್ ದ ಕಂಟ್ರಿ, ಇನ್ ಕರ್ನಾಟಕ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಇನ್ಕ್ಲೂಸಿವ್ನೆಸ್, ಒಳಗೊಳ್ಳುವಿಕೆ ಅಂತ ಹೇಳ್ತೀವಲ್ಲ, ಅದು ಬೇಕಾಗುತ್ತೆ. ಫಾರ್ಮರ್ಸ್ ವಿಷಯ, ಫಾರ್ಮರ್ಸ್ ಇಶ್ಯೂ ಬರೀ ಫಾರ್ಮರ್ಸ್ದೇ ಅಲ್ಲ, ನಾವು ಕೂಡ ಜನರಲ್ ಪಬ್ಲಿಕ್ ಕೂಡ, ಬಳಕೆದಾರರು, ಕನ್ಸ್ಯೂಮರ್ಸು, ನಾವೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನೋದು ಈ ಒಂದು ಪಾಡ್ಕಾಸ್ಟ್ನ ಮುಖ್ಯ ಉದ್ದೇಶ ಆಗಿತ್ತು. ಹಾಗಾಗಿ ಪ್ರಕಾಶ್ ಕಮ್ಮರಡಿ ಒಬ್ಬ ಸಂಘಟಕರಾಗಿ, ಆರ್ಗನೈಸರ್ ಆಗಿ
ನಮ್ಮ ಜೊತೆಗೆ ಒಂದು ಪ್ರಿಲಿಮಿನರಿ ಟಾಕ್ ಮಾಡಿದ್ದಾರೆ. ದಿಸ್ ಈಸ್ ಜಸ್ಟ್ ಬಿಗಿನಿಂಗ್ ಅಷ್ಟೇ. ಸಿನಿಮಾ ಅಭಿ ಬಾಕಿ ಹೈ. ಬೇರೆ ಫಾರ್ಮರ್ಸ್ ಕೂಡ ಇನ್ವಾಲ್ವ್ ಆಗಿರೋರು, ಮತ್ತೆ ಯಾವ ರೀತಿ ತೊಂದರೆಗೊಳಗಾಗಿದ್ದಾರೆ, ಯಾಕೆ ಏನು ಎತ್ತ ಅಂತ ಬೇರೆ ಬೇರೆ ಪರ್ಸ್ಪೆಕ್ಟಿವ್ಸಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ನೀವು ನೋಡಿದ್ದೀರಾ, ಕೇಳಿದ್ದೀರಾ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮದು ಶೇರ್ ವಿತ್ ಶಮಂತಾ ಪಾಡ್ಕಾಸ್ಟ್ ಕೇಳಿದ್ರಿ ಅಲ್ವಾ? ನಮ್ಮದು ಸ್ವಲ್ಪ ಸೀರಿಯಸ್ ಸಬ್ಜೆಕ್ಟ್ ಇದೆ, ಸ್ವಲ್ಪ ಅನಾಲಿಟಿಕಲ್ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಆದರೆ ಅಟ್ ದ ಸೇಮ್ ಟೈಮ್ ಸಾಕಷ್ಟು ಜನ ಇಟ್ ಈಸ್ ಸೋ ಇನ್ಫಾರ್ಮೇಟಿವ್ ಆ್ಯಂಡ್ ವಿ ಆರ್ ಲೈಕಿಂಗ್ ಇಟ್ ಅಂತ ಕೂಡ ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ. ಅನಲೈಸ್ ಮಾಡ್ತಾ ಇದ್ದಾರೆ, ಮತ್ತು ಓ ಈ ಪ್ರೋಗ್ರಾಮ ಅಂತ ಹೇಳ್ತಾ ಇದ್ದಾರೆ. ಅದರ ಬದಲು ಅದರ ಜೊತೆಗೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತು ಅಂತ ಹೇಳಿದರೆ ನಮ್ಮ ಒಂದು ನ್ಯೂ ಇನಿಷಿಯೇಟಿವ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಎ ಕ್ರೌಡ್ ಫಂಡಿಂಗ್ initiative. We really need your support. We really need your resources also. It is a holistic approach, and ನಿಮ್ಮ ಫೀಡ್ಬ್ಯಾಕ್ಗೆ, ಸಪೋರ್ಟ್ಗೆ we expect. Thank you so much.